ಸೆಕ್ಸ್ ಅಂತ ಮಾಡ್ಬೇಕಾದ್ರೆ ನಿಮಗೆ ಅವೈಲಬಿಲಿಟಿ ಇದೆ. ಸೆಕ್ಸಿಗೋಸ್ಕರನೇ ಪಾರ್ಟೀಸ್ ನಡೀತಾ ಇದೆ, ಯೂನಿಯನ್ಸ್ ನಡೀತಾ ಇದೆ. ಇಂಡಿಯಾ ಸ್ಟ್ಯಾಂಡ್ಸ್ ಟು ಬಿ 6th ಐ ಥಿಂಕ್ ಫಾರ್ ಕಾರ್ಪೊರೇಟ್ ಅಫೇರ್ಸ್. ನೀವು ವರ್ಜಿನಿಟಿ ಲೂಸ್ ಮಾಡಿಲ್ಲ, ಯು ಆರ್ ವೇಸ್ಟ್. ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ HIV ಇಲ್ಲ, ನಾನು ಚೆನ್ನಾಗಿಲ್ಲ, ನನಗೆ HIV ಇದೆ ಅಂತ ಅನ್ಕೊಳ್ಳೋದು ತಪ್ಪು. ಕಾಮ ಅಂತ ಎಮೋಷನ್ ಇದೆ ಅಲ್ವಾ, ಇದು ಯಾವತ್ತೂ ಎಂಡ್ ಆಗಲ್ಲ ಇವ್ರೆ. ಬಿಕಾಸ್ ಕಾಮಸೂತ್ರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಬರೋದು ಪೊಸಿಷನ್ಸ್. ವರ್ಜಿನಿಟಿಯಲ್ಲಿ ಒಂದು ಹುಡುಗಿಗೆ ಬ್ಲಡ್ ಬರಲೇಬೇಕು ಅಂತ ಇದೆ. ಸೆಕ್ಸ್ ಎಡ್ಯುಕೇಶನ್ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಹ್ಯಾವಿಂಗ್ ಸೆಕ್ಸ್. ಮೈನರ್ಸ್ ಗರ್ಭಿಣಿಯರಾಗೋದು ತುಂಬಾ ಜಾಸ್ತಿ ಆಗ್ತಾ ಇದೆ. HIV ಬರ್ತಿದ್ಯಾ, ಇಟ್ಸ್ ಓಕೆ, ವಿಲ್ ಫೇಸ್ ದ್ಯಾಟ್ ಎಟ್ ಲೀಸ್ಟ್. ಬಟ್ ಅಪ್ಪ ಅಮ್ಮನ ಹೆದರಿಕೆ ಬೇಡವೇ ಬೇಡ. ಕಾಂಡಮ್ಸ್ ಹಾಕಿದ್ರೆ ಏನು ಯೂಸ್ ಇಲ್ಲ, ಯು ಡು ನಾಟ್ ಹ್ಯಾವ್ ದಟ್ ಪ್ಲೆಜರ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಲೈಂಗಿಕ ಶಿಕ್ಷಣ ಅಂದರೆ ಸೆಕ್ಸ್ ಎಜುಕೇಷನ್ ಇವತ್ತು ಎಷ್ಟು ಮುಖ್ಯ, ಮಕ್ಕಳು ಯಾವ ಹಂತದಲ್ಲಿ ದಾರಿ ತಪ್ತಾ ಇದ್ದಾರೆ, ಮಕ್ಕಳಿಗೆ ಯಾವ ಹಂತದಲ್ಲಿ ಯಾವ ವಯಸ್ಸಲ್ಲಿ ನಾವು ಕೊಡಬೇಕಾಗಿರುವಂತಹ ಲೈಂಗಿಕ ಶಿಕ್ಷಣವನ್ನ ಇವತ್ತು ಕೊಡ್ತಾ ಇಲ್ಲ ಅಥವಾ ಅದನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಮುಖ್ಯ ಲೈಂಗಿಕ ಶಿಕ್ಷಣ ಈ ಒಂದು ಜನರೇಷನ್ಗೆ ಅಥವಾ ಮುಂಬರುವಂತಹ ಜನರೇಷನ್ಗೆ, ಇದರಿಂದ ಆಗುವಂತಹ ಸಮಸ್ಯೆಗಳೇನು, ಅಂದ್ರೆ ಮಕ್ಕಳಿಗೆ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಅಥವಾ ಶಿಕ್ಷಣ ಇಲ್ಲದೆ ಇದ್ದಾಗ ಏನೆಲ್ಲ ಅನಾಹುತಗಳಾಗುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದುರ್ಗಶ್ರೀ ಶೆಟ್ಟಿ. ಅವರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ, ನಾನು ಹೇಳ್ತಾ ಇದ್ದೆ ಮ್ಯಾಮ್, ಇವತ್ತು ಲೈಂಗಿಕ ಶಿಕ್ಷಣ ಅನ್ನೋದು ಕೆಲವು ಕಡೆ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಎಷ್ಟು ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಅದು ರೀಚ್ ಆಗ್ತಿದೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅಥವಾ ಎಲ್ಲಾ ಕಡೆ ಇದನ್ನ ನಿಜವಾಗ್ಲೂ ಅಡಾಪ್ಟ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಮಕ್ಕಳಿಗೆ ಇದ್ರ ಬಗ್ಗೆ ಪಾಠ ಮಾಡ್ತಿದಾರಾ ಅಂತ? ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಸೆಕ್ಸ್ ಎಡ್ಯುಕೇಶನ್ ಅಂತ ಪದನೇ ಇಲ್ಲ, ಸಿಲೆಬಸಲ್ಲೂ ಇಲ್ಲ, ಸ್ಕೂಲ್ಸಲ್ಲೂ ಇಲ್ಲ. ನಾವು ಆಸ್ ಪೇರೆಂಟ್ಸ್ ಕೂಡ ನಾವು ನಮ್ಮ ಮಕ್ಕಳಿಗೆ ಯಾವತ್ತೂ ಹೇಳು ಕೊಡಲಿಲ್ಲ. ಮದುವೆ ಆಗುವಾಗ, ಒಂದು ಹೆಣ್ಣು ಹೋಗುವಾಗ ನಾವು ನಾರ್ಮಲ್ ಆಗಿ ಆಸ್ ಪೇರೆಂಟ್ಸ್ ಏನು ಮಾಡ್ತೀವಿ ಅಂದರೆ ಮದುವೆ ಮಾಡ್ಕೊಂಡು ಕೊಡ್ತಾ ಇದ್ದೀವಿ, ಬಟ್ ಅದಾದಮೇಲೆ ಏನು ಎಂತ ಅಂತಲೂ ಹೇಳ್ತಾ ಇಲ್ಲ. ಅವರು ಐ ಥಿಂಕ್ ಅವ್ರು ಏನು ಅನ್ಕೊಳ್ತಿದ್ದಾರೆ ಅಂದರೆ ಬಿಟ್ ಟೈಮ್ ಮೋಸ್ಟ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇಷ್ಟ ಆದರೂ ಅವ್ರಿಗೆ ಅರ್ಥ ಆಗ್ಬೋದಿತ್ತು ಅಂತ ಅನ್ಕೊಂಡು ಬಿಟ್ಬಿಡ್ತಿದ್ದಾರೆ. ಬಟ್ ಅದಾದಮೇಲೆ ಅವ್ರ ಸೆಕ್ಷುವಲ್ ರಿಲೇಷನ್ಶಿಪ್ ಹೇಗೆ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅವ್ರು ಏನು ಹೇಳ್ತಾರೆ ಅಂದರೆ ಗಂಡಸರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಹೆಣ್ಮಕ್ಳು ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ಆ ಥರ ಆಗ್ತದೆ. ಬಟ್ ರಿಯಲ್ ಸೆಕ್ಸ್ ಎಡ್ಯುಕೇಷನ್ ಸ್ಟಾರ್ಟ್ಸ್ ನಿಮ್ಮ ಚಿಕ್ಕವರಿಂದ ನೀವು ಬೆಳೀತಾ ಬರುವಾಗ ಚಿಕ್ಕ ವಿಷಯದಿಂದ ಸೆಕ್ಸ್ ಎಡ್ಯುಕೇಷನ್ ಸ್ಟಾರ್ಟ್ ಆಗೋದು. ನಿಮ್ಮ ಬಾಡಿ ಟಚಸ್ ಆಗಲಿ, ನಿಮ್ಮ ಬಾಡಿ ಚೇಂಜಸ್ ಆಗಲಿ, ನಿಮಗೆ ಬರೋ ಹಾರ್ಮೋನಲ್ ಚೇಂಜಸ್ ಆಗಲಿ, ನಿಮ್ಮ ಮನಸ್ಥಿತಿ ಬದಲಾವಣೆ ಆಗೋದಾಗಲಿ, ಸಡನ್ ಆಗಿ ನಿಮಗೆ ಮೂಡ್ ಸ್ವಿಂಗ್ಸ್ ಆಗೋದಾಗಲಿ, ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಸೆಕ್ಸ್ ಎಡ್ಯುಕೇಷನ್. ನಾರ್ಮಲ್ ಆಗಿ ನಾವು ಸೆಕ್ಸ್ ಎಡ್ಯುಕೇಷನ್ ಸ್ಕೂಲ್ಸಲ್ಲಿ ಪಾಠ ಮಾಡುವಾಗ ಮಾತಾಡಬೇಕು ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮರಿಗೆ ಏನಾಗ್ತದೆ ಅಂದರೆ ದಿಸ್ ಇಸ್ ನಾಟ್ ದ ರೈಟ್ ಡಿಸಿಷನ್ ಅಂತ ಅನ್ಕೊಳ್ತಿದ್ದಾರೆ. ಇವತ್ತು ಇಫ್ ಯು ಆರ್ ಟ್ರೈಯಿಂಗ್ ಟು ಸೇ ದಟ್ ಲೆಟ್ಸ್ ಡೂ ಅ ಸೆಕ್ಸ್ ಎಡ್ಯುಕೇಷನ್ ಕ್ಲಾಸ್, ಸ್ಕೂಲಲ್ಲಿ ಹೋಗಿ ಒಂದು ಕ್ಲಾಸ್ ಮಾಡೋಣ ಅಂತ ಅನ್ಕೊಂಡ್ರು ಅಪ್ಪ ಅಮ್ಮ ನಾಳೆ ಬಂದು ನಮಗೆ ಅಗೇನ್ಸ್ಟ್ ಆಗಿ ನಿಂತ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ. ಬಿಕಾಸ್ ದೇ ವಿಲ್ ಟೇಕ್ ಇಟ್ ಇನ್ ಅ ರಾಂಗ್ ವೇ, ಸೇಯಿಂಗ್ ದಟ್ ಇವರು ಸೆಕ್ಸನ್ನ ಹೇಳ್ಕೊಡ್ತಾರೆ. ಸೆಕ್ಸ್ ಎಡ್ಯುಕೇಷನ್ ಅಂದರೆ ಇಟ್ ಇಸ್ ನಾಟ್ ಅಬೌಟ್ ಹ್ಯಾವಿಂಗ್ ಸೆಕ್ಸ್. ಸೆಕ್ಸ್ ಬಗ್ಗೆ ನಿಮಗೆ ಬೇಕಾದಷ್ಟು ಪಾರ್ನ್ ವಿಡಿಯೋಸ್ ಇದಾವೆ, ನೋಡ್ಕೊಂಡು ಕಲಿಬಹುದು. ಬಟ್ ಸೆಕ್ಸ್ ಎಡ್ಯುಕೇಶನ್ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿರೋ ಬಾಡಿಲಿ ಚೇಂಜಸ್ ಆಗಲಿ, ಪ್ಯೂಬರ್ಟಿಯಲ್ಲಿ ಆಗೋ ಚೇಂಜಸ್ ಆಗಲಿ, ನೀವು ಅಡಲ್ಟ್ ಆಗುವಾಗ ಬರೋ ಚೇಂಜಸ್ ಆಗಲಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸೆಕ್ಸ್ ಎಡ್ಯುಕೇಶನ್. ಅದ್ರ ಜೊತೆ ತುಂಬಾ ಬೇರೆ ಬೇರೆ ಇರುತ್ತೆ, ಕಾಂಟ್ರಾಸೆಪ್ಟಿವ್ಸ್. ಬಟ್ ಆ ಒಂದು ಏಜಿಗೆ ತಕ್ಕ ಇರೋ ಪಾಠಗಳನ್ನ ಅವ್ರು ಕಲಿತಾ ಬಂದ್ರೆ ನಾಳೆ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ದ್ಯಾಟ್ ಈಸ್ ವಾಟ್ ಇಸ್ ಸೆಕ್ಸ್ ಎಡ್ಯುಕೇಶನ್. ಸೆಕ್ಸ್ ಎಡ್ಯುಕೇಶನ್ನ ಆಕ್ಚುಲಿ ಅರ್ಥವನ್ನೇ ನಾವು ಮಾಡ್ಕೊಳ್ಳಿಲ್ಲ. ನಾವು ನಾಳೆ ಹೋಗಿ ಸೆಕ್ಸ್ ಎಡ್ಯುಕೇಶನ್ ಅನ್ನ ನೋಡ್ತಾ ಇದ್ದೀವಿ ಅಥವಾ ಕಲಿತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಒಬ್ರನ್ನ ಜಡ್ಜ್ ಮಾಡ್ಬಿಡ್ತಾರೆ, ಸೇಯಿಂಗ್ ದಟ್ ಓ ಇವ್ನು ಇಷ್ಟು ಬೇಗನೆ ಸೆಕ್ಸ್ ಅನ್ನ ಕಲಿತಾ ಇದ್ದಾನೆ. ಸೊ ಇಟ್ ವಾಸ್ ನೆವರ್ ಅಬೌಟ್ ಯಾವ ರೀತಿಯಲ್ಲಿ ಸೆಕ್ಸ್ ಮಾಡಬೇಕು ಅಂತ ಸೆಕ್ಸ್ ಎಡ್ಯುಕೇಶನ್ ಅಲ್ವೇ ಅಲ್ಲ. ಇಟ್ ಈಸ್ ಅಬೌಟ್ ವಾಟ್ ಆಲ್ ಮೆಷರ್ಸ್ ಟು ಬಿ ಟೇಕನ್, ಏನೆಲ್ಲ ಚೇಂಜಸ್ ಬರ್ಬೋದು, ಯಾವುದೆಲ್ಲ ರೀತಿಯಲ್ಲಿ ಜನರು ನಡ್ಸ್ಕೊಳ್ತಾ ಬಂದಿದ್ದಾರೆ, ಆ ಚೇಂಜಸ್ ಆ ಏಜಿಗೆ ತಕ್ಕ ಹೇಗೆ ಬದಲಾವಣೆ ಆಗುತ್ತೆ ಅಂತಾನೆ ಸೆಕ್ಸ್ ಎಡ್ಯುಕೇಶನ್ ಇರೋದು. ಓಕೆ ಡಾಕ್ಟರ್, ಈಗ ಈ ಸೃಷ್ಟಿ ಕ್ರಿಯೆಗೆ ಒಂದು ಡಿವೈನ್ ರೂಪ ಕೊಟ್ಟಂತ ದೇಶ ನಮ್ದು. ಬಟ್ ಇಲ್ಲಿ ಯಾಕೆ ಪೋಷಕರಿಗೆ ಒಂದು ಸಂಕೋಚ ಮಕ್ಕಳಿಗೆ ಇದ್ರ ಬಗ್ಗೆ ಎಡ್ಯುಕೇಟ್ ಮಾಡೋದಕ್ಕೆ, ಅಥವಾ ಟೀಚರ್ಸು ಸ್ವಲ್ಪ ಸಂಕೋಚ ಪಟ್ಕೋತಾ ಇದ್ದಾರೆ, ಯಾಕೆ ಹೀಗಾಯ್ತು ಅಂತ? ಬಿಕಾಸ್ ನಮಗನ್ಸುತ್ತೆ ದಟ್ ಅದು 4 ಕೋಣೆ ಒಳಗಡೆ ಇದ್ದದ್ದು ಒಂದು ಆಕ್ಟ್. ಸೆಕ್ಸ್ ಅಂತ ಹೇಳಿದ ತಕ್ಷಣ ಹೌದು 4 ಕೋಣೆ ಒಳಗಡೆ ಇರೋ ಆಕ್ಟೆ, ಆದ್ರೆ ಆ ಆಕ್ಟ್ ಅಲ್ಲಿ ಇರೋ ಎಷ್ಟೋ ಮಿಸ್ಕನ್ಸೆಪ್ಷನ್ಸ್ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ
ಆಕ್ಚುಲಿ ನಾವು ಹಳೆ ಕಾಲದಲ್ಲಿ ಹೋದ್ರೆ ಕಾಮಶಾಸ್ತ್ರ ಒಂದು ಇಟ್ ವಾಸ್ ಎ ಸಬ್ಜೆಕ್ಟ್ ಟು ಬಿ ಇನ್ಕ್ಲೂಡೆಡ್. ಆದ್ರೆ ಈಗ ನಮ್ಮವರೇ ಅದನ್ನ ಒಂದು ಇದನ್ನ ಮಾತಾಡಬಾರ್ದು ಅನ್ನೋ ತರ ನೋಡ್ತಿದ್ದಾರೆ. ಟ್ಯಾಬು ಅಂತ ಮಾಡ್ಬಿಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗ್ಲಿ ಅಥವಾ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಬರ್ತೀವಿ ಅಂತ ಒಂದು ಮಿಸ್ಜಡ್ಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನನಗನ್ಸುತ್ತೆ ನಾವು ಅದನ್ನ ಓಪನ್ ಆಗಿ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ಅವ್ರಿಗೆ ಯಾರೋ ಬೇರೆಯವ್ರು ಬಂದು ಮಾತಾಡ್ತಾರೆ. ಇಟ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಬ್ಯಾಡ್ ಸಿಚುವೇಶನ್. ನಿಮಗೆ ಅನ್ಸ್ತಾ ಇದೆ ದಟ್ ನಾವು ಮಾತಾಡ್ತಾ ಇಲ್ಲ ಸೊ ಅವ್ರಿಗೇನು ಗೊತ್ತಾಗ್ತಿಲ್ಲ, ಬಟ್ ಅವ್ರು ಆಲ್ರೆಡಿ ಇಂಟರ್ನೆಟ್ ನೋಡ್ಕೊಂಡು ಬಂದಿರೋರು. ಸೊ ಅವ್ರು ಯಾವುದೋ ಒಂದು ತಪ್ಪು ರೀತಿಯಲ್ಲಿ ಹೋಗ್ಬಾರ್ದು ಅಂದ್ರೆ ಇಟ್ ಇಸ್ ಬೆಟರ್ ವಿ ಟಾಕ್ ಅಬೌಟ್ ಇಟ್. ಯಾವುದೋ ಒಂದು ದುರಂತದಿಂದ ನಾವು ಅವ್ರನ್ನ ಸೇವ್ ಮಾಡ್ಬೋದು. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಡಾಕ್ಟರ್, ನಾವು ಹೋಗಿ ಅವ್ರಿಗೆ ಡೈರೆಕ್ಟ್ಲಿ ಸೆಕ್ಸ್ ಬಗ್ಗೆ ಮಾತಾಡ್ಬೇಕಾ? ಇಲ್ಲ, ಚಿಕ್ಕವರಿಂದ ಬ್ಯಾಕ್ ಟಚ್ ಗುಡ್ ಟಚ್ ಈ ತರ ಏನಾದ್ರೂ ಆದ್ರೆ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಟಚ್ ಆದ್ರೆ ಹೌ ಡು ಯು ಹ್ಯಾವ್ ಟು ರಿಯಾಕ್ಟ್, ಇದು ಎಷ್ಟು ಸರಿ ಎಷ್ಟು ತಪ್ಪು. ಅದೇ ತರ ಈ ಏಜಿಗೆ 6th ಸ್ಟ್ಯಾಂಡರ್ಡಿಗೆ ಏನೆಲ್ಲ ಗೊತ್ತಾಗ್ಬೇಕು. ಓಕೆ, ಸರ್ಟನ್ ಚೇಂಜಸ್ ಬರುತ್ತೆ, ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ಬೋದು, ಬಾಡಿಲಿ ಚೇಂಜಸ್ ಬರ್ಬೋದು, ನಿಮಗೆ ಅಟ್ರಾಕ್ಷನ್ ಆಗ್ಬೋದು. ಇಂಥ ಎಲ್ಲ ವಿಷಯಗಳನ್ನ ನಾವೇ ಆಸ್ ಪೇರೆಂಟ್ಸ್ ಅಥವಾ ಆಸ್ ಟೀಚರ್ಸ್ ನಾವೇ ತರ ಮಾತಾಡ್ಕೊಂಡು ಬಂದ್ರೆ ಅವರು ನಿಮ್ಮ ಹತ್ರ ಬಂದು ಮಾತಾಡಕ್ಕೆ ಸಂಕೋಚ ಪಡಲ್ಲ. ಸೊ ನೀವೇ ಇದನ್ನ ಹ್ಯಾಬಿಚುವೇಟ್ ಮಾಡ್ತಾ ಬಂದ್ರೆ ನಾಳೆ ನಿಮಗೆ ನಿಮ್ಮ ಮಕ್ಳ ಮಧ್ಯದಲ್ಲಿ ಜನರೇಷನ್ ಗ್ಯಾಪ್ ಇರಲ್ಲ, ಆ ಕಮ್ಯುನಿಕೇಶನ್ ಗ್ಯಾಪ್ ಇರಲ್ಲ. ನಿಮ್ಮ ಮಧ್ಯದಲ್ಲಿ ಅವ್ರು ಬಂದು ನಿಮಗೆ ಅಟ್ಲೀಸ್ಟ್ ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು. ಇಲ್ಲದಿದ್ರೆ ಅವ್ರು ಮುಚ್ಚುಮರಿ ಮಾಡ್ತಾರೆ. ಸಿಂಪಲ್, ಮಾಡೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಬಟ್ ಅವ್ರು ಮುಚ್ಚುಮರಿಯಲ್ಲಿ ಮಾಡ್ತಾರೆ. ಸೊ ಏನೋ ಒಂದು ತಪ್ಪಾಗ್ಬಿಟ್ರೆ ಯು ವಿಲ್ ಫಾಲ್ ಇನ್ ಟು ಟ್ರಬಲ್. ಆಸ್ ಪೇರೆಂಟ್ಸ್ ಅಥವಾ ನಾವ್ ಆಸ್ ಟೀಚರ್ಸ್ ನಾವೇ ತಪ್ಪಲ್ಲಿ ಬಿದ್ಬಿಡ್ತೀವಿ. ಸೊ ವಿ ವಿಲ್ ಬಿ ದೆನ್ ನಾವು ಸುಮ್ಮನೆ ಗೋಡೆಗೆ ಹೋಗಿ ನಮ್ಮ ತಲೆಯನ್ನ ವಿಲ್ ಟ್ರೈ ಹಿಟ್ಟಿಂಗ್ ಆರ್ ಹೆಡ್ ಟು ದ ವಾಲ್ ಅಂತ ಹೇಳ್ತೀವಿ. ಆ ಥರ ಸಿಚುವೇಶನ್ ಅಲ್ಲಿ ಬಂದ್ಬಿಡ್ತೀವಿ. ಸೊ ಇಟ್ ಇಸ್ ಬೆಟರ್ ನಾವು ಅದನ್ನ ಓಪನ್ ಆಗಿ ಅಡ್ರೆಸ್ ಮಾಡೋದ್ರಿಂದನೇ ದಿಸ್ ಪ್ರಾಬ್ಲಮ್ ವಿಲ್ ಸಾಲ್ವ್. ಓಕೆ, ನೀವು ಇತ್ತೀಚಿನ ದಿನಗಳು ನೋಡಿರ್ಬೋದು, ಸಾಕಷ್ಟು ನ್ಯೂಸ್ ಓಡಾಡ್ತಾ ಇದೆ. ಈಗ ಬಾಲ ಗರ್ಭಿಣಿಯರನ್ನ ನಾವು ನೋಡ್ತಾ ಇದೀವಿ, ತುಂಬಾ ಎಂಗೇಜ್ ಅಲ್ಲಿ ಅವರು ಪ್ರೆಗ್ನೆಂಟ್ ಆಗ್ತಾ ಇರುವಂತದ್ದು. ಪೋಕ್ಸೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಪ್ರಾಬಬ್ಲಿ ಅವ್ರಿಗೆ ಸೆಕ್ಸ್ ಎಜುಕೇಶನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಇವೆಲ್ಲ ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಹೌದು. ನಾನು ರೀಸೆಂಟ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದು ಪಾಕ್ಸೋ ಆಕ್ಟ್ ಬಗ್ಗೆ ಮಾತಾಡಿದೆ. ಆ ಆಕ್ಟ್ ಇಂದ ನಾನು ಕಾಮೆಂಟ್ ಸೆಕ್ಷನ್ ಹೋಗಿ ನೋಡ್ತಾ ಇದ್ದೆ. ಅಲ್ಲಿ ಆಲ್ಮೋಸ್ಟ್ 100 ಜನದಲ್ಲಿ ಎವ್ರಿ 10 ಕಾಮೆಂಟ್ಸ್ ವಾಸ್ ಅಬೌಟ್ ಇವ್ರು ಹೇಗೆ ಆಕ್ಟ್ ಬಗ್ಗೆ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ಮಾತು ಬರ್ತಾ ಇದೆ. ನಾನು ಇವತ್ತಿಗೂ ಅದನ್ನ ಡಿಫೆಂಡ್ ಮಾಡ್ತೀನಿ. ಆಸ್ ಪೇರೆಂಟ್ಸ್ ಅಥವಾ ಆಸ್ ಎಲ್ಡರ್ಸ್ ನಾವು ಕೂತ್ಕೊಂಡು ನಮ್ಮ ಮಕ್ಕಳನ್ನ ಆ ಸ್ಥಿತಿಯಲ್ಲಿ ನೋಡಿದ್ರೆ ನಮ್ಮ ಹೊಟ್ಟೆ ಉರಿಬಹುದು. ಯಾರೋ ಒಬ್ರು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋರ್ಗೆ ಇಟ್ ತುಂಬಾ ಸುಲಭ ಇದೆ. ನೀವು ಲಿಗಾಲಿಟೀಸ್ ತಗೊಂಡಿದ್ದೀರಾ, ನಾವು ಲಿಗಾಲಿಟೀಸ್ ನಮಗೆ ಗೊತ್ತು. ವೆನ್ ಯು ಆರ್ ರನ್ನಿಂಗ್ ಅನ್ ಆರ್ಗನೈಸೇಷನ್, ಸೆಕ್ಷುವಲ್ ಹೆಲ್ತ್ ಆರ್ಗನೈಸೇಷನ್ ನಡೀತಾ ಇರುವಾಗ ವಿ ನೋ ದ ಲಿಗಾಲಿಟೀಸ್. ಆದ್ರೆ ಆಸ್ ಅ ಪೇರೆಂಟ್ ಈ ಅವೇರ್ನೆಸ್ ಗೊತ್ತಾಗ್ಬೇಕಂತ ಆ ಡಿಸ್ಕಷನ್ ಮಾಡಿದ್ದೆ. ಅಂಡ್ ಇಟ್ ವಾಸ್ ವೆರಿ ಕ್ಲಿಯರ್. ನಾನು ಇವತ್ತಿಗೂ ಹೇಳ್ತೀನಿ, ಇಟ್ ಈಸ್ ಅ ಪಾಕ್ಸೋ ಕೇಸ್. ಏನೆಲ್ಲ ಲಿಗಾಲಿಟೀಸ್ ಬೇಕು ಅದನ್ನೆಲ್ಲ ನಡ್ಸ್ಕೊಟ್ಟಿದ್ದಾರೆ ಅವರು. ಆದ್ರೆ ಆ ಅವೇರ್ನೆಸ್ಗೆ ಹೇಳಿರೋ ಕೇಸನ್ನ ಎಷ್ಟೋ ಜನರು ಅವೇರ್ನೆಸ್ ಆಗಿ ತಗೊಂಡಿರ್ಬೋದು, ಮಾತಾಡಿರ್ಲಿಲ್ಲ. ಆದ್ರೂ ನಾವು ಆಸ್ ಯಂಗ್ಸ್ಟರ್ಸ್ ಅಥವಾ ನಿಮಗೆ ಈಗ ಮಕ್ಕಳಾಗ್ಲಿಲ್ಲ ಅಂತ ನೀವು ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕ್ತಿದ್ದೀರಾ, ಥಿಂಕ್ ಅಬೌಟ್ ದ ಚೈಲ್ಡ್ ಅಥವಾ ಥಿಂಕ್ ಅಬೌಟ್ ದ ಪೇರೆಂಟ್ ಹೂ ಹಸ್ ಗಾನ್ ಥ್ರೂ. ಆ ಅಮ್ಮ ಬಂದು ಅವ್ರಷ್ಟು ಹತ್ಕೊಂಡು ವೆನ್ ಹಿಸ್ ಸನ್ ವೆಂಟ್ ಥ್ರೂ ಇಟ್. ನೀವು ಆ ಕೇಸನ್ನ ನಂಬಕ್ಕಾಗಲ್ಲ ದಟ್ ಅವರು ತನ್ನ 10th ಸ್ಟ್ಯಾಂಡರ್ಡ್ ಸ್ಟ್ರೆಸ್, ಎಕ್ಸಾಮ್ ಸ್ಟ್ರೆಸ್ ಇಂದ ಹೋಗಿ ಇಂಥ ಆಕ್ಟಿವಿಟಿ ಮಾಡಿದ್ದಾರೆ ವಿತ್ ಅ 45-year-old ಮೇಲ್ ಪರ್ಸನ್. ಅವರಿಗೆ ಅದರಿಂದ ಹೊರಗಡೆ ಬರ್ಬೇಕು ಯಾಕಂತ ಗೊತ್ತಾಗ್ಲಿಲ್ಲ. ಅಂಡ್ ಒಂದ್ ಮಾತ ಆ ಮಗ ಹೇಳ್ದ, ಅವನೇ ಹೇಳ್ದ, ಹಿ ಸ್ಟುಡ್ ಅಂಡ್ ಹಿ ವಾಸ್ ಲೈಕ್, ಸಿ ನಂಗೆ ಗೊತ್ತು ತುಂಬಾ ಜನರೇಷನಲ್ ಗ್ಯಾಪ್ ಇದೆ, ಅವ್ರ ಬಿಹೇವಿಯರ್ಸ್ ತುಂಬಾ ಚೇಂಜ್ ಆಗ್ತಾ ಇದೆ, ನಮ್ಮವ್ರ ತರ ಇಲ್ಲ ಅವ್ರು. ಆಕ್ಚುಲಿ ನಾವು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ದಾರೆ. ಅವ್ರು ತುಂಬಾ ಒಂದು ಜೆನ್ಸಿ ಬಿಹೇವಿಯರ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಜೆನ್ಸಿ ಅಂತಾನೆ ಮಾತು ಇದೆ. ಆ ಬಿಹೇವಿಯರ್ ಯಾಕೆ ಬರ್ತಾ ಇದೆ ಅಂದ್ರೆ, ಒಂದು ನಾವು ತುಂಬಾ ಕಮ್ಯುನಿಕೇಶನ್, ನಾವ್ ಅನ್ಕೊಳ್ತಾ ಇದೀವಿ ದಟ್ ನಾವು ಇನ್ನೂ 15 ವರ್ಷ ಹಿಂದೆ ಕಾಲದಲ್ಲಿ ಇದೀವಿ. ಇಟ್ಸ್ ಓಕೆ, ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೊಡ್ತಾರೆ. ಇಲ್ಲ ಅವರು ಮಾತುಕತೆ, ನಾವ್ ಯಾಕೆ ನಮ್ಮಪ್ಪ ಮಾತಾಡಿದಾರ ನಮ್ ಜೊತೆ, ಯಾಕೆ ಇದನ್ನೆಲ್ಲ ಮಾಡಿದಾರ ಅಂತ ನಾವು ತಿಳುವಳಿಕೆಯಲ್ಲಿದ್ದೀವಿ. ಬಟ್ ಅವ್ರು ಆತರ ಇಲ್ಲ. ಅವ್ರ ಇಡೀ ಕ್ಲಾಸ್ ಅದ್ರ ಬಗ್ಗೆ ಮಾತಾಡ್ತಿದೆ, ಅವ್ರ ಇಡೀ ಕ್ಲಾಸ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾನೆ ಅವನು. ಸೊ ದಟ್ಸ್ ವೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ನಾವು ಪಾಕ್ಸೋ ಬಗ್ಗೆ ಮಾತಾಡ್ತಿದೀವಿ, ಲಿಗಾಲಿಟೀಸ್ ಬಗ್ಗೆ ಮಾತಾಡ್ತಿದೀವಿ, ಬಟ್ ಅವೇರ್ನೆಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತಿಲ್ಲ. ಲಿಗಾಲಿಟೀಸ್ ಇಡೀ ದುನಿಯಾಗ್ ಗೊತ್ತು, ಇಂಡಿಯಾಗ್ ಗೊತ್ತು, ಕ್ರಿಮಿನಲ್ ಲಾಸ್, ಜಸ್ಟಿಸ್, ಅದು ಇದು ಎಲ್ಲ ನಮಗ್ ಗೊತ್ತು. ವಿ ನೋ ವಾಟ್ ದ ಲಾಸ್ ಆರ್. ಆದ್ರೆ ವೆನ್ ಯು ಟಾಕ್ ಅಬೌಟ್ ಸೆಕ್ಸ್ ಎಡ್ಯುಕೇಶನ್, ದಟ್ಸ್ ವೇರ್ ದ ರಿಯಾಲಿಟಿ ಕಮ್ಸ್.
ವೆನ್ ದಟ್ ಕಿಡ್ ವಾಸ್ ಇನ್ ಡೇಂಜರ್, ಅವ್ರ ಅಮ್ಮನ ಸ್ಥಿತಿ ಹೇಗಿರ್ಬೋದು ಅಲ್ವಾ? ಓಕೆ. ಅವ್ರಿಗೆ ನಾಳೆ HIV ಆಗಿದ್ರೆ ವಾಟ್ ಶಿ ವುಡ್ ಹವ್ ಡನ್, ಅಥವಾ ವಾಟ್ ವುಡ್ ದ ಪೇರೆಂಟ್ಸ್ ಡೂ? ನಥಿಂಗ್. ಸೊ ಅಂತ ಕೇಸಸ್ ಅಲ್ಲಿ ವಿ ಹ್ಯಾವ್ ಟು ಬಿ ವೆರಿ ನಾವು ತುಂಬಾ ಬ್ರಾಡ್ ಮೈಂಡೆಡ್ ಆಗಿ ಮಾತಾಡ್ತಿದೀವಿ ಫಾರ್ ಲಾ ಅಂಡ್ ಎವ್ರಿಥಿಂಗ್. ಐ ನೋ ವಾಟ್ ಎವರ್ ಹ್ಯಾಪನ್ಡ್ ವಾಸ್ ಸಮಥಿಂಗ್ ಪಾಕ್ಸೋಗ್ ರಿಲೇಟೆಡ್. ವಿ ನೋ ಇಟ್. ಅದು ಮೋಸ್ಟ್ಲಿ ನಾವು ಕೇಸಸ್ ತಗೊಳ್ಳೋದೇ ತುಂಬಾ ಕಡಿಮೆ. ವಿ ನೆವರ್ ಟೇಕ್ ಸಚ್ ಕೇಸಸ್. ಯಾಕಂದ್ರೆ ಎಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಲೀಗಲ್ ಇಶ್ಯೂ. ಆದ್ರೆ ಕೇಸಸ್ ಆರ್ ಇನ್ಕ್ರೀಸಿಂಗ್, ಅದು ಫಾರ್ ಶ್ಯೂರ್. ನೀವು ಹೇಳ್ದಂಗೆ ಗರ್ಭಿಣಿಯರು ಆಗೋದು, ಮೈನರ್ಸ್ ಗರ್ಭಿಣಿಯರಾಗೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದೇ ತರ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದು ಈ ಮೈನರ್ ಏಜಸ್ ಅವ್ರು ತುಂಬಾ ಜಾಸ್ತಿ ಆಗ್ತಿದೆ. ನಮ್ಮವರು ಬಂದು ಅದನ್ನ ಹೇಳ್ತಾ ಇಲ್ಲ, ಬಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಯಾರಿಗೆಲ್ಲ ತಲುಪಬೇಕು ಇದೆಲ್ಲ ತಲುಪ್ತಾ ಇದೆ. ಸೊ ದೇ ನೋ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಇಟ್ ಇಸ್ ಬಿಕಾಸ್ ನಮ್ಮವ್ರು ಇದನ್ನ ಮಾತಾಡ್ತಿಲ್ಲ. ಓಕೆ, ಆಸ್ ಪೇರೆಂಟ್ಸ್ ವಿ ಥಿಂಕ್ ದಟ್ ನಾವು ಇದನ್ನೆಲ್ಲ ಮದುವೆ ಆದ್ಮೇಲೆ ಕಲ್ತಿರೋರು, ನಾವು ಯಾಕೆ ಈಗ ಮಕ್ಕಳಿಗೆ ಈ ಎಡ್ಯುಕೇಶನ್ ಕೊಡ್ಬೇಕು ಅಂತ ಇದ್ದಾರೆ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆಯಿಂದ ಮಿಸ್ಇನ್ಫಾರ್ಮೇಶನ್ ಬರ್ತಾ ಇದೆ. ಅವ್ರ ಫ್ರೆಂಡ್ಸ್ ಹೋಗಿ ಪಾನ್ ಅನ್ನು ನೋಡ್ತಾರೆ, ಯೂಟ್ಯೂಬ್ ಅನ್ನು ನೋಡ್ತಾರೆ, ಅಥವಾ ಬೇರೆಯವ್ರ ಸೆಕ್ಷುವಲ್ ಎಕ್ಸ್ಪೀರಿಯನ್ಸಸ್ ಬಂದು ಇವ್ರಿಗೆ ಹೇಳ್ತಾರೆ. ಇವ್ರು ಆ ಎಕ್ಸ್ಪೀರಿಯನ್ಸಸ್ ಇಲ್ಲಿ ಅವ್ರು ಬಂದು ಹೇಳಿದ ತಕ್ಷಣ ಇವ್ರು ಅದರಿಂದ ಕಲಿತಾರೆ. ಕರೆಕ್ಟ್. ಅಂಡ್ ದಟ್ ಈಸ್ ಅ ರಾಂಗ್ ಥಿಂಗ್. ಬೇಸಿಕಲಿ ಏನೋ ಒಂದು ಅವ್ರು ಮೋಸ್ಟ್ಲಿ ಅವರು ಒಂದು ಯಾವುದೇ ಒಂದು ಭಾವನೆಯಿಂದ ಹೇಳ್ಬೋದು, ಅಥವಾ ಯಾರಿಗೆ ಗೊತ್ತು ಅವ್ರು ಸುಳ್ಳೇ ಹೇಳ್ತಿದ್ದಾರೆ, ಅದನ್ನು ಅವರು ತಪ್ಪು ತಿಳುವಳಿಕೆ ಹೋಗ್ತಾ ಇದೆ. ಸೊ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಇಸ್, ರಾದರ್ ದನ್ ದಟ್, ನಾವು ಸ್ಕೂಲ್ಸ್ ಅಲ್ಲಿ ಸೆಕ್ಸ್ ಎಡ್ಯುಕೇಶನ್, ಅಥವಾ ನಾವು ಆಸ್ ಫ್ಯಾಮಿಲೀಸ್ ಅಂಡ್ ಮದರ್ಸ್ ಅಂಡ್ ಫಾದರ್ಸ್ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ಇಟ್ ವುಡ್ ಬಿ ಮಚ್ ಬೆಟರ್ ದೆನ್ ಸಮ್ವನ್ ಎಲ್ಸ್ ಕಮಿಂಗ್ ಅಂಡ್ ಟೆಲಿಂಗ್. ಈ ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಮಕ್ಕಳದ್ದು ಜೀವನ ಸೇವ್ ಆಗ್ಬೋದು. ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗುತ್ತೆ ದಟ್ ಓಕೆ ದಿಸ್ ಇಸ್ ಅ ಹಾರ್ಮೋನಲ್ ಚೇಂಜ್. ಸಿ, ಅವನು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ ಅವ್ನು ಹೋಗಿ ಮಾಡ್ದ. ಯಾರಿಗಂತ ಕೇಸ್ ಹಾಕ್ತೀರಾ? ಲೆಟ್ಸ್ ಸೇ ದಟ್ ನಾವು ವೆನ್ ಯು ಆರ್ ಸಿಟಿಂಗ್ ಆಸ್ ಅ ಸೋಷಿಯಲ್ ಪರ್ಸನ್, ನೀವು ಒಂದು 45 year old ಆ ಗಂಡ್ಸಿಗೆ ಹೋಗಿ ನೀವು ಕೇಸ್ ಹಾಕ್ಬೇಕಿತ್ತು ಅಂತ ಹೇಳ್ತಾರೆ. ಬಟ್ ಥಿಂಕ್ ಅಬೌಟ್ ದ ಮದರ್. ಅವ್ರು ಏನ್ ಹೇಳ್ತಾರೆ, ಮೇಡಮ್ ನಮಗೆ ಗೊತ್ತು ನಮ್ಮ ಮಗನೂ ತಪ್ಪು ಮಾಡಿದ್ದಾನೆ, ಸೊ ವಿ ಹ್ಯಾವ್ ಟು ಸಿಟ್ ಅಂಡ್ ಟಾಕ್ ಟು ದೆಮ್, ರೈಟ್? ನಾವು ಅಲ್ಲಿ ಕೂತ್ಕೊಳ್ದೆ ಹೋಗಿ ಲೀಗಾಲಿಟೀಸ್ ಅನ್ನ ಫಸ್ಟ್ ಫೇಸ್ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಹೌ ಇನ್ ಹ್ಯೂಮನ್ ವಿ ಆರ್. ಸೊ ನಾಳೆ ಬಂದಿರೋ ಮಕ್ಕಳು ನಿಮಗ್ ಬಂದ್ ಸತ್ಯ ಹೇಳ್ತಾರೆ ಅಂತ, ಯು ನೋ ವಾಟ್ ದಟ್ ಕಿಡ್ ಸೆಡ್. ನನಗೆ ಈಗಲೂ ನೆನಪಿದೆ, ಅವ್ನು ಏನ್ ಹೇಳ್ದ ಅಂದ್ರೆ, ಮ್ಯಾಮ್ ನನಗೆ ಗೊತ್ತಿತ್ತು ಡಾಕ್ಟರ್, ನನಗೆ ಗೊತ್ತಿತ್ತು ದಟ್ ನನ್ನ ಅಮ್ಮ ಈ ತರ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ನಾನು ಇಷ್ಟ ದಿನದಿಂದ ಅವ್ರಿಗೆ ಬಂದ್ ಹೇಳಲೇ ಇಲ್ಲ. ಓಕೆ, ಬಿಕಾಸ್ ಅವ್ರಿಗೆ ಒಂದು ಹೆದರಿಕೆ ಇದೆ, ನಾಳೆ ಏನಾದ್ರು ಆದ್ರೂ ಯಾರು ಬಂದಾಗ ಗಟ್ಸೆ ತಗೊಳ್ಳಲ್ಲ, ನಮ್ಮ ಅಪ್ಪ ಅಮ್ಮನಾಗ ಹೋಗಿ ಹೇಳೋಣ ಈ ತರ ಸಮಸ್ಯೆ ಆಗಿದೆ ಅಂತ. ಯಾಕಂದ್ರೆ ಇಟ್ಸ್ ಓಕೆ, ನಾವು ಓಕೆ HIV ಬರ್ತಿದ್ಯಾ, ಇಟ್ಸ್ ಓಕೆ, ವಿಲ್ ಫೇಸ್ ದಾಟ್ ಎಟ್ ಲೀಸ್ಟ್. ಬಟ್ ಅಪ್ಪ ಅಮ್ಮನ ಹೆದರಿಕೆ ಬೇಡವೇ ಬೇಡ, ಇದೆಲ್ಲ ಬೇಡವೇ ಬೇಡ ನಮ್ಗೆ. ಆ ಹೆದರಿಕೆಯಿಂದ ಅವ್ರು ಬಾಳ್ತಿದ್ದಾರೆ. ಸೊ ರಾದರ್ ದೆನ್ ದಟ್, ಗೆಟ್ ದೆಮ್ ಔಟ್, ಹೇಳಿ ದಟ್ ಏನ್ ಪ್ರಾಬ್ಲಮ್ ಇದೆ, ಏನಿದೆ, ನಾವು ವಿ ಆರ್ ದೇರ್ ವಿತ್ ಯು. ಎಡ್ಯುಕೇಶನ್ ಕೊಡ್ಲಿ, ಏನಾಗುತ್ತೆ ಇಂಥ ಕೇಸಸ್ ಅಲ್ಲಿ ಹೋದ್ರೆ. ಸಿ, ವಿ ನೆವರ್ ನೋ ಅವ್ರ ಸ್ಟೇಟಸ್ ಏನು. ಸೊ ಈ ತರದೆಲ್ಲ ಮಾತುಕತೆ ನಾವು ಮಾಡಿದ್ರೆ, ಯಾವ್ಯಾವ ಏಜಿಗೆ ತಕ್ಕಂತೆ ಅವರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನಾವು ಕೊಟ್ರೆ, ಐ ಥಿಂಕ್ ದಿಸ್ ಪ್ರಾಬ್ಲಮ್ ವಿಲ್ ಗೆಟ್ ಸಾಲ್ವ್ಡ್. ಎಕ್ಸಾಕ್ಟ್ಲಿ. ಈಗ ನೀವೇ ಹೇಳಿದಾಗೆ ಇಂಟರ್ನೆಟ್ ಅಲ್ಲಿ ಇವತ್ತು ಸಾಕಷ್ಟು ಕಾಂಟೆಂಟ್ ಸಿಗ್ತಾ ಇದೆ ಮಕ್ಕಳಿಗೆ. ಬೇಡದೇ ಇರೋದಂತೂ ಸಿಕ್ಕಾಪಟ್ಟೆ ಸಿಗ್ತಾ ಇದೆ, ಎಡ್ಯುಕೇಶನ್ ಸಿಗ್ತಾ ಇಲ್ಲ, ಆದ್ರೆ ಬೇರೆದೆಲ್ಲ ಸಿಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ವಿಚ್ ಇಸ್ ಅ ರೈಟ್ ಏಜ್? ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರಿಗೆ ಸೆಕ್ಸ್ ಎಜುಕೇಶನ್ ಕೊಡೋದಕ್ಕೆ ರೈಟ್ ಏಜ್ ಯಾವ್ದು? ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಪೋಷಕರು? ರೈಟ್. ಸಿ, ನನ್ನ ಪ್ರಕಾರ ಐ ಫೀಲ್ 6th standard, ನಿಮ್ಮ 5th to 6th standard ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ವಾಟ್ ಟು ಸ್ಟಾರ್ಟ್ ಅಂತ ಹೇಳಿದ್ರೆ, ಗುಡ್ ಟಚ್ ಬ್ಯಾಡ್ ಟಚ್ ಮಾತಾಡೋದು. ಆಕ್ಚುಲಿ ಗುಡ್ ಟಚ್ ಬ್ಯಾಡ್ ಟಚ್ ನೀವು 2nd standard ಇಂದ ಸ್ಟಾರ್ಟ್ ಮಾಡಿದ್ರು ಇಸ್ ನಾಟ್ ಅ ಪ್ರಾಬ್ಲಮ್. ಬಿಕಾಸ್ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಚಿಕ್ಕ ಮಕ್ಕಳಿಗೂ ಇವತ್ತು ಅಟ್ಲೀಸ್ಟ್ ಗೊತ್ತೇ ಇರಬೇಕು. ಇವತ್ತಿನ ಕಾಲದಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಹೇಗಿದ್ದಾರೆ ನಮಗೆ ಗೊತ್ತಿಲ್ಲ, ಅಪ್ಪ ಅಮ್ಮ ಬಿಟ್ಟು. ಆಕ್ಚುಲಿ ನಿಮಗೆ ಗೊತ್ತು ಏನೆಲ್ಲ ಕೇಸ್ ಆಗ್ತಿದೆ, ಅಪ್ಪ ಅಮ್ಮ ಕೂಡ ಇವತ್ತು ಮಕ್ಳನ್ನ ಬಿಡ್ತಾ ಇಲ್ಲ. ಸೊ ಐ ಥಿಂಕ್ ಚಿಕ್ಕ ಮಕ್ಳಿಗೂ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ. 6th standard ನಿಮ್ ಚಿಕ್ಕ ಚೇಂಜಸ್, ಬಾಡಿಲಿ ಚೇಂಜಸ್ ಬರ್ತಾ ಇರುತ್ತೆ. ಸಿ, ಅವ್ರು ಏನಾಗುತ್ತೆ ಅಂದ್ರೆ, ನನಗೊಂದು ಚಿಕ್ಕವನು, ತುಂಬಾ ಚಿಕ್ಕವರು, ಅವ್ರು ಬಂದ್, ಅಂಡ್ ಶಿ ವಾಸ್ ಅ ಗರ್ಲ್, ಅವ್ರು ಬಂದ್ ಹೇಳಿದ್ಲು ನನಗೆ ದಟ್ ಏನೋ ಏನಾಗುತ್ತೆ, ಅಂಡ್ ಬಿಕಾಸ್ ನಾವೆಲ್ಲ ವಿ ಆರ್ ಟ್ರೈಯಿಂಗ್ ಟು ಗೆಟ್ ಸೆಕ್ಸ್ ಎಡ್ಯುಕೇಶನ್ ಇನ್ ದ ಕರಿಕ್ಯುಲಮ್. ಸೊ ನಾವೀಗ ಮಾತಾಡುವಾಗ ಒಬ್ಳು ಬಂದು ಹೇಳಿದ್ಲು, ಏನೋ ನಿಮಗೆ ಗೊತ್ತಾ ಮ್ಯಾಮ್, ನನ್ನ ಸೀನಿಯರ್ ಒಬ್ಳಿದ್ದಾಳೆ, ಶಿ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಬ್ರೆಸ್. ಓಕೆ, ಅವರು 10th standard 9th standard ಅಲ್ಲಿರುವಾಗ, ಅಂಡ್ ನಾರ್ಮಲಿ ಇದು ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ ಹುಡುಗಿರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ದಿಸ್ ಗರ್ಲ್ ಇಸ್ ಮೇ ಬಿ 4th standard 3rd standard. ಅವ್ರು ತುಂಬಾ ಚೆನ್ನಾಗಿದಾರಲ್ವಾ, ನಿಮಗೆ ಗೊತ್ತಾ ಅವ್ರ ಫಿಗರ್ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಾರೆ.
ಲೈಕ್ ನಮಗೆ ಆ ಥರ ಇಲ್ವೇ ಇಲ್ವಲ್ಲ ಅಂತ ಆ ಮಾತು ಬರುತ್ತೆ. ಆ್ಯಂಡ್ ಶಿ ಇಸ್ ವೆರಿ ಪ್ರಿಟಿ ಟು ಬಿ ಸೀಯಿಂಗ್. ಸೊ ಈ ಮಾತು ಅವಳ ಬಾಯಿಂದ ಬರ್ತಾ ಇದೆ ಅಂದರೆ ದಿಸ್ ಕುಡ್ ಬಿ ದೇರ್ ಅ ಥಾಟ್ ಪ್ರಾಸೆಸ್ ಆಫ್ ಮೆನಿ ಆಫ್ ದ ಗರ್ಲ್ಸ್. ಇದೇ ಥರ ಹುಡುಗರ ಮನಸ್ಸಲ್ಲೂ ಬರ್ಬೋದು, ಅವ್ರು ತುಂಬ ಉದ್ದವಾಗಿದ್ದಾರೆ, ಅವ್ರ ವಾಯ್ಸ್ ಹೆಂಗೆ ಸಖತ್ತಾಗಿದೆ ಅಂತ. ಸೊ ಈ ಥರದ್ದು ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಏಜಲ್ಲಿ ಬರುತ್ತೆ, ಏನೆಲ್ಲ ಬಾಡಿಲಿ ಚೇಂಜಸ್ ಬರುತ್ತೆ, ಇದು ಪ್ಯೂಬರ್ಟಿಯಿಂದ ಆಗ್ತಾ ಇರೋದು. ಅಡಲ್ಟ್ ಆದಮೇಲೆ ಏನೆಲ್ಲ ಎಡ್ಯುಕೇಷನ್ ಬೇಕು, 6th ಸ್ಟ್ಯಾಂಡರ್ಡಲ್ಲಿ ಏನೆಲ್ಲ ಎಡ್ಯುಕೇಷನ್ ಕೊಡ್ಬೋದು, ದಟ್ ದೀಸ್ ಚೇಂಜಸ್ ಕ್ಯಾನ್ ಹ್ಯಾಪನ್. ನಿಮಗೆ ಪೀರಿಯಡ್ಸ್ ಆಗುತ್ತೆ, ಪೀರಿಯಡ್ಸಲ್ಲಿ ಯಾಕೆ ಪೀರಿಯಡ್ಸ್ ಆಗ್ತಾ ಇದೆ, ವಾಟ್ ಆರ್ ದ ಚೇಂಜಸ್, ಈ ಥರ ಎಡ್ಯುಕೇಷನ್ ಕೊಟ್ಟರೆ they will be surely understanding the concept of sex education. ಪ್ರೆಗ್ನೆನ್ಸಿ ಯಾಕಾಗುತ್ತೆ, ಸೊ ಯಾಕೆ ಮೆನ್ಸ್ಟ್ರಲ್ ಸೈಕಲ್ ಇಸ್ ಲಿಂಕ್ಡ್ ವಿತ್ ಪ್ರೆಗ್ನೆನ್ಸಿ, ಇಂಥ ಚೇಂಜಸನ್ನು ನೀವು ಹೇಳ್ತಾ ಬಂದರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಎಟ್ ಅ ಸರ್ಟನ್ ಏಜ್ ದಟ್ ಓಕೆ ಈ ಥರದ್ದು ಆ ಏಜಲ್ಲಿ ಆಗುತ್ತೆ, ಓಕೆ ನನಗೆ ಆ ಥರ ಬರಲ್ಲ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಸೀನಿಯರ್ ಅಂತ ಬರುತ್ತೆ. ಸೊ ಇಂಥ ಚೇಂಜಸನ್ನು ಅವರು ಫಸ್ಟೇ ನೋಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ನಾವು ಯಾಕೆ ಅವ್ರ ಬಗ್ಗೆ ಇವ್ರಿಗೆ ಬಂದು ಹೇಳಬೇಕು ಅಂತ ತುಂಬ ಅಪ್ಪ ಅಮ್ಮ ಹೇಳ್ಬೋದು, ಬಟ್ ಆ್ಯಕ್ಚುಲಿ ಅವ್ರ ಸೀನಿಯರ್ಸನ್ನು ನೋಡ್ತಾನೆ ಇದ್ದಾರೆ. ದೇ ಆರ್ ಸೀಯಿಂಗ್ ಎವ್ರಿ ಸಿಂಗಲ್ ಥಿಂಗ್ ಅರೌಂಡ್ ದೆಮ್. ಅವ್ರ ಅಪ್ಪ ಅಮ್ಮನೂ ನೋಡ್ತಾರೆ, ಅವ್ರಮ್ಮ ಪ್ಯಾಕೆಟಿಂದ ಪ್ಯಾಡ್ ತಗೊಳ್ತಾ ಇದ್ದಾರೆ ಅಂತಲೂ ನೋಡ್ತಾ ಇದ್ದಾರೆ. ಬಟ್ ಯಾವತ್ತೂ ಅವ್ರಿಗೆ ಧೈರ್ಯ ಬರ್ತಾ ಇಲ್ಲ ಹೋಗಿ ಅಮ್ಮನ ಹತ್ರ ಕೇಳಕ್ಕೆ ವಾಟ್ ಇಸ್ ದ್ಯಾಟ್, ಬಿಕಾಸ್ ಆ ಪ್ಯಾಕೆಟ್ ಇಸ್ ರ್ಯಾಪ್ಡ್ ಇನ್ ಅ ನ್ಯೂಸ್ ಪೇಪರ್, ಬ್ರೆಡ್ ಪ್ಯಾಕೆಟ್ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಶಿ ಇಸ್ ಪಿಕ್ಕಿಂಗ್ ಒನ್ ಪ್ಯಾಡ್ ಆ್ಯಂಡ್ ಗೋಯಿಂಗ್ ಇನ್ ಸೈಡ್. ಅಮ್ಮ ಪಿಕ್ ಮಾಡ್ತಿದೆ. ಹುಡುಗರಿಗೂ ಹೇಳೋದು ಒಳ್ಳೇದೆ, ಬಿಕಾಸ್ ಐ ಥಿಂಕ್ ಆಸ್ ಮೆನ್ ದೇ ಆಲ್ಸೋ ಬಿಕಮ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಟುಮಾರೋ. ಒಂದು ಎರಡನೇದು, ಅವರಿಗೂ ಅಕ್ಕ ತಂಗಿಯರು ಇರ್ತಾರೆ, ನಾಳೆ ಅವರಿಗೂ ಮದುವೆ ಆಗುತ್ತೆ. ಪೀರಿಯಡ್ಸ್ ಏನಕ್ಕಾಗುತ್ತೆ, ಓಕೆ ಪೀರಿಯಡ್ಸ್ ಮಿಸ್ ಆದ ತಕ್ಷಣ ವಾಟ್ ಇಸ್ ಓವ್ಯುಲೇಷನ್ ಪೀರಿಯಡ್. ಐ ಥಿಂಕ್ ಇವತ್ತು ಅಟ್ ಲೀಸ್ಟ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್. ನಾವು ಇಷ್ಟು ಮುಂದೆ ಬಂದಿದ್ದೀವಿ ಆಸ್ ಅ ಕಂಟ್ರಿ, ನಾವು ಇಷ್ಟು ಮುಂದೆ ಬಂದಿದ್ದೀವಿ. ಪಾಪ್ಯುಲೇಷನಲ್ಲಂತೂ ಮೊನ್ನೆ ನನಗೆ ಹೇಳ್ತಾ ಇದ್ದಾರೆ ದಟ್ ವಿ ಹ್ಯಾವ್ ಸರ್ಪಾಸ್ ಚೈನಾ ಆಲ್ಸೋ. ಸೊ ನನಗನ್ಸುತ್ತೆ ಪೀರಿಯಡ್ಸ್ ಅಥವಾ ಪ್ರೆಗ್ನೆನ್ಸಿ ದೀಸ್ ಥಿಂಗ್ಸ್ ಹುಡುಗರಿಗೂ ಕೂಡ ಗೊತ್ತಿರಬೇಕು. ಅಟ್ಲೀಸ್ಟ್ ಯುನೋ 8th 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಡಲ್ಟ್ ಕಿಡ್ಸ್ ಅವರು ಯಾಕೆ ದೇ ಆರ್ ಹ್ಯಾವಿಂಗ್ ಪೀರಿಯಡ್ಸ್ ಅಂತ ಹೇಳಿದ್ರೆ, ಈಗ ಮದುವೆ ಆಗಿರೋರ್ಗೂ ಗೊತ್ತಿಲ್ಲ ನಾರ್ಮಲ್ ಆಗಿ. ನೀವು ಅವ್ರಿಗೆ ಹೇಳಿ ಪೀರಿಯಡ್ಸ್ ಒಂದು 5 ದಿನ ಬ್ಲಡ್ ಅವ್ರಿಗೆ ಫ್ಲೋ ಆಗುತ್ತೆ, ಬಟ್ ವೈ ಇಸ್ ಇಟ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಗೊತ್ತಿರಲ್ಲ. ಓವ್ಯುಲೇಷನ್ ಟೈಮಲ್ಲೇ ಯಾಕೆ ಸೆಕ್ಸ್ ಮಾಡಬೇಕು ಅಂತ ಗೈನಕಾಲಜಿಸ್ಟ್ ಹೇಳ್ತಿದ್ದಾರೆ ಗೊತ್ತಿರಲ್ಲ. ಸೊ ದೀಸ್ ಥಿಂಗ್ಸ್ ಐ ಥಿಂಕ್ ಅಟ್ಲೀಸ್ಟ್ ಫ್ರಮ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಈ ಥರದ್ದು ಎಡ್ಯುಕೇಷನ್. 6th to 7th ಅವ್ರ ಬಾಡಿಲಿ ಚೇಂಜಸ್, ಅವ್ರಿಗೆ ಹಾರ್ಮೋನಲ್ ಚೇಂಜಸ್, ಮೂಡ್ ಫ್ಲಶಸ್ ಬರೋದು, ಯುನೋ ಮುಖದಲ್ಲಿ ಫೇಶಿಯಲ್ ಹೇರ್ ಬರೋದು, ಅಂಡರ್ ಆರ್ಮ್ಸ್ ಅಲ್ಲಿ ಹೇರ್ ಬರೋದು, ಇಂಥದ್ದೆಲ್ಲ ನಾವು ಹೇಳಿದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ ನನ್ನ ಚೇಂಜಸ್ ಬರ್ತಾ ಇದೆ, ಬದಲಾವಣೆ, ನನ್ನ ವಾಯ್ಸ್ ತುಂಬ ಚೇಂಜ್ ಆಗ್ತಿದೆ, ನನ್ನ ಹೈಟ್ ಡಿಫ್ರೆನ್ಸ್ ಬರ್ತಾ ಇದೆ, ಯುನೋ ಐ ಆಮ್ ಟ್ರೈಯಿಂಗ್ ಟು ಬಿಕಮ್ ಲಿಟಲ್ ಮೋರ್ ಫೆಮಿನೈನ್. ಈ ಟಾಮ್ ಬಾಯಿಶ್ ಅಂತ ಹುಡುಗಿರು ಇರ್ತಾರೆ, ಒಂದು ಏಜ್ ಆದ್ಮೇಲೆ ಅವ್ರಿಗೆ ಯುನೋ ದೇ ಫೀಲ್ ಲೈಕ್ ಬೀಂಗ್ ಫೆಮಿನೈನ್. ಲಿಪ್ ಗ್ಲಾಸ್ ಹಾಕೊಳ್ಳೋದು, ನಾವೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಅವಾಗ ನಮ್ಮನ್ನ ಯಾರು ಹೇಳಲಿಲ್ಲ ದೀಸ್ ಆರ್ ದ ಚೇಂಜಸ್ ದಟ್ ಯು ಆರ್ ಬಿ ಗೋಯಿಂಗ್ ಥ್ರೂ. ಚಿಕ್ಕ ಚೇಂಜಸ್ ನಾವು ಹೇಳ್ತಾ ಬಂದರೆ ಐ ಥಿಂಕ್ ನಮಗೆ ಆ ಅವೇರ್ನೆಸ್ ಬರುತ್ತೆ. ಅವ್ರಿಗೆ ಆಸ್ ಮಕ್ಕಳಿಗೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ ದಟ್ ದಿಸ್ ಇಸ್ ದ ಸಿಚುವೇಶನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ನಿಮ್ಮ ಹತ್ರ ಬರುವಂಥ ಹೆಚ್ಚು ಕೇಸಸ್ಗಳಲ್ಲಿ ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ಯಾವ ವಯಸ್ಸಿನ ಮಕ್ಕಳಲ್ಲಿ ಯಾವ ಸಮಸ್ಯೆ ಹೆಚ್ಚಾಗಿ ನೀವು ಗಮನಿಸ್ತಾ ಇದ್ದೀರಾ? ಮಕ್ಕಳು ಅಂತ ಆಸ್ ಐ ಸೆಡ್, ನಾವು ಮಕ್ಕಳನ್ನ ಕೇಸ್ ಜಾಸ್ತಿ ತಗೊಳ್ಳಲ್ಲ. ದ್ಯಾಟ್ ವಾಸ್ ದ ಫಸ್ಟ್ ಕೇಸ್ ನನ್ನ ಲೈಫಲ್ಲಿ ನಾನು ನೋಡಿದ್ದು. ಟೀನೇಜರ್ಸ್ ಅಲ್ಲಿ ಐ ಹ್ಯಾವ್ ಟು ಸೇ ಟೀನೇಜರ್ಸ್ ತುಂಬ ಕಡಿಮೆ ಬರ್ತಾರೆ, ಬಿಕಾಸ್ ಒಂದು ಅವ್ರಿಗೆ ಹೆದರಿಕೆ ಇದೆ. ಕರೆಕ್ಟ್. ಓಕೆ, ದಿಲ್ ನೆವರ್ ಕಮ್ ಅಪ್. ಸೆಕೆಂಡ್ ಥಿಂಗ್, ಅವ್ರ ಹತ್ರ ಹಣ ಇಲ್ಲ. ಸೊ ದಿಲ್ ಥಿಂಕ್ ಟ್ವೈಸ್, ನಾನೀಗ ಬರೋದಾದ್ರೂ ಹೇಗೆ, ಕನ್ಸಲ್ಟೇಷನ್ ಚಾರ್ಜಸ್, ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ಹೇಗಿರುತ್ತೆ ಅಂತ. ಬಟ್ ದೇರ್ ಇಸ್ ನಥಿಂಗ್ ಟು ಬಿ ಸ್ಕೇರ್ಡ್. ನಮ್ಮಲ್ಲಿ ಏನಂದ್ರೆ ವಿ ಕ್ಯೂಪಿಡ್ಸ್ ಅಲ್ಲಿ ನಾರ್ಮಲಿ ನಾವು ಪ್ರೀ ಕೌನ್ಸಿಲರ್ಸ್ ನಾವು ಅವ್ರನ್ನ ಟ್ರೈನ್ ಮಾಡಿದೀವಿ ಇನ್ HIV and STI ಕೌನ್ಸಿಲಿಂಗ್. ಸೊ ಯು ಡೋಂಟ್ ಹ್ಯಾವ್ ಟು ಆಕ್ಚುಲಿ ಪೇ ಮನಿ ಫಾರ್ ಅ ಡಾಕ್ಟರ್. ನಾವು ಡಾಕ್ಟರ್ ಕನ್ಸಲ್ಟೇಷನ್ ಅಂತ ಹೇಳಿದ ತಕ್ಷಣ ಹಣ ಇದೆ, ಬಟ್ ವೆನ್ ಯು ಆರ್ ಟಾಕಿಂಗ್ ಟು ಪ್ರೀ ಕೌನ್ಸಿಲರ್ ನಿಮಗೆ ಯಾವುದೂ ಹಣ ಇಲ್ಲ. ಯು ಕ್ಯಾನ್ ಟಾಕ್ ಆನ್ ಅ ಕಾಲ್. ಸೊ ನಿಮಗೆ ಏನಾದರೂ ಡೌಟ್ ಇದ್ರೆ, ಓಕೆ ಏನೋ ಒಂದು ಈ ಥರ ಸಮಸ್ಯೆ ಆಯಿತು, ನಂಗೆ ಗೊತ್ತಿಲ್ಲ ಏನು ಮಾಡಬೇಕು, ಆಯ್ತಾ ನಾವು ಟೆಸ್ಟಿಂಗ್ ಮಾಡಬೇಕಾದ್ರೆ ಯಾವಾಗ ಮಾಡಬೇಕು, ಓಕೆ ಏನು ಆಗಬಹುದು ಅಂತ ಹೇಳೋದ್ರಾದರೆ ಯು ಕ್ಯಾನ್ ಟಾಕ್ ಟು ದೆಮ್. ಸೊ ವಿ ಹ್ಯಾವ್ ಕೆಪ್ ದಟ್ ಫೆಸಿಲಿಟಿ. ಯಾರಾದರೂ ಫೋನ್ ಮಾಡಿ, ಅಲ್ಲ ನಾನು ಡಾಕ್ಟ್ರ್ ಹತ್ರನೇ ಮಾತಾಡಬೇಕು ಅಂದರೆ ನಾನು ಹಣ ಕಟ್ಟಬೇಕು, ಸೊ ಐ ಡು ನಾಟ್ ನೋ ವೇರ್ ಟು ಗೋ ಅಂತ ಹೇಳಿದ್ರೆ ವಿ ಕೆಪ್ ದಿಸ್ ಪರ್ಪಸ್ಲಿ. ಪ್ರೀ ಕೌನ್ಸಿಲರ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ ಆ್ಯಂಡ್ ವಿ ಹ್ಯಾವ್ ಪರ್ಸ್ನಲಿ ಟ್ರೈನ್ ದೆಮ್. ಅವ್ರಿಗೆ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ಕೂಡ ಇದೆ, ಸೊ ದೇ ವಿಲ್ ಹೆಲ್ಪ್ ಯು ಔಟ್. ಬೇಕಂತಾನೆ ವಿ ಹ್ಯಾವ್ ಡನ್ ದಿಸ್. ಟೀನೇಜರ್ಸಿಗೋಸ್ಕರ ಅಂತ ಹೇಳಕ್ ಹೋದ್ರೆ ನಾರ್ಮಲಿ ಟೀನೇಜರ್ಸ್ ಬರೋದಿಲ್ಲ. ಆಸ್ ಐ ಸೆಡ್, ಫಿಯರ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಇದೆ. ಟೀನೇಜರ್ಸಿಗೆ ಎಡ್ಯುಕೇಷನ್ ಕೊಟ್ಟಷ್ಟೇ
ನಾವು ಒಳ್ಳೆಯವರಾಗ್ತಾ ಹೋಗ್ತೀವಿ. ನಮ್ಮ ದೇಶ ಏನಿದೆ ಅದು ಮುಂದೆ ಹೋಗಿ ಚೆನ್ನಾಗಿರೋ ಎಡ್ಯುಕೇಶನ್ ಪಡ್ಕೊಳ್ತಾರೆ. ಅನ್ನೆಸೆಸರಿಯಾಗಿ ಯಾರೋ ಒಬ್ರು ಹೇಳೋ ಪರಿಸ್ಥಿತಿ ಬರಬಾರ್ದು. ದಟ್ ಈ ತರ ಆದ್ರೆ ಈ ತರ ಆಗುತ್ತೆ, ಕಾಂಡಮ್ಸ್ ಹಾಕಿದ್ರೆ ಏನು ಯೂಸ್ ಇಲ್ಲ, ಯು ಡು ನಾಟ್ ಹ್ಯಾವ್ ದಟ್ ಪ್ಲೆಜರ್ ಅಂತ ಹೇಳ್ತಾರೆ. ಇದೆಲ್ಲ ಟು 10th ಸ್ಟ್ಯಾಂಡರ್ಡ್ ಕಿಡ್ ಆಲ್ಸೋ ನೋಸ್ ದಟ್ ಅಂತೆ, ದಟ್ ಕಾಂಡಮ್ ಇಸ್ ನಾಟ್ ಗುಡ್ ಫಾರ್ ಪ್ಲೆಜರ್ ಅಂತ. ಆ ಪ್ಲೆಜರ್ ಸಿಗಲ್ಲ. ಆ 10th ಸ್ಟ್ಯಾಂಡರ್ಡ್ ಕಿಡ್ಗೆ ಕಾಂಡಮ್ ಅಲ್ಲಿ ಪ್ಲೆಜರ್ ಸಿಗಲ್ಲ ಅಂತ ಗೊತ್ತಾಗಿದ್ರೆ ಥಿಂಕ್ ನಮ್ ದೇಶ ಎಲ್ಲೋ ಹೋಗ್ತಾ ಇದೆ. ಕರೆಕ್ಟ್. ಸೊ ಈ ತರದ್ದು ರಾಂಗ್ ಮಿಸ್ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಕರೆಕ್ಟ್. ನಾವ್ ಅನ್ಕೊಳ್ತಾ ಇದೀವಿ ಅಡಲ್ಟ್ಸಿಗೆ ಮಾತ್ರ ಗೊತ್ತಿರೋದು, ಬಟ್ ಇದು ಮಕ್ಳಿಗೂ ಹೋಗಿದೆ. ಓಕೆ, ಮಕ್ಳಿಗೂ ಹೋಗ್ತಾ ಇದೆ, ಹೋಗಿದೆ. ದೇ ನೋ ಆಲ್ ಸಾರ್ಟ್ಸ್ ಆಫ್ ಪಾರ್ನ್ ಆಲ್ಸೋ. ಓಕೆ, ನೀವ್ ಹೇಳ್ತೀರಾ ಪಾಕ್ಸೋ ಆಕ್ಟ್, ಬಟ್ ದೇ ನೋ ಎವ್ರಿಥಿಂಗ್. ಅಂಡ್ ನಾವು ಒಂದು ಕೇಸನ್ನ ಡಿಸ್ಕಸ್ ಮಾಡಿದ ತಕ್ಷಣ ಪಾಕ್ಸೋ ಆಕ್ಟ್ ನೆನಪಾಗುತ್ತೆ, ಬಟ್ ಮೋರ್ ದೆನ್ ದ್ಯಾಟ್ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿಗೆ ಹೋಗ್ತಾ ಇದೆ. ಇಟ್ ಇಸ್ ಡ್ರಾಯಿಂಗ್ ದೇರ್ ಅಟೆನ್ಷನ್. ನಾರ್ಮಲ್ ಆಗಿ ಪಾರ್ನು ಸೆಕ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರ ಅಟೆನ್ಷನ್ ಬಂದ್ಬಿಡುತ್ತೆ. ಓಕೆ, ಬಟ್ ಈ ತರ ಕೇಸಸ್ ಅಲ್ಲಿ ಯು ನೀಡ್ ಟು ಬಿ ಅ ಲಿಟಲ್ ಕಾಶಿಯಸ್ ಅಂತ ಹೇಳ್ಬೋದು. ಓಕೆ, ಈಗ ಕಳೆದ 2 ಡಿಕೇಡ್ಸ್ಗೆ ಹೋಲಿಸಿದ್ರೆ HIV ನಮ್ಮಲ್ಲಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾನೆ ಇದು ಜಾಸ್ತಿನೇ ಆಗುತ್ತೆ. ಓಕೆ. ವಿತ್ ಟೈಮ್ ಇದು ಜಾಸ್ತಿ ಆಗುತ್ತೆ. ಬಿಕಾಸ್ ಆಸ್ ಐ ಸೆಡ್, ಪ್ರಾಪರ್ ಸೆಕ್ಸ್ ಎಡ್ಯುಕೇಶನ್ ಇಲ್ಲ. ನಾನು ಹೇಳ್ದಂಗೆ ಮಿಸ್ಇನ್ಫಾರ್ಮೇಶನ್ ತುಂಬಾ ಜಾಸ್ತಿ ಇದೆ. ಕಾಂಡಮ್ ಯೂಸ್ ಮಾಡಿದ್ರು ಒಂದೇ, ಮಾಡಲಿಲ್ಲ ಅಂದ್ರೂ ಒಂದೇ. ಟೆಸ್ಟಿಂಗ್ ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ. ಸೆಕ್ಷುವಲ್ ಹೆಲ್ತ್ ಬಗ್ಗೆ ಹಿಂದಿನ 25 ವರ್ಷದಿಂದ ಯಾರು ಮಾತಾಡ್ತಾನೆ ಇರಲಿಲ್ಲ. ಬಿಕಾಸ್ ನಮ್ಮ ಮನಸ್ಸಲ್ಲಿ ಒಳಗಡೆ ಇತ್ತು ದಟ್ ವಿ ಶುಡ್ ನೆವರ್ ಬಿ ಟಾಕಿಂಗ್. ಇದು ಯಾವತ್ತಾದ್ರೂ ಒಂದು ಜಜ್ಮೆಂಟ್ ಮಾಡೋ ಟಾಪಿಕ್. ನಾವು ಇದನ್ನ ಹೊರಗಡೆ ತೆಗೆದ ತಕ್ಷಣ ನಮ್ಮನ್ನ ಜಜ್ಮೆಂಟ್ ಮಾಡ್ತಾರೆ. ಇದಕ್ಕೆ ತಕ್ಕಂತೆ ನಾನು ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ, ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಹ್ಯಾಡ್ ಒನ್ ಕಪಲ್. ಅವರು ಅವರಿಗೆ ಆಕ್ಚುಲಿ ಅವ್ರಿಗೆ ಸೆಕ್ಸ್ ಎಡ್ಯುಕೇಶನ್ ಅಂತ ಇರಲಿಲ್ಲ. ಬಟ್ ಈಗ ಏನಾಗ್ತಿದೆ ಅಂದ್ರೆ, ದೇ ಹ್ಯಾವ್ ಬೀನ್ ಇನ್ ಅನ್ ಓಪನ್ ರಿಲೇಶನ್ಶಿಪ್. ಅವರು ಎಟ್ ದ ಎಂಡ್ ಆಫ್ ದ ಡೇ ಅವ್ರು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಅಂಡ್ ದೆನ್ ದೇ ಕಮ್ ಬ್ಯಾಕ್ ಟುಗೆದರ್. ಅವರಿಬ್ರು ಪುನಃ ಸೆಕ್ಸ್ ಮಾಡ್ತಾರೆ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಅ ಲಾಟ್. ಓಪನ್ ರಿಲೇಶನ್ಶಿಪ್, ಸಿಚುವೇಶನ್ಶಿಪ್ ಇಂಥದ್ದೆಲ್ಲ ಬರ್ತಾ ಇದೆ. ಯು ಆಲ್ ನೋ ದಟ್. ಸೊ ಇದೆಲ್ಲ ಹೊರಗಡೆ ಹೋಗಿ ಪುನಃ ಬಂದು ಒಟ್ಟಿಗೆ ಸೆಕ್ಸ್ ಮಾಡ್ತಿದ್ದಾರೆ ಅನ್ಪ್ರೊಟೆಕ್ಟೆಡ್. ಸೊ ಈ ಅನ್ಪ್ರೊಟೆಕ್ಟೆಡ್ ಸೆಕ್ಶುವಲ್ ಆಕ್ಟಿವಿಟೀಸ್ ಎಲ್ಲೆಲ್ಲ ಪ್ರಾಬ್ಲಮ್ ಆಗ್ತದೆ, ಏನೆಲ್ಲ ಬರುತ್ತೆ ಅಂತ ಜನರು ಮಾತಾಡ್ತಾ ಇಲ್ಲ. ಕೋರ್ಸ್ ಟ್ರೆಂಡಿಂಗ್ ಟಾಪಿಕ್ಸ್ ಅಲ್ಲಿ ನಾವು ಕ್ಯೂರಿಯಾಸಿಟಿಯಿಂದ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ವಾಟ್ ನೆಕ್ಸ್ಟ್? ನಾವು ಹೆಲ್ತ್ ಬಗ್ಗೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ದಟ್ ಈಸ್ ವೇರ್ HIV and STI ಅವೇರ್ ರಿಸ್ಕ್ ಜಾಸ್ತಿ ಆಗ್ತಾನೆ ಇದೆ. ಸೊ ಕಾಂಡಮ್ಸ್ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಂಟ್, ಕಾಂಡಮ್ಸ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಎಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳ್ಬೋದು. ಈಗ ವ್ಯಾಕ್ಸಿನ್ ಬಂದ್ಬಿಟ್ಟಿದೆ HIV-ಗೆ, ಅಡ್ವಾನ್ಸ್ ಮೆಡಿಸಿನ್ಸ್ ಬಂದ್ಬಿಟ್ಟಿದೆ ಅಂತೆಲ್ಲ ನಾನು ಕೇಳ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಅದು ನಿಜಾನಾ ಅಂತ? ವ್ಯಾಕ್ಸಿನೇಷನ್ ಲೆನ್ಕೆಪೆವೀರ್ ಅಂತ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು HIV ನ ಪಾಸಿಟಿವ್ ಇದ್ದವ್ರಿಗೆ ನೆಗೆಟಿವ್ ಮಾಡೋದ್ರಲ್ಲೇ ಬಂದಿಲ್ಲ ಇನ್ನು. ದೆರ್ ಇಸ್ ನೋ ಮಿರಾಕಲ್ ಆಸ್ ಸಚ್ ವಿಚ್ ಇಸ್ ಕಮ್. ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ಐ ಶುಡ್ ನಾಟ್ ಬಿ ಸೇಯಿಂಗ್ ದಟ್ HIV ಇದ್ದವರು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಅ ರಾಂಗ್ ಥಿಂಗ್. ಅಡ್ವಾನ್ಸ್ಡ್ ಮೆಡಿಕೇಶನ್ಸ್ ನೀವು ಹೇಳಿದ್ದು ಕರೆಕ್ಟ್ ಆಗಿ ಬಂದಿದೆ. ಸೋ ಮೆನಿ ಆಫ್ ಮೈ ಪೇಷಂಟ್ಸ್ ತುಂಬಾ ಲವಲವಿಕೆಯಿಂದ ವೆರಿ ಹೆಲ್ದಿಲಿ ದೇ ಆರ್ ಲಿವಿಂಗ್ ದೇರ್ ಲೈಫ್ ಫಿಟ್ ಅಂಡ್ ಫೈನ್. ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಆಗ್ತಿಲ್ಲ. ದೇ ಆರ್ ಆಲ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನನಗನ್ಸುತ್ತೆ ಅದು ನಾವೇ ಸ್ಪ್ರೆಡ್ ಮಾಡಿರೋ ಒಂದು ಮಿಸ್ಇನ್ಫಾರ್ಮೇಶನ್. ಹಿಂದಿನ ಕಾಲದಲ್ಲಿ ಒಂದು ಟೈಮಲ್ಲಿ ಆ ಥರ ಪರಿಸ್ಥಿತಿ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಅಟ್ ಲೀಸ್ಟ್ ಥಿಂಗ್ಸ್ ಆರ್ ನಾಟ್ ಲೈಕ್ ದಟ್. HIV ಇದ್ದವರು ಜಾಸ್ತಿ ದಿನ, ಅವ್ರಿಗೆ ದೇವ್ರು ಕೊಟ್ಟಿರೋ ಆಯಸ್ಸನ್ನ ಅವ್ರು ಬದುಕ್ತಾರೆ ಅಂತ ಹೇಳ್ತೀನಿ. ನಥಿಂಗ್ ಇಸ್ ಹ್ಯಾಪನಿಂಗ್ ಟು ದೆಮ್. ಆಕ್ಚುಲಿ ಹೇಳ್ಬೇಕಾದ್ರೆ ಇದಕ್ಕೊಂದು ನನ್ಗೆ ಇನ್ಸಿಡೆಂಟ್ ಇದೆ. ಒಂದು ಕಪಲ್ ಇದ್ರು, ಗಂಡ ಹೆಂಡತಿ. ಗಂಡನಿಗೆ HIV ಇತ್ತು. ಹೆಂಡತಿ ಶಿ ಹ್ಯಾಡ್ ಸಮ್ ಶಿ ವಾಸ್ ಹ್ಯಾವಿಂಗ್ ಅವ್ರಿಗೆ BP ಡಯಾಬಿಟೀಸ್ ಇಶ್ಯೂಸ್ ಇತ್ತು. ಅವರು 70ನೇ ವರ್ಷ ಬರ್ತ್ಡೇ ಕೇಕ್ ಮೊನ್ನೆ ಕಟ್ ಮಾಡಿರೋದು. ನೆಕ್ಸ್ಟ್ ಡೇನೆ ಅವ್ರ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ. ಇವತ್ತು ಅವ್ರ HIV ಇದೆ, ಅವ್ರು ಬದುಕಿದ್ದಾರೆ. ಬಟ್ ಅವ್ರು ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರ್ಕೊಂಡು ಹೋಗ್ತಾರೆ, ಅವ್ರ ಹೆಂಡತಿ. ಸೊ ಯು ಕ್ಯಾನ್ ಸಿ ಏನಾಗ್ತಿದೆ. ಸೊ HIV ಇದ್ದವ್ರು ಬದುಕ್ತಿದ್ದಾರೆ. ಓಕೆ, ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆ ಮಿಸ್ಇನ್ಫಾರ್ಮೇಶನ್ ನಾವು ಸ್ಪ್ರೆಡ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡ್ಲಿ. ನಿಮಗೆ ಯಾರೋ ಒಬ್ರು ಹೇಳಿದ್ದಾರೆ, ನೀವ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ಇಲ್ದೆ ನೀವು ಮಾತಾಡ್ತಿದ್ದೀರಾ ಬಿಕಾಸ್ ನಿಮಗೆ ಯಾರೋ ಹೇಳಿದ್ದಾರೆ, ಅಥವಾ ನಿಮಗೆ ಗೊತ್ತಿರೋರು ಯಾರೋ ತೀರ್ಕೊಂಡ್ಬಿಟ್ರು. ಯಾಕೆ ತೀರ್ಕೊಂಡ್ರು ಅಂತ ನೀವು ತಿಳ್ಕೊಳಲ್ಲ. ಅವ್ರು HIV ಇಂದ ತಿಳ್ಕೊಂಡ, ಅವನು HIV ಇಂದ ತೀರ್ಕೊಂಡ್ಬಿಟ್ಟ. ಅವ್ನು HIV ಇತ್ತು, ಅದಕ್ಕೆ ಅವ್ನು ಬೇಗ ತೀರ್ಕೊಂಡ್ಬಿಟ್ಟ. ಬಟ್ ಅವ್ನು ಮೆಡಿಕೇಶನ್ಸ್ ಇಲ್ದೆ ಬದುಕ್ತಾ ಇದ್ದ, ಅದಕ್ಕೆ ಅವ್ನು ತೀರ್ಕೊಂಡಿತ್ತು. ಇಟ್ ಇಸ್ ನಾಟ್ ದಟ್ ಹಿ ವಾಸ್ ಆನ್ ART.
ಓಕೆ, ART ಅಲ್ಲಿದ್ದವರು ನಾರ್ಮಲ್ ಆಗಿ ಚೆನ್ನಾಗಿ ಬದುಕ್ತಾರೆ ಇಫ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ಹೆಲ್ತ್ ವೆರಿ ವೆಲ್. ಏನೂ ಆಗಲ್ಲ ಅವ್ರಿಗೆ. ಸೊ ಈ ಒಂದು ಫ್ಯಾಕ್ಟನ್ನ ಜನರು ಮಾತಾಡ್ತಿಲ್ಲ. ಅವನು HIV ಇಂದ ತೀರ್ಕೊಂಡ. ಯಾಕೆ ತೀರ್ಕೊಂಡ ಅದನ್ನ ತಿಳುವಳಿಕೆ ಮಾಡೋ ಶಕ್ತಿ ತಾಳ್ಮೆ ನಮಗಿಲ್ಲ, ನಾವು ಮಾಡೋದು ಇಲ್ಲ. ದಟ್ ಇಸ್ ದ ರಿಯಾಲಿಟಿ. ಡಾಕ್ಟರ್, ಈಗ ಒಬ್ಬ ಆರೋಗ್ಯವಂತ ಮನುಷ್ಯ ನೋಡೋದಕ್ಕೆ ತುಂಬಾ ವೆಲ್ ಬಿಲ್ಟ್, ಫಿಟ್, ಆರೋಗ್ಯವಾಗಿ ಕಾಣ್ತಾರೆ, ಅವರಲ್ಲೂ HIV ಇರಬಹುದಾ? ಎಸ್ ಆಫ್ ಕೋರ್ಸ್ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಗೇಮ್ ಆಫ್ ಇಮ್ಯುನಿಟಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡೆಡ್. ನೀವು ಈಗ HIV ಬಂದ ತಕ್ಷಣ ನನಗೆ ಈಗಲೇ ಫೀವರ್ ಆಗಬೇಕಾ ಅಂತ ಹೇಳ್ತಾರೆ, ಇಲ್ಲ. ಇಟ್ ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ವಿದಿನ್ ಸ್ಪ್ಯಾನ್ ಆಫ್ 4 weeks ಅಥವಾ 3 weeks 2 weeks ಒಳಗಡೆ ಫೀವರ್ ಬರ್ಬೋದು, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ಬರಿಗೆ ಬರೋಕ್ ಚಾನ್ಸೇ ಇಲ್ಲ ಬಿಕಾಸ್ ಅವ್ರ ಇಮ್ಯುನಿಟಿ ಅಷ್ಟು ಚೆನ್ನಾಗಿದೆ. ಸೊ ಇಟ್ ಟೇಕ್ಸ್ ಸಮ್ಟೈಮ್ಸ್ 2 years ಟು ಶೋ ಅಪ್ ಸಿಂಪ್ಟಮ್ಸ್. ಒಬ್ಬೊಬ್ಬರಿಗೆ 2 ವರ್ಷ ಆಗುತ್ತೆ ಸಿಂಪ್ಟಮ್ಸ್ ತೋರ್ಸಕ್ಕೆ. ಸೊ ಇಂಥ ಕೇಸಸ್ ಅಲ್ಲಿ, ಟು ಬಿ ವೆರಿ ಫ್ರಾಂಕ್, HIV ಇಸ್ ದ ಓನ್ಲಿ ವೇ. ನಿಮಗೆ ಅರ್ಥ ಆಗಬೇಕು HIV ಇದೆಯಾ, ಸ್ಟೇಟಸ್ ಗೊತ್ತಾಗಬೇಕು ಅಂದ್ರೆ ನೀವು ಟೆಸ್ಟಿಂಗ್ ಮಾಡಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ನೀವು ಟೆಸ್ಟಿಂಗ್ ಮಾಡಿದೆ, ಇಲ್ಲ ನನಗೆ ಏನು ಪ್ರಾಬ್ಲಮ್ ಇಲ್ಲ. ನನಗೆ ತುಂಬ ಜನ ಬಂದು ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಅವ್ರ ಹತ್ರ ಸೆಕ್ಸ್ ಮಾಡಿದೆ, ಆದರೆ ಆ ಸೆಕ್ಸ್ ವರ್ಕರು ನೋಡೋಕ್ಕೆಲ್ಲ ಚೆನ್ನಾಗಿದ್ರು, ಫಿಟ್ ಆ್ಯಂಡ್ ಫೈನ್ ಇದ್ರು. ಐ ವಾಸ್ ಲೈಕ್, ಆ ಥರ ಗೊತ್ತಾಗಲ್ಲ. ಸೊ HIV ಇದ್ದವ್ರು ಏನು ನರಳು ಇದು ಇರ್ಬೇಕಾ? ಸೊ ಇಟ್ ಈಸ್ ನೆವರ್ ಲೈಕ್ ದಟ್. ಅದೇ ನಾನು ಹೇಳೋದು, ದಟ್ಸ್ ಎ ಮಿಸ್ಕಮ್ಯುನಿಕೇಶನ್. ನಾನು ಅದೇ ಹೇಳೋದು ನಿಮಗೆ, HIV ಪಾಸಿಟಿವ್ ಇದ್ದವ್ರು ಎಷ್ಟು ಚೆನ್ನಾಗಿ ಬದುಕ್ತೀರಾ ಅಂತ ನಾನು ಅದೇ ಹೇಳ್ತಾ ಇರೋದು. ಸೊ ಇಟ್ ಈಸ್ ಅ ಮಿಸ್ಕಮ್ಯುನಿಕೇಶನ್, ಮಿಸ್ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ನಮ್ಮವರೇ ಅದನ್ನ ಸ್ಪ್ರೆಡ್ ಮಾಡಿರೋದು. ದಟ್ HIV ಇದ್ದವರು ಆಕ್ಚುಲಿ ಫೀವರಲ್ಲೇ ಇರ್ತಾರೆ, ಯಾವಾಗಲೂ ಚೆನ್ನಾಗಿರಲ್ಲ, ಆ ಥರ. ಇಟ್ಸ್ ನೆವರ್ ಲೈಕ್ ದಟ್. ಅವ್ರು ಚೆನ್ನಾಗಿರ್ತಾರೆ. ಮೈ ಓನ್ಲಿ ಥಿಂಗ್ ಇಸ್ ದ್ಯಾಟ್ ನೀವು ಟೆಸ್ಟಿಂಗ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ವಿಂಡೋ ಪೀರಿಯಡ್ ಅಂತ ಇರುತ್ತೆ. ವಿಂಡೋ ಪೀರಿಯಡ್ ಅಂದರೆ ನೀವು ಇಷ್ಟು ಟೈಮ್ ಪೀರಿಯಡನ್ನು ಇಟ್ಕೋಬೇಕು. ಈ ಟೈಮ್ ಗ್ಯಾಪ್ ಆದ್ಮೇಲೆ ಟೆಸ್ಟ್ ಮಾಡಿದ್ರೇನೆ ನಿಮ್ಮ ಬ್ಲಡ್ ಅಲ್ಲಿ ಅದು ಡಿಟೆಕ್ಟ್ ಆಗುತ್ತೆ. ಆರ್ ಎಲ್ಸ್ ಇಟ್ ಇಸ್ ನಾಟ್ ಪಾಸಿಬಲ್. ಏನೋ ಒಂದು ಆಕ್ಟಿವಿಟಿ ಮಾಡಿದೆ, 3 ದಿನದಲ್ಲಿ ನಾನು ಟೆಸ್ಟಿಂಗ್ ಮಾಡ್ತೀನಿ, ನಾನು ನೆಗೆಟಿವ್ ಬಂದೆ, ನಾನು ನೆಗೆಟಿವ್ ಇಲ್ಲ. ಅಟ್ಲೀಸ್ಟ್ 30 ದಿನ, ಅಟ್ಲೀಸ್ಟ್ 10 ದಿನ. 10 ದಿನ ಆದರೆ ಒಂದು PCR ಟೆಸ್ಟಿಂಗ್ ಅಂತ ಇರುತ್ತೆ. ದಟ್ಸ್ ಕಾಲ್ಡ್ ಆಸ್ ಅಡ್ವಾನ್ಸ್ಡ್ ಮೆಥಡ್. ಆ ಅಡ್ವಾನ್ಸ್ಡ್ ಮೆಥಡ್ ನೀವು ಮಾಡಿದ್ರೆ ಅದು 10 ದಿನ. 30 ದಿನ ಆದಮೇಲೆ ನೀವು ಎಲಿಸಾ ಅಂತ ಇರುತ್ತೆ, 4th ಜನರೇಷನ್ ಮೆಥಡ್. ಎಲಿಸಾ, ಇಕ್ಲಿಯಾ ತುಂಬ ಇದೆ. ನೀವು ಆ ಥರದ್ದು ಮೆಥಡ್ಸ್ 30 ದಿನ ಆದಮೇಲೆ ನಂತರ ಮಾಡ್ಬೋದು. ಸೊ ಈ ಥರದಿನ ಟೆಸ್ಟಿಂಗ್ ಮೆಥಡ್ಸ್ ಇದೆ ಬೇರೆ ಬೇರೆ. ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಅದನ್ನು ಯೂಟಿಲೈಸ್ ಮಾಡಿ. ಅನ್ನೆಸೆಸರಿಯಾಗಿ ಏನೋ ಒಂದು ಊಹೆ ಇಟ್ಕೊಂಡು ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ HIV ಇಲ್ಲ, ನಾನು ಚೆನ್ನಾಗಿಲ್ಲ, ನನಗೆ HIV ಇದೆ ಅಂತ ಅಂದ್ಕೊಳ್ಳೋದು ತಪ್ಪು. ಸಿಂಪಲ್. ಓಕೆ, ಈಗ STDs ಬಗ್ಗೆ ಮಾತಾಡೋದಾದ್ರೆ, ಯಾವೆಲ್ಲ ಥರದ STDs ಇದೆ, ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಸೊ ಯಾವಾಗ ವೈದ್ಯರನ್ನ ಭೇಟಿ ಮಾಡಬೇಕು? ಅವರು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರಬಹುದು. ರೈಟ್. ನೀವು STIs ಅಂತ ಹೇಳಿದ ತಕ್ಷಣ ತುಂಬ ರೀತಿಯಲ್ಲಿದೆ, ವಿಧಗಳು ಇದೆ. ಹೆಪಟೈಟಿಸ್ B, C, ಸಿಫಿಲಿಸ್, ಹರ್ಪಿಸ್, ಕ್ಲೆಮಿಡಿಯಾ, ಗೊನೋರಿಯಾ, ತುಂಬ ಇದೆ. ಯೂರಿಯಾ ಪ್ಲಾಸ್ಮಾ ಅಂತ ಬೇರೆ ಬೇರೆ STIs ಇದೆ. ಈಗ ನಾನು ಹೇಳಬೇಕಾದ್ರೆ, ನಾರ್ಮಲ್ ಆಗಿ ಗಂಡಸರಿಗೆ ಹೆಂಗಸರಿಗೆ ಆಲ್ಮೋಸ್ಟ್ ಒಂದೇ ರೀತಿ ಸಿಂಪ್ಟಮ್ಸ್ ಬರುತ್ತೆ. ನಿಮಗೆ ಡಿಸ್ಚಾರ್ಜ್ ಇರ್ಬೋದು, ಗ್ರೀನಿಶ್ ಯೆಲ್ಲೋಯಿಶ್ ಅಂತ ಹೇಳ್ತೀವಿ ಒಂದು. ಮತ್ತು ನಿಮಗೆ ಬರ್ನಿಂಗ್ ಸೆನ್ಸೇಷನ್, ಉರಿ ಮೂತ್ರ ಅಂತ ಇರುತ್ತೆ. ಈ ಥರದ್ದು ರೆಡ್ಡಿಶ್ ಪ್ಯಾಚಸ್ ಥರ ಬರ್ಬೋದು. ಸೊ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಬ್ಬೊಬ್ಬರಿಗೆ ಸಿಂಪ್ಟಮ್ಸು ಬರಲ್ಲ, ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಯಾವುದೇ ಒಂದು ಸಿಂಪ್ಟಮ್ಸ್ ಕಾಣಲ್ಲ. ಅಂಥವ್ರು ಏನು ಅನ್ಕೊಳ್ತಾರೆ, ನಾನು ಹೇಳ್ದಂಗೆ ದೇ ಆರ್ ಆಲ್ ಫೈನ್. ನನಗೆ ಗೊತ್ತಿರೋರು ಒಬ್ರು ಪೇಷಂಟು ಟೆಸ್ಟಿಂಗ್ ಮಾಡಿದ್ರು, ತುಂಬ ಸೆಕ್ಷುವಲಿ ಆಕ್ಟಿವ್ ಆಗಿದ್ರು. ಟೆಸ್ಟಿಂಗ್ ಮಾಡಿದ ತಕ್ಷಣ ಯಾವುದೇ ಒಂದು ಸಿಂಪ್ಟಮ್ಸ್ ಇರಲಿಲ್ಲ, ಬಟ್ ಎವ್ರಿ 6 months ಅವ್ರು ಟೆಸ್ಟಿಂಗ್ ಮಾಡ್ತಾರೆ. ಸಮ್ ಪೀಪಲ್ ಆರ್ ವೆರಿ ಮಚ್ ಅವೇರ್. ಅವ್ರಿಗೆ ಗೊತ್ತು ದ್ಯಾಟ್ ನಾನು ಮಾಡಿಸ್ಬೇಕು, ಬಿಕಾಸ್ ನಾನು ಆಕ್ಟಿವ್ ಆಗಿದ್ದೀನಿ, ನನಗೆ ಇನ್ನೊಬ್ರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ, ನಾನು ತೊಂದರೆಯಲ್ಲಿ ಬೀಳಬಾರ್ದು. ಸೊ ಅಂಥವರು ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಮಾಡೋರ್ಗೆ ಏನಾಗುತ್ತೆ ಅಂದರೆ, ಸಡನ್ಲಿ ಹಿ ಕೇಮ್ ಔಟ್ ಟು ಬಿ ಪಾಸಿಟಿವ್ ಆ್ಯಂಡ್ ಅವ್ರಿಗೆ ಯಾವುದೂ ಸಿಂಪ್ಟಮ್ ಇರಲಿಲ್ಲ. 2 STIs ಪಾಸಿಟಿವ್ ಆಗಿತ್ತು. ಯು ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್. ನಿಮಗೆ ನಾನು ಆಂಟಿಬಯೋಟಿಕ್ಸ್, ಆಂಟಿಫಂಗಲ್ಸ್, ನನ್ನ ಡಾಕ್ಟರ್ಸ್ ಇದ್ದಾರೆ, ದೇ ವಿಲ್ ಗಿವ್ ಇಟ್ ಟು ಯು. ಅವ್ರು ನಿಮಗೆ ಮಾತಾಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಒಂದು 7 ದಿನನ 14 ದಿನನ ಮೆಡಿಕೇಶನ್ಸ್ ಅಲ್ಲಿ ಹಾಕ್ತಾರೆ, ಏನು ತಗೊಳ್ಬೇಕು ಅಂತ ಅವರೆಲ್ಲ ಸಜೆಷನ್ ಕೊಡ್ತಾರೆ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀವು ಅದಾದಮೇಲೆ ಯು ವಿಲ್ ಬಿ ಟೋಟಲಿ ಫೈನ್. ಸೊ ನೀವು ಅನ್ಕೊಳ್ದ ತಕ್ಷಣ ಏನೋ ಹೆದರೋ ಅವಶ್ಯಕತೆ ಇಲ್ಲ. ನೀವು ಹೇಗೆ ಒಂದು ನಾರ್ಮಲ್ ಇನ್ಫೆಕ್ಷನನ್ನು ಟ್ರೀಟ್ ಮಾಡ್ತೀರಾ, ಅದೇ ಥರ ಇದು ಕೂಡ. ಇದನ್ನ ಅವೇರ್ನೆಸ್ ತಗೊಂಡು ಟೆಸ್ಟಿಂಗ್ ಕರೆಕ್ಟ್ ಆಗಿರೋ ಟೈಮಲ್ಲಿ ಮಾಡಿದರೆ ನನಗನ್ಸುತ್ತೆ ಯು ವಿಲ್ ಬಿ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ಬೋದು. ಹೈಜಿನಿಕ್, ಅದು ಹೆಲ್ದಿ ವೇ. ನಿಮ್ಮ ಬಗ್ಗೆ ನೀವು ಕಾಳಜಿ ತೋರಿಸಿಲ್ಲ ಅಂದರೆ ಇನ್ಯಾರು ತೋರಿಸ್ತಾರೆ? ನೀವು ಸೆಕ್ಷುವಲಿ ಆಕ್ಟಿವ್ ಆಗಿದ್ರೆ ಇನ್ನೇನು ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಗೋ ಫಾರ್ ಅ ಟೆಸ್ಟಿಂಗ್.
ಗೆಟ್ ಆನ್ ಅ ಕಾಲ್, ಮಾತಾಡಿ ಏನಿದೆ ಎಂತ. ಸಿ ಗೂಗಲ್ ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ, ಹೌದು. ಮಿಸ್ಇನ್ಫಾರ್ಮೇಶನ್ ಕೊಡುತ್ತೆ. ಸಮಟೈಮ್ಸ್ ಒಂದ್ ಚಿಕ್ಕ ಇನ್ಫೆಕ್ಷನ್ ಅನ್ನ ಕೋಮಾ ತನಕ ತಗೊಂಡ್ ಹೋಗುತ್ತೆ. ಸೊ ಐ ಥಿಂಕ್ ದ ಬೆಸ್ಟ್ ವೇ ಇಸ್ ಪ್ಲೀಸ್ ಟಾಕ್ ಟು ಸಮ್ವನ್ ಹೂ ಇಸ್ ಎಲಿಜಿಬಲ್ ಟು ಬಿ ಸ್ಪೋಕನ್. ಅವ್ರು ಕೆಪೇಬಲ್ ಆಗಿದ್ದಾರೆ, ಅದ್ರಲ್ಲಿ ಇದ್ದಾರೆ ಅಂತ ಇದ್ರೆ ಮಾತಾಡಿ, ಸೊ ದಟ್ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ, ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ದ ನೀಡ್ ಆಫ್ ಎನ್ ಆರ್. ನನ್ನ ಪ್ರಕಾರ ನಾವು ಇನ್ನು ಸೆಕ್ಸುವಲ್ ಕೇಸಸ್ ಅಥವಾ ಸೆಕ್ಸ್ ಅನ್ನ ಇನ್ನು ಜಾಸ್ತಿ ಹೋಗೋದೇ ನೋಡ್ತೀವಿ, ವಿನಃ ಕಡಿಮೆ ಅಂತೂ ಆಗಲ್ಲ. ಈ ಕಾಮ ಅಂತ ಇಮೋಷನ್ ಇದೆ ಅಲ್ವಾ, ಇದು ಯಾವತ್ತೂ ಎಂಡ್ ಆಗಲ್ಲ ಇವ್ರೆ. ಇಟ್ ವಿಲ್ ನೆವರ್, ಇಟ್ಸ್ ಅ ನೆವರ್ ಎಂಡ್ ಇಮೋಷನ್. ಅಂಡ್ ನಾವು ಮನುಷ್ಯರು ಎಟ್ ದ ಎಂಡ್ ಆಫ್ ದ ಡೇ ನಮ್ಮ ಒಳಗಡೆ ಎಲ್ಲರಿಗೂ ಕಾಮ ಅಂತ ಇದ್ದೇ ಇರುತ್ತೆ. ಓಕೆ, ಇದು ಯಾವತ್ತೂ ಎಂಡ್ ಆಗಲ್ಲ. ಯಾವಾಗ ಕಾಮದೇವನೇ ಇದ್ದಾನೆ, ಮನ್ಮಥ. ಎಕ್ಸಾಕ್ಟ್ಲಿ. ಸೊ ನನಗನ್ಸುತ್ತೆ ಇದು ಯಾವತ್ತಾದ್ರೂ ಜಾಸ್ತಿನೇ ಆಗುತ್ತೆ. ಇದನ್ನ ಹೇಗೆ ಹಿಡಿಬೇಕು ಅಥವಾ ಇದನ್ನ ಹೇಗೆ ಅವೇರ್ನೆಸ್ ವೇ ಅಲ್ಲಿ ತಗೊಳ್ಬೇಕಾದ್ರೆ, ಕಾಮ ಮುಂದೆ ಹೋಗಿ ಜಾಸ್ತಿ ಆಗುತ್ತೆ ಅಂತ ಭಯ ಪಡೋದ್ಕಿಂತ ನನಗನ್ಸುತ್ತೆ ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಥವಾ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ಬೇಕು ಅಂತ ತಿಳುವಳಿಕೆ ಇಟ್ಕೊಳ್ಳೋರು ಬದುಕ್ತಾರೆ. ಅದನ್ನ ಬಿಟ್ಟು ತುಂಬಾ ಟೆನ್ಷನ್ ಮಾಡಿ ಅವ್ನ್ ಸಾಯ್ತಾನೆ, ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ಬದ್ದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಷ್ಟೇ. ಓಕೆ ಡಾಕ್ಟರ್, ನನಗೆ ಇವಾಗ ಒಂದು ನೆನಪಾಯ್ತು. ಅಂದ್ರೆ ಈಗ ವಾತ್ಸಾಯನ ಕಾಮಸೂತ್ರ ಅದನ್ನ ಕೊಟ್ಟಿದ್ದೆ ನಾವು ಪ್ರಪಂಚಕ್ಕೆ ಅಲ್ವಾ? ಸೊ ನಮ್ಮವರೇ ಬರ್ದಿದ್ದೆ ಅದನ್ನ. ಆದ್ರೂ ಕೂಡ ನಮ್ಮಲ್ಲೇ ಮಡಿವಂತಿಕೆ ಈ ವಿಚಾರದಲ್ಲಿ ಜಾಸ್ತಿ ಇದೆ, ಮಾತಾಡೋದಾಗಿರ್ಬೋದು ಅಥವಾ ಏನೇ ಶೇರ್ ಮಾಡೋದಾಗಿರ್ಬೋದು. ಸೊ ನೀವು ಓದಿದೀರಾ ಕಾಮಸೂತ್ರ? ನಾನು ಓದಿದ್ದೀನಿ ಕಾಮಸೂತ್ರ. ಕಾಮಸೂತ್ರ ನಾವು ಅನ್ಕೊಂಡಂಗಿಲ್ಲ, ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ತುಂಬಾ ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ. ನಾನು ತುಂಬಾ ಒರಿಜಿನಲ್ ಕಾಮಸೂತ್ರಗೋಸ್ಕರ ಕಾಯ್ತಾ ಇದ್ದೀನಿ. ಬಿಕಾಸ್ ನಾನು ಆಕ್ಚುಲಿ ಸಂಸ್ಕೃತ ವರ್ಷನ್ಗೋಸ್ಕರ ನಾನು ತುಂಬಾ ಹುಡುಕಾಡಿದ್ದೀನಿ ನಾನು. ಬಟ್ ಅದೇನಂದ್ರೆ ನಮ್ಮವರು ಮೋಸ್ಟ್ಲಿ ಅದು ಸುಟ್ಟು ಹೋಗಿದ್ಯಾ ಅಥವಾ ಏನೋ ಒಂದಿದೆ ಅದರಲ್ಲಿ, ಆ ಕತೆ ಒಂದಿದೆ. ಬಟ್ ಐ ಫೀಲ್ ಇಲ್ಲಿಸ್ಟ್ರೇಟೆಡ್ ವರ್ಷನ್ ಇಂಗ್ಲಿಷಲ್ಲಿ ಏನಿದೆ ಆ ಇಲ್ಲಿಸ್ಟ್ರೇಟೆಡ್ ವರ್ಷನ್ ನಮಗೆ ಸಿಗ್ತಾ ಇದೆ. ಈ ಇಂಗ್ಲಿಷ್ ಅವರು ಬಂದು ಅದನ್ನ ಒಂದು ಮೆನಿಪುಲೇಟ್ ಮಾಡಿ, ನಾನು ರೀಸೆಂಟ್ ಒಂದು ವರ್ಷನ್ ಓದಿದ್ದೆ, ನಮ್ಮ ದೇವ್ರನ್ನೇ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ನಂಗೆ ಶಾಕ್ ಆಗಿದೆ. ಐ ವೋಂಟ್ ಟೆಲ್ ದ ಪಬ್ಲಿಷರ್ ಅಥವಾ ಏನು ಹೇಳಲ್ಲ, ಬಟ್ ನಂಗೆ ಶಾಕ್ ಆಯ್ತು. ಸಿ ಅವ್ರು ಬಂದು ನಮ್ಮ ಕಾಮಸೂತ್ರನ ಇಂಗ್ಲಿಷಲ್ಲಿ ಬರಿಬೇಕು ಅಂತ ನಾವು ಇಂಥ ಅಂದ್ರೆ ನಮ್ಮ ತಲೆ ಎಲ್ಲೋ ಬೇರೆ ಕಡೆ ಇತ್ತು ಅನ್ಸುತ್ತೆ. ಇವತ್ತು ನಾವ್ ಈ ರೀತಿ ಆಗ್ಬೇಕಾದ್ರೆ ಅದ್ ನಾವೇ ಕಾರಣ ಅಂತ ಹೇಳ್ಬೋದು. ಬಿಕಾಸ್ ಕಾಮಸೂತ್ರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಬರೋದು ಪೊಸಿಷನ್ಸ್, ಸೆಕ್ಸ್ ಪೊಸಿಷನ್ಸ್ ಅಷ್ಟೇ ಬರ್ತಾ ಇದೆ. ಅದ್ರಲ್ಲಿ ಬರ್ದಿರೋ ಒಂದೊಂದ್ ಚಿಕ್ಕ ನೀವು ಕತೆ ಅಥವಾ ಆ ಲೈನ್ಸ್ ಏನ್ ಬರ್ದಿದ್ದಾರೆ ಅಂದ್ರೆ, ಸೆಕ್ಸ್ ಅಂದ್ರೆ ಏನು, ಯಾಕೆ ಸೆಕ್ಸ್ ಆಗುತ್ತೆ, ಅದನ್ನ ಹೇಗ್ ಮುಂದೆ ತಗೊಂಡ್ ಹೋಗ್ಬೇಕು, ಒಂದ್ ಹುಡುಗಿ ಮದ್ವೆ ಆಗಿ ಬಂದ ತಕ್ಷಣ ಅವಳನ್ನ ಹೇಗ್ ಟ್ರೀಟ್ ಮಾಡ್ಬೇಕು, ಇದನ್ನೆಲ್ಲ ಬರ್ದಿದ್ದಾರೆ. ಸೊ ಅಷ್ಟು ಬ್ಯೂಟಿಫುಲಿ ದೇ ಹ್ಯಾವ್ ರಿಟನ್. ಅಂದ್ರೆ ಅದು ಸುಮ್ನೆ ಬರ್ದಿರ್ಲಿಲ್ಲ. ಇನ್ನೊಂದು ನಮ್ಮವರೇ ಬರ್ದಿರೋದಂದ್ರೆ ನಾವ್ ಎಷ್ಟು ಹೆಮ್ಮೆ ಪಡ್ಬೇಕು ಒಂದು ಅದ್ರ ಬಗ್ಗೆ. ನಾವು ಹೇಗೆ ಅದನ್ನ ನಮ್ಮ ಜನರೇಷನ್ಸ್ ಥ್ರೂ ಅದನ್ನ ಪಾಸ್ ಮಾಡ್ಬೇಕಿತ್ತು ಅಂತ ನನಗೆ ತುಂಬಾ ಅದ್ರ ಬಗ್ಗೆ ರಿಗ್ರೆಷನ್ ಇದೆ. ಬಿಕಾಸ್ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಗಲೀಜ್ ಅನ್ಸುತ್ತೆ. ಸೊಸೈಟಿ ಯಾವ ರೀತಿಯಲ್ಲಿ ನೋಡ್ತಾ ಇದೆ. ಈಗ ನಾನು ವೆನ್ ಐ ಟಾಕ್ ದಟ್ ಐ ಆಮ್ ಎ ಸೆಕ್ಸುವಲ್ ಹೆಲ್ತ್ ಎಡ್ಯುಕೇಟರ್ ಅಂತ ಹೇಳಿದ ತಕ್ಷಣನೇ ಜನರು ಮುಖ ನೋಡ್ತಾರೆ. ದೇ ಫೀಲ್ ಅಬ್ಸರ್ಡ್. ಅಂಡ್ ನನ್ನ ಸ್ಕೂಲ್ ಅವ್ರೆ ಇವಳು ಎಷ್ಟು ಬೋಲ್ಡ್ ಆಗಿ ಮಾತಾಡ್ತಿರ್ತಾರೆ. ದೇರ್ ಇಸ್ ನಥಿಂಗ್ ಬೋಲ್ಡ್ ಅಂತ ಅನ್ಕೊಳ್ತೀನಿ, ಬಿಕಾಸ್ ಇಟ್ ಇಸ್ ಅ ರಿಯಾಲಿಟಿ. ನೀವು ಮಾಡಕ್ಕೇನು ಯೋಚನೆ ಮಾಡ್ತಿಲ್ಲ, ಬಟ್ ದ ಪ್ರಾಬ್ಲಮ್ ಇಸ್ 4 ಜನ ಮುಂದೆ ಏನ್ ಸತ್ಯ ಇದೆ ಅದನ್ನ ಹೇಳಕ್ಕೆ ನೀವು ಹಿಂಜರಿತಿದ್ದೀರಾ. ಸೊ ಐ ಬಿಲೀವ್ ದಟ್ ದ ಬೆಸ್ಟ್ ವೇ ಇಸ್ ಓದಿ. ನನಗನ್ಸುತ್ತೆ ಎಲ್ಲರೂ ಕಾಮಸೂತ್ರ ಓದ್ಬೇಕಂತ ನಾನು ಹೇಳಲ್ಲ. ಇಟ್ ಇಸ್ ದೇರ್ ಓನ್ ವಿಶ್, ದೇರ್ ಓನ್ ಥಿಂಗ್. ನನಗನ್ಸುತ್ತೆ ಬರೋ ರಿಯಾಲಿಟಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಸೆಕ್ಸ್ ಎಡ್ಯುಕೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರು ಸಾಕು. ನಿಮಗೆ ಏನು ಗೊತ್ತಿರ್ಬೇಕು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಮ್ಯಾರಿಡ್ ಆದ ತಕ್ಷಣ ಒಬ್ಬೊಬ್ರಿಗೆ ಇರುತ್ತೆ ದಟ್ ಸೆಕ್ಸ್ ಹ್ಯಾಸ್ ಟು ಬಿ ಡನ್ ಆನ್ ಫಸ್ಟ್ ನೈಟ್ ಓನ್ಲಿ. ವರ್ಜಿನಿಟಿ ಅಂತ ಇದೆ. ವರ್ಜಿನಿಟಿಯಲ್ಲಿ ಒಂದು ಹುಡುಗಿಗೆ ಬ್ಲಡ್ ಬರಲೇಬೇಕು ಅಂತ ಇದೆ. ದೀಸ್ ಥಿಂಗ್ಸ್ ಆರ್ ಸೋ ಬಿಗ್ ಮಿತ್ಸ್. ನಾವೇ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿರೋರು, ನಮ್ಮವರೇ ಯಾರೋ ಮಾಡಿರೋರು, ನಾವ್ ಇನ್ನೂ ಅದನ್ನ ಮಾತಾಡ್ತೀವಿ. ಇವತ್ತಿಗೂ ಆ ವೈಟ್ ಬೆಡ್ಶೀಟ್ ಹಾಕೊಂಡು ಆ ಬ್ಲಡ್ ಅಲ್ಲಿ ನೋಡ್ತಾರಂತೆ. ಒಂದು ಪಾರ್ಟ್ ಆಫ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆಲ್ಲ ಆಗುತ್ತೆ ಅಂತೆ. ಐ ಥಿಂಕ್ ಕರ್ನಾಟಕದಲ್ಲೂ ಆಗ್ತಾ ಇರ್ಬೋದು, ಎನಿ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇದು ಆಗ್ತಾ ಇರ್ಬೋದು. ಇವತ್ತಿಗೂ ಹುಡುಗರಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಇಲ್ಲ ಟ್ರಸ್ಟ್ ಮೀ, ನಾನು ಕಾಮೆಂಟ್ ಸೆಕ್ಷನ್ ಅಲ್ಲೇ ನಾನು ಓದಿದ್ದೀನಿ. ಏನೋ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಅನ್ನೇ ಹಾಕಿದ್ರು, ಸೇಯಿಂಗ್ ದಟ್ ಇಫ್
ಅವಳು ಏನೋ ಅವಳಲ್ಲಿ ಬ್ಲಡ್ ಬರ್ತಾ ಇಲ್ಲದಿದ್ರೆ ಶಿ ಇಸ್ ಬೀನ್ ಯೂಸ್ಡ್ ಅಂತ. ಅಂದ್ರೆ ಅವಳು ಯೂಸ್ಡ್ ಮಟೀರಿಯಲ್ ಅಂತೆ. ಸೊ ಸಿ ದಿಸ್ ಇಸ್ ದ ವೇ. ಏನ್ ಹೇಳಿ, ಇವತ್ತಿನ ಜನರೇಷನ್ ಆಫ್ ಯಂಗ್ ಜನರೇಷನ್ ಆಫ್ ಬಾಯ್ಸ್ ಟಾಕಿಂಗ್ ಅಬೌಟ್ ಇಟ್, ನಂಗೆ ಅದು ಬೇಜಾರಾಗ್ತಾ ಇರೋದು. ಅಂದ್ರೆ ಇಷ್ಟು ಯಂಗ್ ಜನರೇಷನ್ ಅಲ್ಲೂ ಇನ್ನೂ ಆ ಕತೆ ಕಟ್ಕೊಂಡಿದ್ದಾರೆ. ಸೊ ಹೈಮನ್ಸ್ ಅಲ್ಲೂ ಬೇರೆ ಬೇರೆ ಹೈಮನ್ಸ್ ಇರುತ್ತೆ ಹುಡುಗಿರಿಗೆ, 7 to 8. ಓಕೆ, ಬೇರೆ ಬೇರೆ ಶೇಪ್ಸ್ ಇರುತ್ತೆ. ಇಂಥ ಶೇಪ್ಸ್ ಇದ್ದ ಹೈಮನ್ಸ್ಗಳಿಗೆ ಆಕ್ಚುಲಿ ರಕ್ತ ಬರಕ್ ಚಾನ್ಸೇ ಇಲ್ಲ. ಸೊ ಇದು ಮೆಡಿಕಲ್ ಸೈನ್ಸ್ ಅಲ್ಲಿ ಬರ್ದಿದೆ. ಎಷ್ಟು ನಾವು ಟ್ರೆಡಿಷನಲ್ ವ್ಯಾಲ್ಯೂಸ್ ಅನ್ನ ಇಟ್ಕೊಂಡಿದೀವಿ. ಕಾಮಸೂತ್ರ ಇಸ್ ಆಕ್ಚುಲಿ ಅ ಕಾಂಬಿನೇಷನ್ ಆಫ್ ಟ್ರೆಡಿಷನಲ್ ವ್ಯಾಲ್ಯೂ ಅಂಡ್ ಸೈನ್ಸ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ ದಟ್ ಸೆಕ್ಸ್ ಅನ್ನ ಮಾತಾಡಿದ ತಕ್ಷಣ ನಮ್ಮ ಟ್ರೆಡಿಷನ್ ಅನ್ನ ನಾವು ಹಿಂದೆ ಜರಿತಾ ಇದೀವಿ. ಇಲ್ಲ ಇಲ್ಲ, ಯು ಆರ್ ರಾಂಗ್. ಇನ್ಫ್ಯಾಕ್ಟ್ ನಮ್ಮ ದೇವಾಲಯಗಳಲ್ಲೂ ಕೂಡ ಕಾಮಸೂತ್ರದ ವಿಗ್ರಹಗಳನ್ನ ನಾವು ಎಕ್ಸಾಕ್ಟ್ಲಿ. ಸೊ ನಾವ್ ಅದನ್ನ ಎಷ್ಟು ಅದನ್ನ ಒಪ್ಕೊಂಡು ಅದನ್ನ ಸೈನ್ಸ್ ಜೊತೆ ಮರ್ಜ್ ಮಾಡಿ ಎಷ್ಟರ ಮಟ್ಟಿಗೆ ಅದನ್ನ ತಗೊಂಡು ಹೋಗ್ತೀವಿ ಅಷ್ಟ್ರ ಮಟ್ಟಿಗೆ ನಾವು ಬದುಕ್ತೀವಿ. ನಮ್ಮ ಇನ್ನೂ ಬರೋ ಜನರೇಷನ್ಸ್ಗೆ ಅದನ್ನ ಅರ್ಥಪೂರ್ಣವಾಗಿ ನಾವು ಕಲ್ಸ್ಕೊಡ್ಬಹುದು. ಇಲ್ಲದಿದ್ರೆ ವಿ ಆರ್ ಗೋಯಿಂಗ್ ಬ್ಯಾಕ್, ವಿ ಆರ್ ನಾಟ್ ಕಮಿಂಗ್ ಫ್ರಂಟ್ ಅಂತ ಹೇಳ್ಬೋದು. ಗೋಯಿಂಗ್ ಬ್ಯಾಕ್ ಅಂತ ಹೇಳಿದ ತಕ್ಷಣ ನಾವು ಒಳ್ಳೆ ರೀತಿಯಲ್ಲಿ ಗೋಯಿಂಗ್ ಬ್ಯಾಕ್ ಅಲ್ಲ, ನಾವು ತುಂಬಾ ಕೆಟ್ಟ ರೀತಿಯಲ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ನೀವು ಹೇಳಿದಾಗೆ ಸಾಕಷ್ಟು ಮಿತ್ಗಳು, ಈ ಸುಳ್ಳು ವಿಚಾರಗಳೇ ಬೇಗ ಜನಕ್ಕೆ ತಲುಪೋದು. ಒಳ್ಳೆ ವಿಚಾರಗಳನ್ನ ಯಾಕೆ ಅವರು ತಗೊಳ್ಳಲ್ಲ ಅಂತ. ಬಿಕಾಸ್ ನನಗೆ ಅನ್ಸುತ್ತೆ ಏನ್ ಗೊತ್ತಾ, ಸೆಕ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ಆಫ್ ಆಲ್ ಕೆಟ್ಟ ವಿಚಾರ, ಅದು ಒಳ್ಳೆ ವಿಚಾರ ಅಂತ ತಗೊಳ್ತಾನೆ ಇಲ್ಲ. ಹೌದು, ಪಾಪ್ಯುಲೇಷನ್ಗೋಸ್ಕರ ಅವ್ರು ಒಳ್ಳೆ ವಿಚಾರ ತಗೊಳ್ತಿದ್ದಾರೆ, ಬಟ್ ರಿಯಾಲಿಟಿಗೋಸ್ಕರ ಅವ್ರು ಒಳ್ಳೆ ವಿಚಾರ ತಗೊಳ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ, ಆ ಸೃಷ್ಟಿ ಕಾರ್ಯಕ್ಕೆ ಡಿವೈನ್ ಟಚ್ ಕೊಟ್ಟಿದ್ದು ನಾವು, ನಮ್ಮ ದೇಶದವರು ಅಂತ. ಯಾಕೆ ನಾವು ಕೆಟ್ಟದ್ದು ಅಂತ ಅನ್ಕೊ ನಾವು ಅದೇ ನಾನು ಹೇಳ್ತಾ ಇರೋದು. ಬಿಕಾಸ್ ನಮ್ಮ ಮನಸ್ಸಲ್ಲಿ ನಮಗೆ ಅನ್ಸುತ್ತೆ ದಟ್ ನೀವು ಸೆಕ್ಸ್ ಅಥವಾ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡಿದ ತಕ್ಷಣ ನೀವು ಕೆಟ್ಟವರು. ಬಟ್ ನೀವು ಹಿಂದೆಯಿಂದ ಏನೆಲ್ಲ ಸೈಲೆಂಟ್ ಬಿಹೇವಿಯರ್ಸ್ ಮಾಡ್ತಿದ್ದೀರಾ ಅದನ್ನ ಯಾರು ಒಬ್ಸರ್ವ್ ಮಾಡ್ತಿಲ್ಲ ಅಂತ ಅನ್ಕೊಳ್ತೀನಿ. ನನಗೆ ಅನ್ಸುತ್ತೆ ದೆರ್ ಆರ್ ಅ ಲಾಟ್ ಆಫ್ ಪೀಪಲ್, ಅವ್ರಿಗೆ ಇನ್ನೂ ಅನ್ಸ್ತಾ ಇದೆ ದಟ್ ವಿ ಆರ್ 25 years ಬ್ಯಾಕ್, 25 ವರ್ಷ ಹಿಂದೆ ಇದ್ದೀವಿ. ದಟ್ ಪಾಪ ನಮ್ಮ ಮಕ್ಳಿಗೆ ಏನೂ ಗೊತ್ತಿಲ್ಲ, ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಪಾಪ ಅವರು ಇನ್ನೂ ಅವರು ಚಿಕ್ಕವರು, ಇನ್ನೂ ಏನೂ ಗೊತ್ತಿಲ್ಲ ಅಂತ. ಬಟ್ ದಟ್ಸ್ ನಾಟ್ ದ ರಿಯಾಲಿಟಿ. ಅವ್ರಿಗೆ ತುಂಬಾ ಥಿಂಗ್ಸ್ ಗೊತ್ತಿದೆ, ನಿಮ್ಗಿಂತ ಬೆಟರ್ ಗೊತ್ತಿದೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರ ಫ್ರೆಂಡ್ಸ್ ಆಗಲಿ ಅಥವಾ ಅವ್ರ ಎನ್ವಿರಾನ್ಮೆಂಟ್ ಆಗಲಿ ಅವ್ರ ಕಂಪನಿ ಆಗಲಿ ಆಲ್ರೆಡಿ ಅವ್ರಿಗೆ ಹೇಳ್ಕೊಟ್ಟಿದೆ. ಸೊ ನೀವ್ ಮಾಡಿರೋ ಫಸ್ಟ್ ತಪ್ಪು ಏನಂದ್ರೆ, ನಿಜವಾಗ್ಲೂ ನೀವಾಗಿ ಫಸ್ಟ್ ಅದನ್ನ ಆಕ್ಸೆಪ್ಟ್ ಮಾಡಿ ದಟ್ ಸೆಕ್ಸ್ ಅಥವಾ ಸೆಕ್ಸ್ ಎಡ್ಯುಕೇಶನ್ ಇಸ್ ಮಸ್ಟ್ ಇನ್ ಒನ್ಸ್ ಲೈಫ್. ನನಗೆ ಅನ್ಸುತ್ತೆ ದಿನಚರ್ಯದಲ್ಲಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಇಷ್ಟ್ರ ಮಟ್ಟಿಗಾದ್ರೂ ನೀವು ದಿನದಲ್ಲಿ ನಿಮ್ಮ ಮಕ್ಳ ಜೊತೆ ಕೂತ್ಕೊಂಡು ಮಾತಾಡುವಾಗ ಇದ್ರ ಬಗ್ಗೆ ಮಾತಾಡಿದ್ರೆ ತಪ್ಪು ಅಲ್ಲ ಅಂತ ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಳಲ್ಲ, ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಂದು ಒಳ್ಳೆ ರೀತಿಯ ಫ್ಯೂಚರ್ ನೀವು ನಿಮ್ಮ ಮಕ್ಳಿಗೆ ಕೊಡ್ತೀರಾ. ಇಲ್ಲದಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಬ್ಯಾಡ್ ಅಂತ ಹೇಳ್ಬೋದು. ಅದಕ್ಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ಅದು ಕೆಟ್ಟದೆ, ಒಳ್ಳೆ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ಅದು ಒಳ್ಳೇದೆ ಅಂತ ಹೇಳ್ಬೋದು. ಒಳ್ಳೇದೆ ಅದು. ನೀವು ಈಗ ಶಿವಲಿಂಗದಲ್ಲಿ ನಮ್ಗೆ ದೇವ್ರು ಯಾಕೆ ಕಾಣ್ತಾನೆ ಅಂದ್ರೆ, ನಾವು ದೇವ್ರನ್ನ ನಂಬ್ತೀವಿ, ನಮಗ್ ದೇವ್ರಂದ್ರೆ ಇಷ್ಟ. ಸೊ ನಾವು ಆ ಲಿಂಗದಲ್ಲೂ ಶಿವನ್ನ ನೋಡ್ತೀವಿ, ದೇವ್ರನ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಅದನ್ನ ಕಲ್ಲಂತ ನೋಡಕ್ ಹೋದ್ರೆ ಅದು ಕಲ್ಲಂತಾನೆ ಇರುತ್ತೆ. ಸೊ ಇದನ್ನ ಅರ್ಥ ಮಾಡೋರಿಗೆ ನನ್ನ ಪ್ರಕಾರ ಅದು ತಲುಪಿರುತ್ತೆ. ಸೆಕ್ಸ್ ಎಡ್ಯುಕೇಶನ್ ಅನ್ನ ನಿಜವಾಗ್ಲೂ ನಿಜ ರೂಪದಲ್ಲಿ ನೀವು ನೋಡಕ್ ಹೋದ್ರೆ, ಅದು ಕರೆಕ್ಟ್ ಆಗಿದೆ ಅಂತ ನೋಡಕ್ ಹೋದ್ರೆ ನೀವು ಕರೆಕ್ಟ್ ದಾರಿಯಲ್ಲಿ ಹೋಗ್ತೀರಾ. ಅದು ಕೆಟ್ಟದಂತ ನೋಡಕ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಕೆಟ್ಟದ್ ಏನಂತ ಅಂತ ಹೇಳ್ಬೋದು. ಈಗ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರುವಂತದ್ದಾಗಿರ್ಬೋದು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕೂಡ ಜಾಸ್ತಿ ಆಗ್ತಿದೆ, ಹೆಚ್ಚಾಗ್ತಾ ಇದೆ. ಇದು ಯಾವೆಲ್ಲ ಸಮಸ್ಯೆಗಳ ಕಾರಣ ಆಗ್ತಿದೆ ಅಂತ? ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಅಂಡ್ ಅಫೇರ್ಸ್ ಕ್ಯೂರಿಯಾಸಿಟಿಯಿಂದ ಬೆಳೀತಾ ಇರೋದು ಅಂತ ಹೇಳ್ಬೋದು. ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತೀವಿ. ಒಂದು ಟೈಮಲ್ಲಿ ನಮಗೇನ್ ಅನ್ಸ್ತಾ ಇತ್ತು ದಟ್ ಸೆಕ್ಸ್ ಮಾಡ್ಬೇಕಾದ್ರೆ ನಿಮಗೆ ಮದ್ವೆ ಆಗ್ಲೇಬೇಕು ಅಂತ ಇತ್ತು. ಬಟ್ ಈಗ ಆ ಥರ ಅಲ್ಲ. ಸೆಕ್ಸ್ ಅಂತ ಮಾಡ್ಬೇಕಾದ್ರೆ ನಿಮಗೆ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಆ್ಯಪ್ಸ್ಗಳು ಇದೆ, ತುಂಬಾ ಬೇರೆ ಬೇರೆ ಆ್ಯಪ್ಗಳು ಬಂದಿದೆ. ಸೊ ಇದು ತುಂಬಾ ಒಂದು ಏನ್ ಹೇಳ್ತಾರೆ, ರೀಚ್ ತುಂಬಾ ಜಾಸ್ತಿ ಆಗ್ತಿದೆ. ಇನ್ನಂತೂ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರ್ಬೋದು, ಮೆನಿ ಪಾರ್ಟೀಸ್, ಸೆಕ್ಸಿಗೋಸ್ಕರನೇ ಪಾರ್ಟೀಸ್ ನಡೀತಾ ಇದೆ, ಯೂನಿಯನ್ಸ್ ನಡೀತಾ ಇದೆ. ನೀವ್ ನಂಬಲ್ಲ, ನಮ್ಮ ದೇಶದಲ್ಲಿ ಎಷ್ಟೋ, ನಮ್ಮ ಊರಲ್ಲಿ ಎಷ್ಟು ಪಾರ್ಟೀಸ್ ನಡೀತಾ ಇದೆ ಇದಕ್ಕೋಸ್ಕರನೇ. ಮಲ್ಟಿಪಲ್ ಅಫೇರ್ಸ್ ಏನೆಲ್ಲ ನಡೀತಾ ಇದೆ ನಮಗೆಲ್ಲ ಗೊತ್ತು. ಸ್ವಲ್ಪ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಏನ್ ಹೇಳ್ತೀರಾ ನೀವು, ಬೆಂಗಳೂರಲ್ಲೇ ಆಗ್ತಾ ಇದೆಯಾ, ಸುಮ್ಮನೆ ಹೇಳ್ತಿದ್ದೀರಾ? ಇಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ, ರಿಯಾಲಿಟಿ ಇದು ನಡೀತಾ ಇದೆ. ಬಟ್ ವಾಟ್ ನೆಕ್ಸ್ಟ್ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ಇಟ್ ಇಸ್ ಗೋಯಿಂಗ್ ಆನ್. ಕ್ಯೂರಿಯಾಸಿಟಿಯಲ್ಲಿ ಗಂಡ ಹೆಂಡತಿ ಕೂಡ ಇಂಥ ಒಂದು ಯುನೋ ಈ ಒಂದು ನಾವು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಮದುವೆ ಆದ್ಮೇಲೆ ಕೂಡ ಮಾಡ್ತಿದ್ದಾರೆ.
ಓಕೆ, ಇಟ್ಸ್ ಕಾಲ್ಡ್ ಆಸ್ ಓಪನ್ ರಿಲೇಶನ್ಶಿಪ್ ಅಂತೆ. ಮದುವೆ ಆದಮೇಲೆ ಕೂಡ ನೀವು ಸೆಕ್ಷುಲಿ ಆಕ್ಟಿವ್ ಆಗಿರೋದು, ಇಬ್ರು ಗಂಡ ಹೆಂಡತಿಗೆ ಒಪ್ಪಿಗೆ ಇದೆ ಅಂತೆ, ಅವ್ರವರು ಬೇರೆಯವ್ರ ಜೊತೆ ಹೋಗಿ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ದಿಸ್ ಇಸ್ ಗೋಯಿಂಗ್ ಆನ್ ಅಂಡ್ ಆನ್. ಇದು ವೆನ್ ವಿಲ್ ದೇ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ ನಾನು ಹೇಳಲ್ಲ. ಇದು ಕಂಪ್ಲೀಟ್ಲಿ ಇಟ್ಸ್ ದಿಸ್ ಇಸ್ ಡಿಪೆಂಡೆಡ್ ಆನ್ ದೆಮ್. ನಮ್ಮ ಪರ್ಸನಲ್ ಒಪಿನಿಯನ್ ಮೇಲೆ ಮಾತ್ರ ಡಿಪೆಂಡೆಡ್. ಒಬ್ಬೊಬ್ರಿಗೆ ಅದು ಸರಿ ಅನ್ಸಲ್ಲ, ಅದು ನಾವು. ಒಬ್ಬೊಬ್ರಿಗೆ ಸರಿ ಅನ್ಸುತ್ತೆ, ಇಟ್ ಇಸ್ ದೆಮ್. ಸೊ ದಟ್ಸ್ ವೆರಿ ಕ್ಲಿಯರ್. ದಟ್ಸ್ ನಾಟ್ ವಾಟ್ ನೆಕ್ಸ್ಟ್ ಅಂತ ಹೇಳುವಾಗ ನೀವ್ ಹೇಗೆ ಇದನ್ನ ತಡೆಗಟ್ಟಬಹುದು ಅಥವಾ ನೀವ್ ಏನ್ ಮಾಡ್ಬೋದು ಇಂಥ ಸಿಚುವೇಶನ್ ಅಲ್ಲಿ ಇದ್ರೆ. ಕಾರ್ಪೊರೇಟ್ಸ್ ಅಲ್ಲೂ ತುಂಬಾ ಜಾಸ್ತಿ ಆಗ್ತಿದೆ. ಐ ಥಿಂಕ್ ನಿಮಗೆ ಗೊತ್ತಿರ್ಬೋದು, ಒಂದು ಸ್ಟಾಟಿಸ್ಟಿಕ್ಸ್ ಬಂದಿದೆ ದಟ್ ಇಂಡಿಯಾ ಸ್ಟ್ಯಾಂಡ್ಸ್ ಟು ಬಿ 6th ಐ ಥಿಂಕ್ ಫಾರ್ ಕಾರ್ಪೊರೇಟ್ ಅಫೇರ್ಸ್. ಸೊ ಆಫೀಸ್ ಅಲ್ಲಿ ಅಥವಾ ಕಾರ್ಪೊರೇಟ್ ಅಲ್ಲಿ ಅಫೇರ್ಸ್ ನಡೆಯೋದು ತುಂಬಾ ಸಹಜವಾಗಿ ಕಾಮನ್ ಆಗಿದೆ. ಸೊ ಇದು ಆಗ್ತಾನೆ ಇದೆ. ಇಟ್ಸ್ ಬಿಕಾಸ್ ನಮ್ಮ ಮೈಂಡ್ ಅಲ್ಲಿ ನಮಗನ್ಸುತ್ತೆ ದ್ಯಾಟ್ ಬ್ರೈನ್ ಅಲ್ಲಿ ನಾವು ಒಬ್ರನ್ನ ಇಟ್ಕೊಂಡಿರ್ತೀವಿ, ಆದ್ರೆ ನಮ್ಮ ಒಂದು ಸೆಟ್ ಆಫ್ ದ ಬ್ರೈನ್ ಏನಿದೆ ಅಲ್ವಾ, ಬಿಕಾಸ್ ಆಫ್ ಸರ್ಟನ್ ಸ್ಟ್ರೆಸ್ ಲೆವೆಲ್ ಅಂಡ್ ಸರ್ಟನ್ ಹಾರ್ಮೋನಲ್ ಲೆವೆಲ್ಸ್, ಟೈಮ್ ಜೊತೆ ಏನಾಗ್ತಿದೆ ಅಂದ್ರೆ ನಮ್ಮ ಮೈಂಡಿಗೆ ಇನ್ನೂ ಜಾಸ್ತಿ ನಮಗೆ ಫ್ರೀಡಮ್ ಬೇಕು, ಲಿಬರ್ಟಿ ಬೇಕು, ನನಗೆ ಐ ವಾಂಟ್ ರಿಲ್ಯಾಕ್ಸೇಷನ್ ಅಂತ ಹೇಳ್ಕೊಂಡು ನಮ್ಮ ಬ್ರೈನ್ ಅದಕ್ಕೋಸ್ಕರ ಸಾಕ್ತಾ ಇದೆ ಅಂತ ಹೇಳ್ಬೋದಂತೆ. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಥ್ರೂ. ಸೊ ಐ ಫೀಲ್ ಬಿ ವೆರಿ ಇನ್ಫಾರ್ಮೆಂಟ್ ಅಬೌಟ್ ಇಟ್, ಎಡ್ಯುಕೇಟೆಡ್, ಅವೇರ್ ಆಗಿರಿ. ನೀವು ಏನ್ ಮಾಡ್ತಿದ್ದೀರಾ, ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಿಮಗೆ ಗೊತ್ತಿರುತ್ತೆ. ಮೈ ಓನ್ಲಿ ಥಿಂಗ್ ಇಸ್ ದಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ ತಕ್ಷಣ ಯು ಶುಡ್ ಬಿ ಅವೇರ್ ಅಬೌಟ್ ಯೋರ್ ಹೆಲ್ತ್. ನಾನು ಆಸ್ ಅ ಡಾಕ್ಟರ್ ಐ ಕ್ಯಾನ್ ಟಾಕ್ ಅಬೌಟ್ ಯೋರ್ ಹೆಲ್ತ್ ಸ್ಟೇಟಸ್. ಸೊ ಆ ಹೆಲ್ತ್ನ ನೀವು ನೋಡ್ಕೊಳ್ಳೋದು ತುಂಬ ಮುಖ್ಯ. ಇಂಥ ಸಿಚುವೇಶನಲ್ಲಿ ಮೇಕ್ ಶ್ಯೂರ್ ದ್ಯಾಟ್ ವೆನ್ ಎವರ್ ಯು ಆರ್ ಇನ್ ಟು ಅ ರಿಲೇಶನ್ಶಿಪ್ ಲೈಕ್ ದ್ಯಾಟ್, ನೀವು ಬೇರೆಯವ್ರ ಜೊತೆ ಹೋಗೋ ಮುಂಚೆ ಒಂದು ಟೆಸ್ಟಿಂಗ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ನಿಮ್ಮ ಸ್ಟೇಟಸ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೆಂಟ್ ಆಗಬೇಕು, ಪ್ಲಸ್ ನಿಮ್ಮ ಮುಂದೆ ಇರೋರ್ಗು ಹೆಲ್ತ್ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಮೇಕ್ ಶ್ಯೂರ್ ದ್ಯಾಟ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ನಿಮ್ಮ ಬಗ್ಗೆ ನೀವೇನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಕಾಂಡಮ್ ಯೂಸ್ ಮಾಡೋದಾಗ್ಲಿ, ನೀವು ಬೇರೆ ತುಂಬ ರಿಸ್ಕಿ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರೆ ನಿಮಗೆ ಗೊತ್ತಬಹುದು ವಾಟ್ ಇಸ್ ರಿಸ್ಕಿ ಆಕ್ಟಿವಿಟಿ ಅಂದರೆ ತುಂಬ ಮಲ್ಟಿಪಲ್ ಪಾರ್ಟ್ನರ್ಸ್, ಏನಲ್ ಸೆಕ್ಸ್, ದೀಸ್ ಆರ್ ಆಲ್ ವೆರಿ ರಿಸ್ಕಿ ಆಕ್ಟಿವಿಟೀಸ್. ಇಂಥ ಸಿಚುವೇಶನಲ್ಲಿ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಯೂಸಿಂಗ್ ಕಾಂಡಮ್ಸ್. ಮೇಕ್ ಶ್ಯೂರ್ ದ್ಯಾಟ್ ನೀವು ಕನ್ಸೆನ್ಶುವಲ್ ಆಗಿದ್ದೀರಾ, ಅವ್ರಿಗೆ ಒಪ್ಪಿಗೆ ಇದೆ, ನಿಮಗೆ ಒಪ್ಪಿಗೆ ಇದೆ, ಜಾಗ್ರತೆ ವಹಿಸ್ಕೊಳ್ತಾ ಇದ್ದಾರಾ. ತುಂಬ ಕ್ಯೂರಿಯಾಸಿಟಿಯಲ್ಲಿ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡುವಾಗ ನಾನು ಹೇಳ್ಬಾರ್ದು, ಬಟ್ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಿದ್ದಾರೆ ಈಗೆಲ್ಲ, ತುಂಬ ಬೇರೆ ಬೇರೆ. ಐ ಥಿಂಕ್ BDSM ಅಂತ ಬಂದಿದೆ. ವಿ ಆಲ್ ನೋ ದ್ಯಾಟ್ BDSM ಅಂತ ಇದೆ. ಲೈಕ್ ಡಾಮಿನೆಂಟ್ ಆಗಲಿ, ಯೂಸಿಂಗ್ ತುಂಬ ಒಂದು ಹಾರ್ಶ್ ಮೆಥಡ್ಸ್, ತುಂಬ ಹೊಡಿಯೋದು, ಸೆಕ್ಸ್ ಮಾಡೋದಂತೆ, ಇಂಥದ್ದೆಲ್ಲ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಇನ್ಫಾರ್ಮೆಂಟ್. ಅಂದರೆ ನಿಮಗೆ ಗೊತ್ತಿದೆ, ನೀವು ಪರಿಜ್ಞಾನದಿಂದ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಇನ್ಫ್ಯಾಕ್ಟ್ ಇದೆಲ್ಲ ಕೇಳ್ತಾ ಇದ್ರೆ ಮ್ಯಾರೇಜಸ್ ಆರ್ ಆಲ್ಸೋ ವೆರಿ ಸ್ಕೇರಿ. ಈಗ ಏನು ಟೆಸ್ಟ್ ಮಾಡಿಸ್ದೆ, ಏನು ಮಾಡದೆ ಹೋಗ್ಬೇಕು, ಎಕ್ಸಾಕ್ಟ್ಲಿ ಟ್ರಸ್ಟ್ ಮಾಡೋದು, ಹೌದು, ಮದ್ವೆ ಮಾಡ್ಕೊಳ್ಳೋದು ಅನ್ನೋ ವಿಚಾರನೂ ಕೆಲವರು ಯೋಚನೆ ಮಾಡ್ಬೇಕಾಗುತ್ತೆ. ನನಗೆ ಅನ್ಸುತ್ತೆ ಮದ್ವೆ ಮಾಡ್ಕೊಳ್ಳೋದು ಇಟ್ ಇಸ್ ನಾಟ್ ದಟ್ ಈಸಿ ಜಾಬ್ ಅಂತ ಹೇಳ್ಬೋದು. ಐ ಫೀಲ್ ಯು ಶುಡ್ ಬಿ ಹ್ಯಾವಿಂಗ್ ಟ್ರಸ್ಟ್ ಇನ್ ಯುವರ್ ಪಾರ್ಟ್ನರ್. ಇಟ್ ಈಸ್ ಆಲ್ ಅಬೌಟ್ ಟ್ರಸ್ಟ್. ನಿಮಗೆ ಟ್ರಸ್ಟ್ ಇಲ್ಲದಿದ್ರೆ ಗೇನ್ ದಟ್ ಟ್ರಸ್ಟ್ ಬೈ ನನಗೆ ಅನ್ಸುತ್ತೆ, ನನಗೆ ಗೊತ್ತಿರೋ ತುಂಬ ಕಪಲ್ಸ್ಗಳು ಈಗ ಅರ್ಥ ಮಾಡ್ಕೊಳ್ತಿದ್ದಾರೆ ದಟ್ STI ಸರ್ಟಿಫಿಕೇಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ವಾಟ್ ದೇ ಡೂ ಇಸ್ ಅವ್ರ ಕ್ಲಿನಿಕ್ಗೆ ಬಂದು ಇಬ್ರು ಬಂದು ಮೊನ್ನೆ ನನಗೆ ಒಬ್ರು ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನನಗೆ STIs ಬಗ್ಗೆ ನನ್ನ ಪಾರ್ಟ್ನರ್ ಇಂದ ನನಗೆ STI ಇದು ಗೊತ್ತಾಗಬೇಕು. ಸೊ ಐ ವಾಸ್ ಲೈಕ್, ಓಕೆ, ನಿಮಗೆ ನಿಮ್ಮ ಪಾರ್ಟ್ನರ್ STI ಸರ್ಟಿಫಿಕೇಟ್ ಬೇಕು, ಫೈನ್, ನೀವು ಬನ್ನಿ ಮಾಡಿಸ್ಕೊಳ್ಳಿ, ಬಟ್ ಹೌ ವಿಲ್ ಐ ಅಪ್ರೋಚ್ ಅಂತ ಹೇಳಿದ್ರು. ಇಟ್ಸ್ ಲೈಕ್ ಅಪ್ರೋಚ್ ಇಸ್ ನಾಟ್ ಅಬೌಟ್ ಓನ್ಲಿ ಹರ್, ಇಟ್ಸ್ ಅಬೌಟ್ ಯು ಆಲ್ಸೋ. ನೀವ್ ಇಬ್ರು ಬಂದು ಕಪಲ್ ಆಸ್ ಅ ಕಪಲ್ ಬಂದು ಟೆಸ್ಟ್ ಮಾಡಿದ್ರೆ ಅವರಿಗೂ ಬೇಜಾರಾಗಲ್ಲ, ನಿಮಗೂ ಬೇಜಾರಾಗಲ್ಲ. ಸೊ ಆಸ್ ಅ ಕಪಲ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ನೀವ್ ಮಾತ್ರ ಟೆಸ್ಟ್ ಮಾಡಲ್ಲ, ಬಟ್ ಅವ್ರಿಗೆ ಮಾತ್ರ ಟೆಸ್ಟ್ ಮಾಡ್ಬೇಕಾದ್ರೆ ಇಟ್ಸ್ ಲೈಕ್ ಟ್ರಸ್ಟ್. ನಾನ್ ಸರಿಯಾಗಿದ್ದೀನಿ, ನನಗೆ ಅವಳ ಮೇಲೆ ಡೌಟು, ದಟ್ಸ್ ನಾಟ್ ರೈಟ್. ಸೊ ಅಲ್ಲಿ ಬರೋದು ಪ್ರಾಬ್ಲಮ್ಸ್. ವೆನ್ ಯು ಹ್ಯಾವ್ ಟು ಡೂ ಸಮಥಿಂಗ್, ಮೇಕ್ ಶ್ಯೂರ್ ದಟ್ ನೀವು ಇಬ್ರು ಶೂಸ್ ಅಲ್ಲೂ ಕಾಲ್ ಹಾಕೊಂಡು ನೋಡ್ತಾ ಇದ್ದೀರಾ ದಟ್ ಅದು ಸರಿನಾ ತಪ್ಪಾ ಅಂತ. ನಾನ್ ಸರಿಯಾಗಿದ್ದೀನಿ, ಇನ್ನೊಬ್ರು ಸರಿಯಾಗಿಲ್ಲ ಅಂತ ಹೇಳೋ ಕೆಟ್ಟ ದೃಷ್ಟಿ ನೀವು ಇಟ್ಕೊಳ್ಬಾರ್ದು. ಸೊ ದ ಬೆಸ್ಟ್ ಪಾರ್ಟ್ ಇಸ್ ಆಸ್ ಎ ಕಪಲ್ ಬಂದು ಟೆಸ್ಟಿಂಗ್ ಮಾಡಿ. STIs ಕ್ಲಿಯರ್ ಬಂತು, ಫೈನ್, ವೆಲ್ ಅಂಡ್ ಗುಡ್. ಬರಲಿಲ್ಲ, ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್. ಇಟ್ಸ್ ವೆರಿ ಸಿಂಪಲ್. ಏನೋ ಒಂದು ದೊಡ್ಡ ರೋಗ ಇಲ್ಲ ದಟ್ ಯು ಆರ್ ಗೋಯಿಂಗ್ ಟು ಡೈ ವಿತ್ ಇಟ್. ಸೊ ಡೋಂಟ್ ಟೇಕ್ ಟೆನ್ಷನ್. ಪ್ರಾಬ್ಲಮ್ ಏನಾಗಿರೋದು, ನಮ್ಮವರೇ ಅದರಿಂದ ಹೆದರಿಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಿಯರ್ಸ್, ಮಿತ್ಸ್ ಅಂತ ಇದೆ. ನಾವು ಹೋದ ತಕ್ಷಣ ನಮ್ಮನ್ನು ಜಜ್ಮೆಂಟ್ ಮಾಡ್ತಾರೆ. ನಾವು ಅದಕ್ಕೋಸ್ಕರನೇ ನಮ್ಮ ಕ್ಲಿನಿಕ್ ಓಪನ್ ಮಾಡಿದ್ದು. ಜನರಲೈಸ್ಡ್ ಕ್ಲಿನಿಕ್ ಮತ್ತೆ ಜನರಲೈಸ್ಡ್ ಹಾಸ್ಪಿಟಲ್ಗಳು, ಲ್ಯಾಬ್ಸ್ಗಳು ಇದನ್ನ ನಡೆಸ್ತಾ ಇದ್ದಾರೆ. ಈ ಟೆಸ್ಟಿಂಗ್ಗಳು ಅಥವಾ ಇಂಥ ಒಂದು ಪ್ರಾಸೆಸ್ ಇದೆ, ನಡೀತಾ ಇದೆ. ಇನ್ಫ್ಯಾಕ್ಟ್ ಡಾಕ್ಟರ್ಗಳ ಹತ್ರ ಹೋಗೋದಕ್ಕೂ ಭಯ, ಬಿಕಾಸ್ ಐಡೆಂಟಿಟಿ ಗೊತ್ತಾಗ್ಬಿಟ್ರೆ, ಅವ್ರು ಯಾರಾದ್ರೂ ಗೊತ್ತಿ ಅವ್ರು ಹೇಳ್ಬಿಟ್ರೆ
ಅಂತ. ಹೌದು, this is ಅದ್ರಲ್ಲಿ going ತುಂಬಾ on ಜನ well. ಬರ್ತಾ Yes, ಹೌದು. ಬಟ್ ದಟ್ಸ್ ವೈ ವಿ ಮೇಡ್ ಶೋರ್ ದಟ್ ನಾವು ಇದಕ್ಕೋಸ್ಕರನೇ ಓಪನ್ ಮಾಡಿದ್ದು. ನೂರೆಂಟು ಕ್ಲಿನಿಕ್ಸ್ ಇರುತ್ತೆ ಹೂ ಆರ್ ಸಿಟ್ಟಿಂಗ್ ಅಂಡ್ ಡೂಯಿಂಗ್ ದಿಸ್. ಬಟ್ ಐ ಓಪನ್ ದಿಸ್ ಆರ್ಗನೈಸೇಷನ್ ನೋಯಿಂಗ್ ದಟ್ ಇದು ತುಂಬಾ ಹೈ ರೈಸ್ ಅಲ್ಲಿ ಇದೆ ಅಂಡ್ ನೋ ಬಡಿ ಇಸ್ ಟಾಕಿಂಗ್ ಅಬೌಟ್ ಇಟ್. ಎಷ್ಟು ಡಾಕ್ಟರ್ಸ್ ಗಳಿದ್ದಾರೆ ಹೂ ಟಾಕ್ ಅಬೌಟ್ ಸೆಕ್ಸ್ ಎಡ್ಯುಕೇಶನ್? ನೀವು ಯಾರು ಮಾತಾಡಲ್ಲ. ಆಸ್ ಡಾಕ್ಟರ್ಸ್ ಆಲ್ಸೋ ನಾವು ಕೂಡ ನಾವು ಸೆಕ್ಷುವಲ್ ಹೆಲ್ತ್ ಡಾಕ್ಟರ್ಸ್ ಅಂತ ಹೇಳಕ್ ಹೆದರ್ತೀವಿ. ಬಿಕಾಸ್ ಒಂದು ಸೊಸೈಟಿಯಲ್ಲಿ ನಮ್ಮನ್ನ ಜಡ್ಜ್ ಮಾಡೋರು ತುಂಬಾ ಜನ. ಆಸ್ ಅ ಫ್ಯಾಮಿಲಿ ಆಲ್ಸೋ ನಾನು ನಿಮಗೆ ಹೇಳ್ತೀನಿ, ನನ್ನ ಅಪ್ಪ ಅಮ್ಮ ನನ್ನ ಗಂಡ ಬಿಟ್ಟು ಅಥವಾ ನನಗೆ ಗೊತ್ತಿರೋ ವೆರಿ ಪ್ರೈವೇಟ್ ಮೆಂಬರ್ಸ್ಗಳು ಬಿಟ್ಟು ನೋ ಒನ್ ಸಪೋರ್ಟ್ಸ್ ಮೀ. ನನ್ನ ರಿಲೇಟಿವ್ಸ್ ಕೂಡ ನನ್ನ ಬಗ್ಗೆ ನಾನು ಹಿಂದೆ ಮಾತಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಐ ವಿಲ್ ಟೆಲ್ ಯು ದಿಸ್, ರಿಯಾಲಿಟಿ ಇರೋದು ಈ ತರ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋ ತಾಕತ್ ಇರೋದು ಯಾರಿಗೆ ಗೊತ್ತಾ? ಇನ್ನೂ ಬರೋ ಪಾಪ್ಯುಲೇಷನ್ಗೆ. ನನಗೆ ಗೊತ್ತು ದಟ್ ದಿಸ್ ಜನರೇಷನ್ ಮೈಟ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್, ಬಿಕಾಸ್ ಅವ್ರಿಗೆ ಗೊತ್ತು ದಟ್ ಅವ್ರ ಕ್ಲಾಸಲ್ಲೂ ಕೂತ್ಕೊಂಡಿದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ದೇ ನೋ ದಟ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತು ಆ ಥರ ಆಗುತ್ತೆ, ನಾಳೆ ಈ ಥರ ಆಗುತ್ತೆ ಅಂತ. ನನಗೆ ಅನ್ಸುತ್ತೆ ದಟ್ ವಿ ಶುಡ್ ಬ್ರೇಕ್ ದಿಸ್ ಬ್ಯಾರಿಯರ್, ಟಾಕ್ ಅಬೌಟ್ ಇಟ್. ಟೆಸ್ಟಿಂಗ್ ಅಲ್ಲಿ ನಿಮಗೆ ಇಷ್ಟು ಹೆದರಿಕೆ ಇದ್ರೆ ನಾಳೆ ನೀವು ಇದನ್ನ ಹೇಗೆ ಎಡ್ಯುಕೇಶನ್ ಆಗಿ ಉಪಯೋಗಿಸ್ತೀರಾ ಅಥವಾ ಅವೇರ್ನೆಸ್ ಹೇಗೆ ತಗೊಂಡು ಹೋಗ್ತೀರಾ? ಸೊ ನನ್ನ ಪ್ರಕಾರ ಐ ಫೀಲ್ ದಟ್ ಗೆಟ್ಟಿಂಗ್ ಯೋರ್ ಸೆಲ್ಫ್ ಟೆಸ್ಟೆಡ್ ಇಸ್ ನಾಟ್ ಅ ಸಿನ್. ಇಟ್ ಈಸ್ ಅ ಕಾಮನ್ ಥಿಂಗ್. ನೀವು ನಿಮ್ಮ ಬ್ಲಡ್ ಪ್ರೊಫೈಲ್ ಹೋಗಿ ಮಾಡುವಾಗ HB CBC ಅಂತ ಒಂದು ಮೈಕ್ ತಗೊಂಡು ಯಾರು ಹೇಳಲ್ಲ. ಸೊ ದ ಸೇಮ್ ವೇ ದಿಸ್ ಇಸ್ ಗೋಯಿಂಗ್ ಟು ಬಿ ಡಿಸ್ಕ್ರೀಟ್. ನನ್ನ ಕ್ಲಿನಿಕಲ್ಲಿ ನಾರ್ಮಲಿ ಪೀಪಲ್ ಆರ್ ಸ್ಕೇರ್ಡ್. ನನ್ಗೆ ಮೊನ್ನೆ ಗೊತ್ತಾಯ್ತು, ಒಬ್ರು ಮೆಸೇಜ್ ಹಾಕಿದ್ದಾರೆ, ಮೇಡಮ್ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೇಳ್ತೀರಾ? ಐ ಆಮ್ ಲೈಕ್ ನೋ ಪ್ಲೀಸ್, ನಾವು ಅದನ್ನ ಕೇಳೋದೇ ಇಲ್ಲ. ನೀವು ಬಂದು ಎನಿವೇರ್ ಇನ್ ಇಂಡಿಯಾ ಎನಿವನ್ ಕ್ಯಾನ್ ಗೆಟ್ ಟೆಸ್ಟೆಡ್. ನೀವು ಎಲ್ಲೂ ಇದ್ರೂ ನೀವು ಟೆಸ್ಟಿಂಗ್ ಮಾಡ್ಬೋದು. ವಿ ಹ್ಯಾವ್ ಕೊಲಾಬ್ರೇಟೆಡ್. ನೀವು ಡೈರೆಕ್ಟ್ಲಿ ಜಸ್ಟ್ ಇಷ್ಟೇ, ನಿಮಗೆ ನನ್ನ ಕೌನ್ಸಿಲರ್ಸ್, ನೀವು ನನ್ನ ಹತ್ರ ಮಾತಾಡೋಕೆ ಇಷ್ಟಪಡ್ತಿಲ್ಲ, ನೋ ಪ್ರಾಬ್ಲಮ್. ನೀವು ಡಾಕ್ಟರ್ ಕನ್ಸಲ್ಟೇಷನ್ ಕೊಡೋಕೆ ಇಷ್ಟಪಡ್ತೀವಿ, ಐ ಡು ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಕೌನ್ಸಿಲರ್ಸ್ ಹತ್ರ ಮಾತಾಡಿ, ದೇ ವಿಲ್ ಆಸ್ಕ್ ಯು 3 ಸಿಂಪಲ್ ಕ್ವೆಶನ್ಸ್. ನಿಮ್ಮ ಆಕ್ಟಿವಿಟಿ ಯಾವಾಗ ಆಗಿರೋದು, ಏನು ಆಕ್ಟಿವಿಟಿ ಮಾಡಿದ್ದೀರಾ, ಓಕೆ ಎಷ್ಟು ದಿನ ಆಗಿದೆ ಅಂತ ಇಷ್ಟೆಲ್ಲ ಕೇಳ್ಬೋದು. ಅದನ್ನ ಬಿಟ್ಟು ಫಾರ್ ಯೋರ್ ಗುಡ್ ಆ ವಿಂಡೋ ಪೀರಿಯಡ್ ನಿಮಗೆ ಹೇಳಕ್ಕೆ ದಟ್ ಓಕೆ ಸರ್ ಇಷ್ಟು ದಿನ ಆಗಿದೆ ಅಂದರೆ ಇಷ್ಟು ದಿನ ಆದಮೇಲೆ ಮಾಡಿಸಿ, ದಿಸ್ ಇಸ್ ಪರ್ಫೆಕ್ಟ್ ಟೈಮ್, ಎಲ್ಲಿ ಮಾಡಬೇಕು ಎಂತ ಇದನ್ನೆಲ್ಲ ಕೇಳ್ತಾರೆ. ನಿಮ್ಮ ಹೆಸರು ನೀವು ಸುಳ್ಳು ಹೇಳಿದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಆರ್ ಆರ್ಗನೈಸೇಷನ್ ವರ್ಕ್ಸ್ ಲೈಕ್ ದ್ಯಾಟ್. ನಿಮ್ಮ ಹೆಸರು, ನಿಮ್ಮ ಏಜ್, ನಿಮ್ಮ ನಂಬರ್ ತೊಗೊಳ್ಬೋದು. ಆ್ಯಂಡ್ ಆಫ್ಟರ್ ದಟ್ ವಿ ಡು ನಾಟ್ ಹ್ಯಾವ್ ಎನಿ ಕಾಂಟ್ಯಾಕ್ಟ್. ನಿಮಗೆ ಒಂದು ಫ್ರೀ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಕಾಲ್ ಇರುತ್ತೆ. ನಾವು ಕಾಲ್ ಮಾಡಿ ನಿಮಗೆ ರಿಪೋರ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ, ದಟ್ ಟು ಫ್ರೀ. Okay, so all this we included purposely because ನಮಗೆ ಗೊತ್ತಿತ್ತು that this is rising no matter what. it stop ಆಗಲ್ಲ ಇವ್ರೆ. ನಾವು ಎಷ್ಟು ಮಾತಾಡಿದ್ರು ಎಷ್ಟು ಹೇಳಿದ್ರು this is a kind of emotion. ನಮ್ಮ ಫ್ಯಾಂಟಸೀಸ್ ಅಥವಾ ನಮ್ಮ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ನಾವು ಮನುಷ್ಯರು. ಸೊ ಇದು ನಾವು ಸ್ಟಾಪ್ ಮಾಡಲ್ಲ. ಇಟ್ ವಿಲ್ ಗೋ ಆನ್ ಅಂಡ್ ಆನ್. ಮೈ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಇನ್ಫಾರ್ಮೆಂಟ್ ಆಗಿರಿ, ಕಾನ್ಷಿಯಸ್ ಆಗಿರಿ. ನೀವು ಏನು ಮಾಡ್ತಿದ್ದೀರಾ ಪರಿಜ್ಞಾನ ಇರಲಿ. ವೈ ಆಮ್ ಐ ಟೆಲಿಂಗ್ ಪರಿಜ್ಞಾನ? ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ದ ಪೀಪಲ್ ಹೂ ಆರ್ ಲಿಸ್ನಿಂಗ್ ಟು ದಿಸ್ ಅವ್ರಿಗೆ ಗೊತ್ತಾಗುತ್ತೆ ಏನೆಲ್ಲ ತಪ್ಪು ಮಾಡ್ತಿದ್ದಾರೆ ಅಥವಾ ಎಲ್ಲೋ ತಪ್ಪು ಹೋಗ್ತಾ ಇದೆ, ನಾನು ಸರಿ ಪಡಿಸ್ಬೇಕು ಅಂತ ಇದ್ದವರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ದಟ್ ಐ ಶುಡ್ ನಾಟ್ ಬಿ ಡೂಯಿಂಗ್ ದಿಸ್. ಆ್ಯಂಡ್ ನನಗನ್ಸುತ್ತೆ ಮೋರ್ ದೆನ್ ನಾಟ್ ಡೂಯಿಂಗ್ ದಿಸ್, ಅವ್ರು ಇನ್ಫಾರ್ಮೆಂಟ್ ಆಗಿರ್ತಾರೆ ದಟ್ ಏನೋ ಒಂದು ಆಯಿತು, ಆಕ್ಟಿವಿಟಿ ಆಯಿತು, ಏನು ಮಾಡಬೇಕು ಅಥವಾ ನನ್ನ ಜೀವ ತನಕನೂ ಹೋಗ್ತಾರೆ. ಸಮ್ಟೈಮ್ಸ್ ಸಮ್ ಪೀಪಲ್ ನಾನು ಸುಸೈಡ್ ಮಾಡಕ್ಕೆ ಹೋಗ್ತೀನಿ ಅಂತ ಅನ್ಕೊಳ್ತಾರೆ. ಸೊ ನನ್ನ ಪ್ರಕಾರ ಪ್ಲೀಸ್ ಬಿ ಇನ್ಫಾರ್ಮೆಂಟ್. ನಿಮಗೆ ಗೊತ್ತಿದೆ ನೀವು ಏನು ಮಾಡ್ತಿದ್ದೀರಾ, ಅಷ್ಟಿದ್ರೆ ಸಾಕು. ದೆನ್ ವಾಟ್ ಟು ಡೂ ನೆಕ್ಸ್ಟ್, ಯು ಕ್ಯಾನ್ ಕಾಲ್ ಅಪ್ ಕ್ಯೂಪಿಡ್ಸ್ ಅಂತ ಹೇಳ್ಬೋದು. ದಟ್ಸ್ ಇಟ್. ಓಕೆ ಡಾಕ್ಟರ್, ಈಗ ಸೆಕ್ಷುವಲ್ ಹೈಜೀನ್, ಎಕ್ಸಾಕ್ಟ್ಲಿ ವಾಟ್ ಇಸ್ ಸೆಕ್ಷುವಲ್ ಹೈಜೀನ್, ಇದ್ರ ಬಗ್ಗೆ ಮಾತಾಡೋದು? ರೈಟ್. ಸೆಕ್ಷುವಲ್ ಹೈಜೀನ್ ಅಂತ ಹೇಳಿದ ತಕ್ಷಣ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ನೀವು ನಿಮ್ಮನ್ನ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ಬೋದು, ಸೇಫ್ಟಿ ಅಥವಾ ಹೆಲ್ದಿಯಾಗಿ ಅಂತ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಬರುತ್ತೆ. ಅಂದರೆ ಒಂದು ಹುಡುಗನಿಗೆ ಹುಡುಗಿರಿಗೆ ಪ್ಯೂಬಿಕ್ ಹೇರ್ ಅಂತ ಬರುತ್ತೆ, ಟ್ರಿಮ್ಮಿಂಗು, ಹ್ಯಾವಿಂಗ್ ಬಾತ್ ಎವ್ರಿ ಡೇ. ಇದು ತುಂಬ ಇಂಪಾರ್ಟೆಂಟ್. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ, ತುಂಬ ಜನ ಮಿಸ್ ಮಾಡ್ಬೋದು, ಬಟ್ ರಿಯಾಲಿಟಿ ಹ್ಯಾವಿಂಗ್ ಬಾತ್. ಸೆಕ್ಷುವಲ್ ಹೈಜೀನ್ ಅಂತ ಹೇಳಿದ ತಕ್ಷಣ ಟ್ರಿಮ್ಮಿಂಗ್ ಯೋರ್ ಪ್ಯೂಬಿಕ್ ಹೇರ್ ಒನ್ಸ್ ಇನ್ ಅ ವೀಕ್. ತುಂಬ ನಿಮಗೆ ಗೊತ್ತಾಗುತ್ತೆ ದಟ್ ದ ಪ್ಯೂಬಿಕ್ ಹೇರ್ ಗ್ರೋಸ್ ಫಾಸ್ಟರ್. ಒಬ್ಬೊಬ್ಬರಿಗೆ ತುಂಬ ಸ್ಲೋ ಆಗಿ ಗ್ರೋ ಆಗುತ್ತೆ, ಒಬ್ಬೊಬ್ಬರಿಗೆ ಫಾಸ್ಟರ್. ಸೊ ಐ ಫೀಲ್ ನಿಮ್ಮ ಒಂದು ಗ್ರೋತಿಗೆ ತಕ್ಕ ನೀವು ಅದನ್ನು ಟ್ರಿಮ್ ಮಾಡ್ತಾ ಇರೋದು. ಶೇವ್ ಐ ಡು ನಾಟ್ ಸಜೆಸ್ಟ್ ಶೇವಿಂಗ್, ಯಾಕಂದರೆ ಸಮ್ಟೈಮ್ಸ್ ಫಾಲಿಕ್ಯುಲೈಟಿಸ್ ಆಗುತ್ತೆ. ಸೊ ಅದರಿಂದ ಬಿಗರ್ ಕೇಸಸ್ ಕ್ಯಾನ್ ಹ್ಯಾಪನ್. ಸೊ ನನ್ನ ಅನ್ಸಕ್ಕೆ ಯು ಹ್ಯಾವ್ ಟು ಟ್ರಿಮ್. ಟ್ರಿಮ್ಮಿಂಗ್ ಇಸ್ ಬೆಟರ್. ಹ್ಯಾವಿಂಗ್ ಅ ಸ್ಮಾಲ್ ಸೀಸರ್, ಚಿಕ್ಕ ಸೀಸರ್ಸ್ ಬರುತ್ತೆ, ನಮಗೆ ಗೊತ್ತಿರುತ್ತೆ, ಫಾರ್ ಟ್ರಿಮ್ಮಿಂಗ್ ಅಂತಾನೆ ಇರುತ್ತೆ. ಯು ಕ್ಯಾನ್ ಯೂಸ್ ದೋಸ್ ಸೀಸರ್ಸ್. ನೀವು ತುಂಬ ಒಂದು ಏನು ಹೇಳ್ತಾರೆ, ಸ್ಮೆಲ್ಲಿ ಸೋಪ್ಸು ಅಥವಾ ಸ್ಮೆಲ್ಲಿ ಲೋಷನ್ ಯೂಸ್ ಮಾಡಬೇಕು ಅಂತ ನಾನು ಹೇಳಲ್ಲ.
ನಾರ್ಮಲ್ ಸಾಬೂನ್ಗಳು ಏನ್ ಬರ್ತಾ ಇದೆ, ನಾರ್ಮಲ್ pH ವ್ಯಾಲ್ಯೂ ಸಾಬೂನ್ಗಳು ಯೂಸ್ ಮಾಡೋದು ಮೋರ್ ದೆನ್ ಎನಫ್. ನೀವೇನು ಎಕ್ಸ್ಟ್ರಾ ಹಾಕೋದು, ಏನೋ ಒಂದು ಬೇರೆ ಲೋಷನ್ ಹಾಕೋದು, ಸುಮ್ಮನೆ ಇರೋ ಬರೋ ಇಂಟಿಮೆಸಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದೆಲ್ಲ ಹೋಗಕ್ಕೆ ಹೋಗ್ಬೇಡಿ. ನೆವರ್ ಡೂ ದ್ಯಾಟ್. ನೋಡಿ, ಎಲ್ಲ ಪೀನಸ್ ಅಥವಾ ವಜೈನಾ ಅಥವಾ ಮೇಲ್ ಆರ್ಗನ್ ಫೀಮೇಲ್ ಆರ್ಗನ್ ಅಲ್ಲಿ ಇಂಥ ಒಂದು ಸ್ಮೆಲ್ಸ್ ಬರೋದು ಸಹಜ ಅಂಡ್ ಇಂಥ ಸೆಕ್ರೇಷನ್ಸ್ ಬರೋದು ಸಹಜ. ಸೊ ಅದನ್ನ ನಾರ್ಮಲ್ಸಿ ಅಂತ ನೀವು ಒಪ್ಕೊಳ್ಬೇಕು. ಓಕೆ, ದಟ್ಸ್ ಕ್ವೈಟ್ ಕಾಮನ್. ನೀವ್ ಏನ್ ತಿಂತೀರಾ, ನೀವ್ ಏನ್ ನೀರ್ ಕುಡಿತೀರಾ, ಅದೆಲ್ಲ ಅದ್ರ ತಕ್ಕನೆ ಬರೋದು. ನೀವು ಹ್ಯಾವ್ ಅ ಲಾಟ್ ಆಫ್ ಚೀಸ್, ನಮಗೊಂದು ಚೀಸಿ ಡಿಸ್ಚಾರ್ಜ್ ತರ ಬರುತ್ತೆ, ತುಂಬಾ ಒಂದು ಡಿಸ್ಚಾರ್ಜ್ ಇರುತ್ತೆ ಜಾಸ್ತಿ ಮಟ್ಟಕ್ಕೆ. ಹುಡುಗಿರಿಗೆ ಇನ್ನೂ ಜಾಸ್ತಿ ಡಿಸ್ಚಾರ್ಜಸ್ ಇರುತ್ತೆ. ನಮಗೆ ನಾರ್ಮಲ್ ಆಗೂ ಇರುತ್ತೆ, ನಮಗೆ ಓವ್ಯುಲೇಷನ್ ಟೈಮಲ್ಲೂ ಇರುತ್ತೆ, ಪೀರಿಯಡ್ಸ್ ಅಲ್ಲೂ ಇರುತ್ತೆ. ಸೊ ನಮ್ಮ ಒಂದು ಕಥೆನೇ ಬೇರೆ. ಸೊ ಬೆಸ್ಟ್ ಪಾರ್ಟ್ ಇಸ್ ಈಟ್ ಪ್ರಾಪರ್ಲಿ, ಹೈಡ್ರೇಟ್, ಬೇಕಾದಷ್ಟು ನೀರು ಕುಡಿತಾ ಇರಿ. ಹೈಜೀನ್ ಅಂತ ಹೇಳಾದ್ಮೇಲೆ ನಾನು ಒಂದೇ ಒಂದು ಹೇಳ್ತೀನಿ, ಮೇಕ್ ಶ್ಯೂರ್ ದಟ್ ಯು ಯೂಸ್ ಅ ಕಾಂಡಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಬರೋ ಫಸ್ಟ್ ಥಿಂಗ್ ಇಸ್ ಯೂಸಿಂಗ್ ಅ ಕಾಂಡಮ್ ವೆನ್ ಯು ಟಾಕ್ ಅಬೌಟ್ ಸೆಕ್ಸ್. ನಿಮ್ಮ ಪರ್ಸನಲ್ ಹೈಜೀನಿಗೆ ದಿಸ್ ಇಸ್ ಮೋರ್ ದೆನ್ ಇನಫ್. ದರ್ ಇಸ್ ನಥಿಂಗ್ ಎಕ್ಸೆಸಿವ್ ಟು ಬಿ ಯೂಸ್. ಏನೋ ಎಕ್ಸೆಸಿವ್ ಅಂತ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಸ್ ಯೂಶುವಲ್, ಆಸ್ ಐ ಸೆಡ್, ಹ್ಯಾವಿಂಗ್ ಬಾಟ್, ಟೇಕಿಂಗ್ ಕೇರ್ ಆಫ್ ಯುವರ್ ಪ್ರೈವೇಟ್ ಪಾರ್ಟ್ಸ್. ತುಂಬ ಮೆಕ್ಯಾನಿಕಲ್ ಇಂಜುರಿ ಮಾಡದೆ ನೋಡ್ಕೊಳ್ಬೇಕು. ಸೊ ದಟ್ ಇಂಜುರಿ, ಲೈಕ್ ಫಾರ್ ಎಕ್ಸಾಂಪಲ್, ಒಬ್ಬೊಬ್ರು ಮಾಸ್ಟರ್ಬೇಷನ್ ಮಾಡ್ತಾ ತುಂಬಾ ರಫ್ ಆಗಿ ಮಾಡ್ಬಿಡ್ತಾರೆ, ಫೋರ್ಸ್ಗೆ ಎಳ್ದು ಬಿಡ್ತಾರೆ. ಬಿ ವೆರಿ, ಅದೇ ನಾನು ಹೇಳ್ತಾ ಇರೋದು, ಪರಿಜ್ಞಾನ ಇರಲಿ ನಿಮ್ಮ ಬಗ್ಗೆ, ನಿಮ್ಮ ಸರೌಂಡಿಂಗ್ಸ್ ಬಗ್ಗೆ ಪರಿಜ್ಞಾನ ಇರಲಿ ಅಷ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನಥಿಂಗ್ ಎಲ್ಸ್. ಓಕೆ ಡಾಕ್ಟರ್, ಈಗ ನಾವು ಸೆಕ್ಷುವಲ್ ಹೈಜೀನ್ ಬಗ್ಗೆ ಮಾತಾಡಿದ್ವಿ, ಸೆಕ್ಷುವಲ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ, ಮಲ್ಟಿಪಲ್ ಪಾರ್ಟ್ನರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಂದು ಒಂದು ಬಹಳ ನಿಮ್ಮನ್ನ ಕೇಳಲೇಬೇಕಾಗಿರೋ ಪ್ರಶ್ನೆ ಅಂದ್ರೆ, ಈ ನೋ ಸೆಕ್ಸ್ ಲೈಫ್ ಅಲ್ಲೂ ಕೂಡ ಕೆಲವರು ಇರ್ತಾರೆ. ಓಕೆ, ಸೊ ಅವರು ಮೇ ಬಿ ಪಾರ್ಟ್ನರ್ ಸಿಗದೆ ಇರಬಹುದು, ಅಥವಾ ಬೇರೆಯವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಭಯ ಇರಬಹುದು, ಅಥವಾ ಪಾರ್ಟ್ನರ್ ಎಲ್ಲೋ ದೂರದಲ್ಲಿರ್ಬೋದು, ಈ ತರದೆಲ್ಲ ಸಮಸ್ಯೆಗಳು ಅವರಲ್ಲಿರುತ್ತೆ. ಸೊ ಅವ್ರಿಗೆ ಫಿಸಿಕಲಿ ಅಥವಾ ಎಮೋಷನಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಬ್ಸಲ್ಯೂಟ್ಲಿ ನೋ ಸೆಕ್ಸ್ ಲೈಫ್ ಅಲ್ಲಿ ಇರುವಂತವ್ರು? ದಟ್ಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಬಿಕಾಸ್ ನಮಗೆ ಹಸ್ತಮೈಥುನ ಅಥವಾ ಮಾಸ್ಟರ್ಬೇಷನ್ ಅಂತ ಒಂದಿದೆ. ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್ ಫೀಲ್ ಬೆಟರ್. ಸೆಲ್ಫ್ ಪ್ಲೆಜರ್ ಅಂತ ಹೇಳೋದು ಅದೇ ಒಂದು ಕಾರಣಕ್ಕೋಸ್ಕರ. ಬಿಕಾಸ್ ದೇವರ ಅಥವಾ ಸೃಷ್ಟಿನ ಅದೇನೋ ಒಂದು ಸೆಲ್ಫ್ ಪ್ಲೆಜರ್ ಅನ್ನ ಕೊಟ್ಬಿಟ್ಟಿದ್ದಾರೆ ವರ ಆಗಿ. ಓಕೆ, ದಟ್ಸ್ ಲೈಕ್ ಅನ್ ಆಶೀರ್ವಾದ ಓನ್ಲಿ ಫಾರ್ ಮೆನಿ ಆಫ್ ದ ಸಿಂಗಲ್ ಕ್ಲಬ್ ಅಂತ ಹೇಳ್ಬೋದು. ದಟ್ಸ್ ನೆವರ್ ರಾಂಗ್. ಸೆಕ್ಸ್ ಇಲ್ಲದೆ ಇರುವವ್ರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ದೇ ನೋ ದರ್ ಬಾಡಿ ವೆಲ್. ಓಕೆ, ಅವ್ರಿಗೆ ಬೇಕಾದಾಗ ದೇ ಕ್ಯಾನ್ ಗೆಟ್ ದರ್ ಪ್ಲೆಜರ್ ಆನ್ ದರ್ ಓನ್. ಓಕೆ, ಸಮ್ ಟೈಮ್ಸ್ ಕಪಲ್ಸ್ಗೆ, ನಮಗೆ ಆಸ್ ಯೂಶುವಲ್ ಸಿಂಗಲ್ಸಿಗೂ ಒಂದು ಆಸಕ್ತಿ ಅಂತ ಇರುತ್ತೆ, ನಮಿಗೂ ಒಂದು ಸೆಕ್ಸ್ ಮಾಡಬೇಕು ಅಂತ. ಮದ್ವೆ ಆಗಿದ್ರೆ ಮಾಡಿಸ್ಕೊಳ್ಳಿ, ಬಟ್ ಐ ಫೀಲ್ ಅದನ್ನ ಪ್ರೆಷರ್ ಆಗಿ ತಗೊಳಕ್ ಹೋಗ್ಬೇಡಿ. ದಟ್ ಎಲ್ಲೋ ನನ್ನ ಫ್ರೆಂಡ್ಸ್ ಎಲ್ಲರೂ ಸೆಕ್ಸ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ, ಸೊ ಅವ್ರು ಎಂಜಾಯ್ ಮಾಡಿದಾರೆ ಅಂದ್ರೆ ನಾನು ಎಂಜಾಯ್ ಮಾಡ್ಬೇಕು ಅಂತ ಅಲ್ಲ. ನೀವೀಗ ಮಾಡ್ಬೇಕು ಅಂದ್ರೆ ಮಾಡಿ, ನಾಟ್ ಎ ಪ್ರಾಬ್ಲಮ್. ಅದು ಒಳಗಡೆಯಿಂದ ಆ ವಾಯ್ಸ್ ಬಂದ್ರೆ ಪ್ಲೀಸ್ ಗೋ ಫಾರ್ ಇಟ್. ನೋ ಸ್ಟಾಪೇಜ್ ಫಾರ್ ಇಟ್ ನನ್ನ ಪ್ರಕಾರ. ಮೈ ಓನ್ಲಿ ಥಿಂಗ್ ಇಸ್ ದಟ್ ಇಫ್ ಯು ಡು ನಾಟ್, ಜಸ್ಟ್ ಬಿಕಾಸ್ ಕಮ್ಯುನಿಟಿ ಸೆಟ್ಸ್ ಅ ಸ್ಟ್ಯಾಂಡರ್ಡ್. ಸಿ, ಇವತ್ತು ಏನ್ ಗೊತ್ತಾ, ನಿಮ್ಮನ್ನ ಕೂಲ್ ಅಂಡ್ ಅನ್ಕೂಲ್ ಫ್ಯಾಕ್ಟರ್ ಅಲ್ಲಿ ತುಲನೆ ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ದೇ ಆರ್ ಸೇಯಿಂಗ್ ದಟ್ ನೀವು ಸೆಕ್ಷುಲಿ ಆಕ್ಟಿವ್ ಇಲ್ಲ, ನೀವು ಅನ್ಕೂಲ್ ಆಗಿದ್ರೆ ನಿಮಗೇನು ಗೊತ್ತಿಲ್ಲ. ಓಕೆ, ನೀವು ವರ್ಜಿನಿಟಿ ಲೂಸ್ ಮಾಡಿಲ್ಲ, ಯು ಆರ್ ವೇಸ್ಟ್. 18, ಇನ್ನೂ 18 and you've still not lost virginity. ನನ್ನ ಕಾಲೇಜ್ ಡೇಸ್ ಅಲ್ಲಿ ಕೇಳಿದ್ವಿ, you've not lost virginity. ಆವಾಗ್ಲೇ ಅನ್ಕೂಲ್ ಫ್ಯಾಕ್ಟರ್ ಬರ್ತಿತ್ತು. ಐ ನೋ ದಟ್ ಟುಡೇ ಕಾಲೇಜಸ್ ಅದನ್ನೇ ನೋಡ್ಕೊಳ್ಳೋದು. ಓಕೆ, ದೇ ಟಾಕ್ ಲೈಕ್ ದಟ್ ಫ್ರೆಂಡ್ಸ್ ಮಧ್ಯದಲ್ಲಿ. ಸಿ, ಅವಳು ಏನು ಮಾಡೇ ಇಲ್ಲ, ಅವಳು ತುಂಬಾ ಪಾಪ ಅಂತ ಇವನ್ ಟ್ಯಾಗ್ ಕೊಟ್ಬಿಡ್ತಾರೆ, ಹಳಿಗೊಗ್ಗು ಅಂತ ಹೇಳ್ತಾರೆ. ಸೊ ದಟ್ಸ್ ದ ವರ್ಸ್ಟ್ ಪಾರ್ಟ್. ಯಾಕಂದ್ರೆ ಅದೇ ನಾನು ಹೇಳೋದು, ಯಾವುದೋ 4 ಜನ ಸೇರ್ಕೊಂಡು ಈ ಒಂದು ಫ್ಯಾಕ್ಟರ್ನ ಸುಮ್ಮನೆ ಸ್ಪ್ರೆಡ್ ಮಾಡಿದ್ದಾರೆ. ತಪ್ಪು ಬಂದಿರೋದಲ್ಲೇ ದಟ್ ವಿ ಆಸ್ ಪೀಪಲ್ ಹ್ಯಾವ್ ಸ್ಪ್ರೆಡ್ ಇಟ್. ದಿಸ್ ಇಸ್ ಕಂಪ್ಲೀಟ್ಲಿ ಅಪ್ ಟು ಯು. ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮಗೆ ಮಾಡಬೇಕಾದ್ರೆ ನೀವು ಮಾಡ್ಬೋದು. ಇವತ್ತು ಅಂತೂ ಸೆಕ್ಸ್ ಮಾಡೋಕ್ಕೆ ಅಂತೂ ದೇರ್ ಇಸ್ ನೋ ಕೈಂಡ್ ಆಫ್, ಯಾರೋ ಒಬ್ರು ಅನ್ಕೊಳ್ತಾರೆ ಏನೂ ಇಲ್ಲ ಸರ್ವಿಸಸ್, ಆ ಥರ ಅಲ್ಲ. ಎವ್ರಿ ಒನ್ ಹ್ಯಾಸ್ ದಿಸ್ ಸರ್ವಿಸಸ್, ಲಭ್ಯವಿದೆ, ಇದು ಓಪನ್ ಆಗಿ ಲಭ್ಯವಿದೆ. ಮೈ ಓನ್ಲಿ ಥಿಂಗ್ ಇಸ್ ದಟ್ ಮೇಕ್ ಶ್ಯೂರ್ ದಟ್ ನಿಮ್ಮ ಮನಸ್ಸಿಗೆ ಇದ್ರೆ ಮಾತ್ರ ಮಾಡಿ. ಏನೋ ಯಾರಿಗೋ ಒಬ್ರಿಗೂ ಪ್ರೂವ್ ಮಾಡೋಕ್ಕೆ ದಟ್ ನಾನು ಕೂಲ್ ಆಗಿದ್ದೀನಿ ಅಂತ ನೀವು ಮಾಡಕ್ ಹೋಗ್ಬೇಡಿ. ಯಾರೋ ಒಬ್ರು ರಿಲೇಶನ್ಶಿಪ್ ಅಲ್ಲಿದ್ದಾರೆ, ನನಗೂ ಒಂದು ರಿಲೇಶನ್ಶಿಪ್ ಬೇಕಲ್ವಾ ಅಂತ ಅನ್ಕೊಂಡು ಮಾಡಕ್ ಹೋಗ್ಬೇಡಿ. ನೀವು ಯಾವುದೋ ಒಂದು ಕೆಟ್ಟ ರೆಡ್ ಫ್ಲಾಗ್ ಜೊತೆ ಹೋಗ್ಬೋದು, ರೆಡ್ ಫ್ಲಾಗ್ಸ್ ಅಂತ ಇದೆ. ಸೊ ಯಾವುದೋ ಒಂದು ಕೆಟ್ಟ ಹುಡುಗ ಜೊತೆನೂ ಹೋಗ್ಬೋದು. ಆಸ್ ಹುಡುಗರಿಗೂ ಇದು ಲಭ್ಯವಿದೆ, ಹುಡುಗಿರಿಗೂ ಇಟ್ ಇಸ್ ದ ಸೇಮ್. ಐ ಥಿಂಕ್ ಬೋತ್ ಆಫ್ ದೆಮ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ ಒನ್ ಥಿಂಗ್, ದಟ್ ನಿಮಗೆ ನಿಜವಾಗ್ಲೂ ಇರೋ ಸರಿಯಾಗಿರೋ, ನಿಮಗೆ ಸರಿಯಾಗಿರೋ, ನಿಮ್ಮ ತಿಳುವಳಿಕೆಗೆ ಸರಿಯಾಗಿರೋ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಸಿಕ್ಕಿದ್ರೆ ಗೋ ಫಾರ್ ಇಟ್. ಇಫ್ ನಾಟ್, ನೀವು ಸಿಂಗಲ್ ಆಗಿರೋದೇ ಒಳ್ಳೇದು ಅಂತ ಅನ್ಕೊಳ್ತೀವಿ. ಐ ಡು ನಾಟ್ ಹ್ಯಾವ್ ಅ ಪ್ರಾಬ್ಲಮ್ ಸೇಯಿಂಗ್ ದಟ್. ಸೆಕ್ಷುಲಿ ಆಕ್ಟಿವ್ ಆಗಕ್ಕೆ ಇವತ್ತಂತೂ ನಿಮಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಂತ ಏನೂ ಇಲ್ಲ.
ಟು ಬಿ ವೆರಿ ಫ್ರಾಂಕ್, ರಿಲೇಶನ್ಶಿಪ್ ಬ್ಯಾಚ್ ಬೇಕು ಅಂತ ಏನೂ ಇಲ್ಲ. ಇವತ್ತು ಆ ಜನರೇಷನ್ ಅದು ಗ್ಯಾಪ್ ಅನ್ನ ಮರ್ದ್ ಹೋಗ್ಬಿಟ್ಟಿದೆ ಅಂಡ್ ಇಟ್ ಇಸ್ ಕಮ್ ಫಾರ್ವರ್ಡ್. ಸೊ ಸೆಕ್ಸ್ ನಿಮಗೆ ಮಾಡ್ಬೇಕಾದ್ರೆ ಇನಫ್ ಸರ್ವಿಸಸ್ ಆದ್ರೆ ಗೋ ಫಾರ್ ಇಟ್. ಆದ್ರೆ ಮೇಕ್ ಶೋರ್ ದಟ್ ಯು ಆರ್ ಇನ್ಫಾರ್ಮೆಂಟ್ ಅಬೌಟ್ ಯೋರ್ ಹೆಲ್ತ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ, ಏನ್ ಸರಿ ಏನ್ ತಪ್ಪು ಅಂತ ಗೊತ್ತಿದ್ದು, ಏನೆಲ್ಲ ಮಾಡ್ಬೇಕು ಅಂತ ಗೊತ್ತಿರೋರು, ಇಟ್ ಇಸ್ ಪ್ರಾಪರ್. ದಟ್ಸ್ ಮೋರ್ ದೆನ್ ಎನಫ್. ಓಕೆ ಡಾಕ್ಟರ್, ಕೊನೆಯದಾಗಿ ಈ ಹೆಲ್ದಿ ಸೆಕ್ಸ್ ಲೈಫ್, ಸೆಕ್ಸ್ ಎಜುಕೇಶನ್, ಸೆಕ್ಷುವಲ್ ಹೈಜೀನ್ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ. ಹೆಲ್ತಿ ಸೆಕ್ಸ್ ಲೈಫಿಗೆ ಫಸ್ಟ್ ಪಾರ್ಟ್ ಇಸ್ ಫಾರ್ ಕಪಲ್ಸ್. ಐ ಕ್ಯಾನ್ ಸೇ ಓನ್ಲಿ ಒನ್ ಥಿಂಗ್, ದ್ಯಾಟ್ ನೀವು ಕಮ್ಯುನಿಕೇಟ್ ಮಾಡಿ. ನಿಮಗೇನು ಬೇಕು, ನಿಮಗೇನು ಇಷ್ಟ ಇಲ್ಲ, ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ವಾಟ್ ಮೋರ್ ಯು ವಾಂಟ್ ಟು ಎಕ್ಸ್ಪ್ಲೋರ್, ಅದ್ರ ಬಗ್ಗೆ ಮುಂಚೆನೆ ಅಥವಾ ಮಾತಾಡುವಾಗನೂ ನೀವು ಹೇಳ್ಬೋದು. ದ ಓನ್ಲಿ ಪ್ರಾಬ್ಲಮ್ ನಮ್ಮ ಇವತ್ತಿನ ಜನ್ರೇಷನ್ ಕಪಲ್ಸಲ್ಲಿ ಅಥವಾ ನಮ್ಮ ಜನ್ರೇಷನ್ ಕಪಲ್ಸಲ್ಲೂ ಪ್ರಾಬ್ಲಮ್ ಆಗ್ತಿರೋದು ಏನಂದ್ರೆ, ಯು ಆರ್ ನಾಟ್ ಟಾಕಿಂಗ್. ನಮಗೆ ಮಾತುಕತೆ ಇಷ್ಟ ಇಲ್ಲ, ನಮಗೆ ಮಾಡಕ್ ಮಾತ್ರ ಆಗುತ್ತೆ ಬಟ್ ಮಾತುಕತೆ ನಡೆಯಕ್ಕೆ ಇಷ್ಟ ಇಲ್ಲ. ಸೊ ದಟ್ ಇಸ್ ವೈ ವಿ ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್. ಬಿಕಾಸ್ ನನಗೆ ಗೊತ್ತಿರೋ ಒಂದು ಕಪಲಿಗೂ ಕೂಡ ಹೇಳುತ್ತೆ ದಟ್ ಯು ಶುಡ್ ಟಾಕ್. ನೀವು ಮಾತಾಡಿದ್ರೆ ಅದು ವರ್ಕೌಟ್ ಆಗುತ್ತೆ. ನೀವು ಮಾತಾಡ್ಲಿಲ್ಲ ಅಂದ್ರೆ ಇಲ್ಲ, ಮಾತುಕತೆ ನಡೆದ ತಕ್ಷಣ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರಂತೆ. ನಂಗೆ ಇಷ್ಟ ಆಗಲ್ಲ, ಎಲ್ಲ ಎವ್ರಿಥಿಂಗ್ ಇಸ್ ಫೈನ್ ಆನ್ ಬೆಡ್, ಬಟ್ ಓಕೆ ಅವ್ರಿಗೆ ಯಾವ ತರ ಬೇಕು ಅಥವಾ ಯಾವ ಹೊತ್ತಿಗೆ ಬೇಕು ಅಂತ ಇದ್ರೂ ಇಲ್ಲ, ಅದನ್ನ ಮಾತಾಡಕ್ಕಾಗಲ್ಲ. ದಿಸ್ ಇಸ್ ರಾಂಗ್ ಅಲ್ವಾ? ಸೊ ನೀವು ಒಟ್ಟಿಗೆ ಇದ್ದೀರಾ, ಬಟ್ ನಿಮಗೆ ಮಾತುಕತೆ ಮಾಡಕ್ಕೆ ಫ್ರೀಡಮ್ ಇಲ್ಲ, ಪ್ಲಸ್ ಮನ್ಸಿಲ್ಲ. ಬಿಕಾಸ್ ಸೆಕ್ಸ್ ನ ಮಾತಾಡಕ್ಕೆ ಜನರು ಹಿಂಜರಿತಿದ್ದಾರೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ಇಟ್ ಇಸ್ ಬೆಟರ್ ಯು ಟಾಕ್. ಕಮ್ಯುನಿಕೇಶನ್ ಇಸ್ ದ ಫಸ್ಟ್ ಕೀ. ಬೇರೆ ಸೆಕ್ಷುವಲ್ ಪ್ರಾಕ್ಟಿಸಸ್ಗೆ ನಾನು ಒಂದೇ ಒಂದು ಹೇಳ್ಬೋದು, ಪ್ರಿಕಾಷನ್ಸ್. ದ ಪರ್ಫೆಕ್ಟ್ ಪ್ರಿಕಾಷನ್ ಇಸ್ ಮೇಕಿಂಗ್ ಶ್ಯೂರ್ ದ್ಯಾಟ್ ನೀವು ಕಾಂಡಮ್ಸ್ ಯೂಸ್ ಮಾಡ್ತಿದ್ದೀರಾ, ಮೇಕ್ ಶ್ಯೂರ್ ದ್ಯಾಟ್ ಕನ್ಸೆನ್ಶುವಲ್ ಆಗಿದೆ, ಮುಂದೆ ಇದ್ದವರಿಗೂ ಒಪ್ಪಿಗೆ ಇದೆ. ಈಗ ನಾನು ಒಂದು ಮದುವೆ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ನನಗೆ ಮದುವೆ ಆಗಿದೆ, ನಾನು ಯಾವಾಗ ಬೇಕಾದರೂ ಸೆಕ್ಸ್ ಮಾಡ್ಬೋದು, ಆ ಥರ ಇರಲ್ಲ. ಮ್ಯಾರಿಟಲ್ ಕನ್ಸೆಂಟ್ ಕೂಡ ಇರುತ್ತೆ. ಸೊ ಕಪಲ್ಸ್ ಕೂಡ ಈ ತರ ಗೊತ್ತಿರಬೇಕು ದಟ್ ಕಪಲ್ ಆದ ತಕ್ಷಣ ನನಗೆ ಯಾವಾಗ ಬೇಕು ಸೆಕ್ಸ್ ಮಾಡೋದು ಆಗಲ್ಲ, ಅವ್ರಿಗೆ ಒಪ್ಪಿಗೆ ಇದೆಯಲ್ವಾ ಅಂತ. ಇದು ನೀವು ಮದುವೆ ಆದ್ರೂ ಓಕೆ, ಕಪಲ್ಸ್ ಆಗಿರೋದು ಓಕೆ, ಸಿಂಗಲ್ಸ್ ಆಗಿದ್ರು ಓಕೆ. ಮೇಕ್ ಶ್ಯೂರ್ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಂಟ್ ಇರಲೇಬೇಕು. ನೀವು ಮದುವೆ ಆದ್ರೂ ನಿಮಗೆ ಇದು ರೈಟ್ಸ್ ಬಂದಿಲ್ಲ ಅವ್ರ ಮೇಲೆ, ಸೇಯಿಂಗ್ ದಟ್ ಅವರಿಗೆ ಸೆಕ್ಸಿಗೆ ಒಪ್ಪಿಗೆ ಇದೆ ಅಂತ. ನೀವು ಕೇಳಲೇಬೇಕು. ಇಂಥದ್ದೆಲ್ಲ ಪ್ರಿವೆನ್ಷನ್ ಇಸ್ ಕ್ಯೂರ್ ಅಂತ ಹೇಳ್ತಾರೆ. ಕಾಂಡಮ್ ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ STIs ಎಲ್ಲ STIs ಕಾಂಡಮ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ HIV ಪ್ರೊಟೆಕ್ಟ್ ಮಾಡುತ್ತೆ. ದೇರ್ ಆರ್ ಸರ್ಟನ್ STIs ಕಾಂಡಮ್ಸ್ ಇಂದ ಪ್ರೊಟೆಕ್ಟ್ ಆಗುತ್ತೆ. ಫೀಮೇಲ್ ಕಾಂಡಮ್ ಇದೆ, ಮೇಲ್ ಕಾಂಡಮ್ಸ್ ಇದೆ. ಐ ನೋ ಫೀಮೇಲ್ ಕಾಂಡಮ್ ತುಂಬಾ ಜನ ಯೂಸ್ ಮಾಡಲ್ಲ. ಓರಲ್ ಸೆಕ್ಸ್ ಅಂತ ಬಂದ ತಕ್ಷಣ ಕಾಂಡಮ್ಸ್ ಯೂಸ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಥದ್ದೆಲ್ಲ ನೀವು ಪ್ಲೀಸ್ ಯೋಚನೆ ಮಾಡಿಕೊಂಡು ಮೇಕ್ ಶ್ಯೂರ್ ದಟ್ ಯು ಆರ್ ಅವೇರ್ ಆಫ್ ಇಟ್. ಯಾವಾಗ ಓಕೆ ಈಗ ಏನೋ ಒಂದು ಆಕ್ಟಿವಿಟಿ ಆಯಿತು, ಮಿಸ್ ಆಫ್ ದ ಮೂಮೆಂಟ್, ಹೀಟ್ ಆಫ್ ದ ಮೂಮೆಂಟ್ ಏನೋ ಒಂದು ಆಯಿತು ಅಂತ ಅನ್ಕೊಂಡ್ರೆ, ಇಂಥ ಸಿಚುವೇಶನಲ್ಲಿ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ PEP ಪ್ರೆಪ್ ಅಂತ ಇದೆ, HIV ಇಂದ ಪ್ರೊಟೆಕ್ಟ್ ಮಾಡೋ ಮೆಡಿಕೇಶನ್ಸ್ ಅಂತ ಇದೆ. ನೀವು ಒಂದು ಆಕ್ಟಿವಿಟಿ ಆಯಿತು ಯಾರಿಗೋ ಒಬ್ರು, 72 hours ಒಳಗಡೆ ನೀವು ಈ ಮೆಡಿಕೇಶನ್ ಅನ್ನ ತಗೊಳ್ಬಹುದು, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಬೋದು. ಓಕೆ, ಎಷ್ಟೋ ಜನರು ಆಕ್ಟಿವಿಟಿ ಮಾಡ್ಕೊಂಡು ಬಂದವರು ದೇ ಗೋ ಫಾರ್ PEP. ಪ್ರೆಪ್ ಅಂತ ಇದೆ. ಈಗ ಸ್ವಲ್ಪ ಜನ ಥೈಲ್ಯಾಂಡ್ ಹೋಗ್ಬೇಕಂತ ಅನ್ಕೊಳ್ತಾರೆ, ದೇ ನೋ ದಟ್ ದರ್ ಗೋಯಿಂಗ್ ಫಾರ್ ಪ್ಲೆಜರ್. ಅಂಥವ್ರು ಎಷ್ಟೋ ದಿನ ಮುಂಚೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು ಟು ಮೇಕ್ ದಮ್ ಸೆಲ್ಫ್ ಫೀಲ್ ಪ್ರೊಟೆಕ್ಟೆಡ್. ಓಕೆ, ಪ್ರೆಪ್ ಅಂತ ಇದೆ. ಇದೆಲ್ಲ HIV ಇಂದ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮನ್ನ. ದೀಸ್ ಥಿಂಗ್ಸ್ ಆರ್ ಸಮಥಿಂಗ್ ದಟ್ ಪೀಪಲ್ ಆರ್ ನಾಟ್ ಅವೇರ್. ಇದೆಲ್ಲ ಸೆಕ್ಸ್ ಎಡ್ಯುಕೇಶನ್ ಅಲ್ಲಿ ಬರುತ್ತೆ. ಈ ವಸ್ತುಗಳಿಗೋಸ್ಕರನೇ ಇಷ್ಟೆಲ್ಲ ಮೆಡಿಕಲ್ ಟೆಕ್ನಾಲಜಿ ಮುಂದೆ ಬಂದಿರೋದು, ಇಂಥ ಸಿಚುವೇಶನ್ಸಿಗೋಸ್ಕರನೇ. ಸೊ ಬೀಯಿಂಗ್ ಇನ್ಫಾರ್ಮ್ಡ್ ಅಬೌಟ್ ಇಟ್ ಇಸ್ ವೆರಿ ಗುಡ್. ನಮಗೆ ಅವೇರ್ನೆಸ್ ಬೇಕಾದ್ರೆ ನಾವು ಓಪನ್ ಆಗಿ ತಿಳ್ಕೊಳ್ಳೇಬೇಕು. ನಾವು ಎಷ್ಟು ಅದನ್ನ ಓಪನ್ ಆಗಿ ಆಕ್ಸೆಪ್ಟ್ ಮಾಡ್ತೀವಿ, ಅಷ್ಟು ನಮ್ಮ ಬರೋ ಜನರೇಷನ್ಸ್ಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಏನ್ ಸರಿ ಏನ್ ತಪ್ಪು ಅಂತ ಅರ್ಥ ಆಗುತ್ತೆ. ಎಷ್ಟರ ಮಟ್ಟಿಗೆ ಜನರು ಅನ್ಕೊಳ್ತಿದ್ದಾರೆ ದಟ್ ಸೆಕ್ಸ್ ಎಡ್ಯುಕೇಶನ್ ಹೇಳಿದ ತಕ್ಷಣ ಮಕ್ಕಳು ಹಾಳಾಗ್ತಾರೆ, ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೆಕ್ಸ್. ಇಟ್ ಇಸ್ ನೆವರ್ ಅಬೌಟ್ ಸೆಕ್ಸ್. ಇಟ್ ವಾಸ್ ನೆವರ್ ಅಬೌಟ್ ಸೆಕ್ಸ್. ಸೆಕ್ಸ್ ಎಡ್ಯುಕೇಶನ್ ಫಸ್ಟ್ ಆಫ್ ಆಲ್, ಸೆಕ್ಸ್ ಅಂತ ಪದ ಬಂದ ತಕ್ಷಣ ಅದ್ರ ಸೆಕ್ಸ್ ಇದೆ ಅಂತ ಅಲ್ಲ. ಇಟ್ ಈಸ್ ಅಬೌಟ್ ಎಷ್ಟು ತಿಳುವಳಿಕೆ ಬರುತ್ತೆ, ಏನ್ ಮಾಡಿದ್ರೆ ಪ್ರಾಬ್ಲಮ್ ಆಗಬಹುದು, ಪ್ರೆಗ್ನೆನ್ಸೀಸ್ ಹೇಗ್ ಸ್ಟಾಪ್ ಮಾಡ್ಬೇಕು, ಕಾಂಡಮ್ಸ್ ಅಂದ್ರೆ ಏನು. ಒಬ್ಬೊಬ್ರು ನಾನು ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳಿದ್ದೆ ದಟ್ ಹಿ ಹೆಲ್ಡ್ ಅ ಕಾಂಡಮ್ ಅಂಡ್ ವಾಸ್ ಹ್ಯಾವಿಂಗ್ ಸೆಕ್ಸ್. ಸೊ ಅವನಿಗೆ ಕಾಂಡಮ್ ಹಾಕ್ಬೇಕಂತಾನು ತಿಳುವಳಿಕೆ ಇರ್ಲಿಲ್ಲ, ಕಾಂಡಮ್ ಇಟ್ಕೊಂಡು ಸೆಕ್ಸ್ ಮಾಡಿದ್ದಾನೆ. ನಾನು ಅದನ್ನ ಹೇಳಿದ ತಕ್ಷಣ ಜನರು ಅಂದ್ರು ದಿಸ್ ಇಸ್ ಆಲ್ ಲೈ. ಬಟ್ ಸುಳ್ಳಲ್ಲ, ಇದು ಹಳ್ಳಿಯಲ್ಲಿ ಆಗಿರೋದು.
ಇಂಥ ಸಿಚುವೇಶನ್ ಅಲ್ಲಿ ವಿ ನೀಡ್ ಟು ಹ್ಯಾವ್ ಸೆಕ್ಸ್ ಎಡ್ಯುಕೇಶನ್. ಹ್ಮ್. ದೇ ಡೋಂಟ್ ನೋ ಹೌ ಟು ವೇರ್ ಕಾಂಡಮ್ ಬ್ರೇಕ್ ಆಗುತ್ತೆ ಸಮಟೈಮ್ಸ್. ದೀಸ್ ಆರ್ ಆಲ್ಸೋ ದ ಆಕ್ಟಿವಿಟಿ ಎಲ್ಲಿ HIV ಬರ್ಬಹುದು. ಕಾಂಡಮ್ ಬ್ರೇಕೇಜ್ ಅಲ್ಲೂ ಬರುತ್ತೆ, ಹ್ಮ್. ಕಾಂಡಮ್ ಸ್ಲಿಪ್ ಆದ್ರೂ ಬರುತ್ತೆ, ರಫ್ ಸೆಕ್ಸ್ ಅಲ್ಲೂ ಬರುತ್ತೆ. ಸೊ ಸಿಚುವೇಶನ್ಸ್ ಆರ್ ಇನಫ್ ಸಿಚುವೇಶನ್ಸ್ ಇದೆ. ನಿಮಗೆ HIV ಅಥವಾ STI ಸ್ಪ್ರೆಡ್ ಆಗಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಸಿಚುವೇಶನ್. ಇಂಥ ಸಿಚುವೇಶನ್ಸ್ ಇಂದ ನೀವು ಪಾರಾಗಬೇಕಾದ್ರೆ ಯು ನೀಡ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ಸರ್ಟನ್ ಥಿಂಗ್ಸ್. ಅದ್ರ ಬಗ್ಗೆ ನಾವು ಈಗ ಪೆಪ್ರೆಪ್ ಬಗ್ಗೆ ತುಂಬಾ ಜನರಿಗೆ ಗೊತ್ತು. ಹೌದು ಮೇಡಮ್, ಈ ಥರನೂ ಇದೆಯಾ, 72 ಗಂಟೆ ಒಳಗಡೆ ನಾವು ಮೆಡಿಕೇಶನ್ ತಗೊಂಡ್ರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೋದು. ಎಸ್, ಇಟ್ ಇಸ್ ದೇರ್, ಬಟ್ ಎಷ್ಟು ಜನರಿಗೆ ಗೊತ್ತು? ಅದೇ. ನೋ ಒನ್ ನೋಸ್ ಇಟ್. ಸೊ ಲೆಟ್ಸ್ ಬಿ ಓಪನ್ ಅಬೌಟ್ ಇಟ್, ಲೆಟ್ಸ್ ಟಾಕ್ ಅಬೌಟ್ ಇಟ್. ನಾವು ಮಾತಾಡಿದ ತಕ್ಷಣ ಇದನ್ನ ಅರ್ಥ ಮಾಡ್ಕೊಳ್ಳೋ ತಾಕತ್, ಶಕ್ತಿ ಬರೋದು, ಜನರಿಗೂ ಅವೇರ್ನೆಸ್ ಸಿಗುತ್ತೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಟೈಮ್ಗೆ, ನಿಮ್ಮ ಉಪಯುಕ್ತ ಸಲಹೆಗಳಿಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಇನ್ಫ್ಯಾಕ್ಟ್ ಈ ಒಂದು ಎಪಿಸೋಡು. ಸೊ ನಮ್ಮ ವ್ಯೂವರ್ಸ್ಗೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್, ಮಾಹಿತಿ, ಇನ್ಫ್ಯಾಕ್ಟ್ ಎಜುಕೇಶನ್ ಕೂಡ ಸಿಕ್ಬಿಟ್ಟಿದೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ವಿಶೇಷ ಅತಿಥಿ ನಮ್ಮ M2 Health ನಲ್ಲಿರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.